ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಐಎಚ್ಆರ್ ಬೆಂಗಳೂರು ಪ್ರಸ್ತುತಪಡಿಸುತ್ತಿರುವ ಬೊಂಬೆಯಾಟ ಅರ್ಕಾ ಕ್ರಾಂತಿ. ಇದು ಐಐಎಚ್ಆರ್ ಯಶೋಗಾಥೆ. ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ರಮ್ಯಾ ಎಚ್ಆರ್, ವಿಜ್ಞಾನಿಗಳು ಐಐಎಚ್ಆರ್ ಬೆಂಗಳೂರು, ಮತ್ತು ನವೀನ್ ಕೃಷಿ, ಥಿಯೇಟರ್ ಥೆರಪಿ ಟ್ರಸ್ಟ್. ವಿನ್ಯಾಸ ಮತ್ತು ಕಲಾ ನಿರ್ದೇಶನ ರಾಮಕೃಷ್ಣ ಬೆಳ್ತೂರು, ಸಂಗೀತ ರಾಜಪ್ಪ ಕೋಲಾರ. ನಿರ್ಮಾಣ ಸಮಾಜ ವಿಜ್ಞಾನ ಮತ್ತು ತರಬೇತಿ ವಿಭಾಗ ಐಐಎಚ್ಆರ್ ಬೆಂಗಳೂರು ಮತ್ತು ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಡಿಎಸ್ಟಿ ಗವರ್ಮೆಂಟ್ ಆಫ್ ಇಂಡಿಯಾ. ಇದೀಗ ನಿಮ್ಮ ಮುಂದೆ ಅರ್ಕಾ ಕ್ರಾಂತಿ. ಬೊಂಬೆಯಾಟ ಇದು ಬೊಂಬೆಯಾಟ, ಬೊಂಬೆಯಾಟ ಇದು ಬೊಂಬೆಯಾಟ, ರೈತರ ಬಾಳಿನ ಅರಿವಿನ ಪಾಠ. ಬೊಂಬೆಯಾಟ ಇದು ಬೊಂಬೆಯಾಟ. ಹಲೋ, ನಮಸ್ಕಾರ ಪದ್ಮ ಅವರೇ, ಹೇಗಿದ್ದೀರಾ? ಏನು ಬಹಳ ದಿನ ಆಯಿತು ಪಾರ್ಕ್ ಕಡೆ ಬಂದು. ಚೆನ್ನಾಗಿದ್ದೀನಿ ಮೇಡಮ್. ಊರಲ್ಲೇ ಇದ್ದಿದ್ರೆ ಇದೆಲ್ಲ ಬೇಕಾಗಿರಲಿಲ್ಲ. ಈಗ ಸಿಟಿಗೆ ಬಂದು ಇಲ್ದ ಆರೋಗ್ಯ ಸಮಸ್ಯೆ, ಅದಕ್ಕೆ ವಾಕ್ ಮಾಡೋಣ ಅಂತ ಪಾರ್ಕ್ಗೆ ಬಂದೆ. ನೀವು ಹೇಗಿದ್ದೀರಾ? ನಿಮ್ಮ ಕೃಷಿ ವಿಜ್ಞಾನಿ ಕೆಲಸ ಹೇಗಿದೆ? ಎಲ್ಲ ಚೆನ್ನಾಗಿ ನಡೀತಿದೆ. ಮತ್ತೆ ನಿಮ್ಮ ಸಿಟಿ ಲೈಫ್ ಹೇಗಿದೆ? ಪರವಾಗಿಲ್ಲ ಮೇಡಮ್, ಆದರೆ ಹಳ್ಳಿಲಿದ್ದ ನೆಮ್ಮದಿ ಖುಷಿನೇ ಬೇರೆ ಬಿಡಿ. ಈ ಸಿಟಿ ಜೀವನಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಊರಲ್ಲಿ ಹೊಲ ಉಳ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಹೋಗ್ತಿದ್ದೆ. ಇಬ್ರು ಒಟ್ಟಿಗೆ ಊಟ ಮಾಡ್ತಿದ್ವಿ. ನಾನು ಕಳೆ ಕೀಳೋದು, ನೀರು ಹಾಯಿಸೋದು ಮಾಡಿಕೊಂಡು ನನಗೆ ನೀನು ನಿನಗೆ ನಾನು ಅಂತ ಹೆಗ್ಲು ಕೊಟ್ಕೊಂಡು ಜೋಡಿ ಹಕ್ಕಿಗಳಂಗೆ ತುಂಬ ಸ್ವಾಭಿಮಾನದಿಂದ ಬದುಕ್ತಿದ್ವಿ. ಈಗ ನಾವು ನಮ್ಮ ಬೇರ್ಗಳಿಂದ ದೂರ ಇದ್ದೀವಿ. ಅಯ್ಯೋ ಪದ್ಮ ಅವರೇ, ಕೃಷಿಯನ್ನು ನಾವೆಷ್ಟು ಗಟ್ಟಿಯಾಗಿ ನಂಬ್ತೀವೋ ಅಷ್ಟೇ ಗಟ್ಟಿಯಾಗಿ ಭೂಮಿ ತಾಯಿ ನಮ್ಮ ಕೈ ಹಿಡಿತಾಳೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ನಮ್ಮ ಕೈ ಬಿಡಲ್ಲ ಕಣ್ರಿ. ನಾವು ವೈಜ್ಞಾನಿಕವಾಗಿ ಕೃಷಿ ಮಾಡ್ತಾ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ನೀವು ಹೇಳೋ ತಾಳ್ಮೆ ಇದ್ದದ್ದಕ್ಕೆ ಮೇಡಮ್ ಇಷ್ಟು ವರ್ಷ ಕಾದ್ವಿ. ಆದರೂ ಜೀವನ ನಡಿಬೇಕಲ್ಲ ಅಂತ ಸಿಟಿಗೆ ಬಂದಿದ್ದೀವಿ. ಇನ್ನು ಜೀವನ ಹೇಗಿದೆ ಅಂದರೆ ಏನೋ ಒಂಥರ ಎಲ್ಲನೂ ಕಳ್ಕೊಂಡಂಗಿದ್ದೀವಿ, ಒಂದಿಷ್ಟು ಪಡ್ಕೊಂಡಂಗೂ ಇದ್ದೀವಿ. ಯಾರ್ಯಾರು ಹಳ್ಳಿ ಬಿಟ್ಟು ಪ್ಯಾಟೆಗೆ ಬಂದವರೋ ಎಲ್ರದ್ದು ಇದೇ ಪರಿಸ್ಥಿತಿ. ವಾಪಸ್ ಹೋಗಬೇಕು ಅನಿಸುತ್ತೆ, ಆದರೆ ಹೋಗೋಕ್ಕಾಗಲ್ಲ. ಯಾಕೆ ಬಂದ್ವಿ ಅನಿಸುತ್ತೆ, ಆದರೆ ಬರದೆ ಬೇರೆ ದಾರಿನೇ ಇಲ್ಲ ಮೇಡಮ್. ಇದು ನೋಡಿ ನಮ್ಮ ಪರಿಸ್ಥಿತಿ. ನೋಡಿ ಪದ್ಮ ಅವರೇ, ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಎಲ್ಲ ಮೊಟ್ಟೆಗಳನ್ನ ಒಂದೇ ಬುಟ್ಟಿಗೆ ಹಾಕಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಬುಟ್ಟಿ ಏನಾದ್ರು ಬಿದ್ದೋದ್ರೆ ಏನಾಗುತ್ತೆ ಹೇಳಿ? ಎಲ್ಲ ಮೊಟ್ಟೆಗಳು ಕೂಡ ಹೊಡೆದೋಗುತ್ತೆ. ಕೃಷಿ ಕೂಡ ಹಾಗೆ. ನೀವು ಯಾವ ರೀತಿ ಬೇಸಾಯ ಮಾಡಬೇಕು, ಹೇಗೆ ಖರ್ಚು ಕಡಿಮೆ ಮಾಡಬೇಕು, ಒಂದೇ ನೆಲದಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೆದು ರಿಸ್ಕ್ ಅಥವಾ ನಷ್ಟನ ಹೇಗೆ ಡಿವೈಡ್ ಮಾಡ್ಕೋಬೇಕು ಅನ್ನೋದು ತುಂಬ ಮುಖ್ಯ. ಒಬ್ಬ ವಿಜ್ಞಾನಿಯಾಗಿ ಹೇಳ್ತೀನಿ ಕೇಳಿ. ನಮ್ಮ ಸಂಸ್ಥೆಯಾದ ಐಐಎಚ್ಆರ್ ಅಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಎಲ್ಲ ರೈತರಿಗೆ ಸೂಕ್ತ ತಂತ್ರಜ್ಞಾನಗಳೊಂದಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೊಂದಿಕೊಳ್ಳುವ ಮತ್ತು ಪರಿಸರಕ್ಕೆ ಸುರಕ್ಷಿತವಾದ ಉತ್ಪಾದನಾ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಿ ಕೋಟ್ಯಾಂತರ ರೈತ ಕುಟುಂಬಕ್ಕೆ ಆಶಾಕಿರಣವಾಗಿದೆ. ನಾವು ರೈತರ ಕ್ರಾಂತಿಗಾಗಿ ಪಣ ತೊಟ್ಟಿದ್ದೇವೆ. ನಿಮ್ಮ ಹಳ್ಳಿಗೆ ಹೋಗೋಣ, ಅಲ್ಲಿ ಏನು ಸಮಸ್ಯೆ ಇದೆಯೋ ನೋಡಿ ನಿಮಗೂ ಹಾಗೂ ನಿಮ್ಮೂರಿನ ರೈತರಿಗೂ ಖಂಡಿತ ಪರಿಹಾರ ಸಿಗೋ ಹಾಗೆ ಮಾಡೋಣ. ಆಯಿತು ಮೇಡಮ್, ನಿಮ್ಮಿಂದ ಬದಲಾವಣೆ ಸಿಗುತ್ತೆ ಅನ್ನೋದಾದರೆ ಬನ್ನಿ ಮೇಡಮ್, ನಮ್ಮೂರಿಗೆ ಹೋಗೋಣ. ಸರಿ, ನಡೀರಿ ಹೋಗೋಣ. ಕೇಳ್ರಪ್ಪೋ ಕೇಳಿ, ಕೇಳ್ರಮ್ಮೋ ಕೇಳಿ, ಚಿಕ್ಕೋರು ದೊಡ್ಡೋರು ಎಲ್ಲರೂ ಕಿವಿಗೊಟ್ಟು ಕೇಳಿ. ಊರಾಗ ರೈತರಕ ತೋಟಗಾರಿಕೆಯಲ್ಲಿ ಉನ್ನತ ತಂತ್ರಜ್ಞಾನ ತಿಳಿಸ್ಕೊಡ್ತೀವಿ ಅಂತ ಐಐಎಚ್ಆರ್ ಹೆಸರುಘಟ್ಟದಿಂದ ಕೃಷಿ ವಿಜ್ಞಾನಿಗಳ ತಂಡ ಬರ್ತಾ ಇದೆ. ಯಜಮಾನರು ಹೇಳವ್ರೆ, ಎಲ್ರಿಗೂ ಸುದ್ದಿ ಮುಟ್ಟಿಸಿ. ಏನಾದರೂ ಸಮಸ್ಯೆ ಇದ್ರೆ ಮಾತಾಡ್ಬೇಕಂತಪ್ಪೋ. ಅಣ್ಣೋ, ಹಾರಾಗಿರ ಹಾಕ್ಬೇಕಾ?
ಅಯ್ಯೋ ಬೇಡ ಬಿಡು, ಅವ್ರೇನು ರಾಜಕಾರಣಿಗಳ ಇಲ್ಲ ಸಿನಿಮಾ ಸ್ಟಾರ್ಗಳ? ಏ ನಡೀರಪ್ಪ, ನಮಗೋಸ್ಕರ ಅಷ್ಟು ದೂರದಿಂದ ಬಂದವ್ರೆ, ಏನು ಹೇಳ್ತಾರೋ ಕೇಳೋಣ. ಎಲ್ರಿಗೂ ನಮಸ್ಕಾರ. ನಮ್ಮ IIHR ಸಂಸ್ಥೆ ನಿಮ್ಮನ್ನೆಲ್ಲ ಸ್ವಾಗತ ಬಯಸುತ್ತೆ. ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ. ರೈತರ ಉನ್ನತಿಗೆ ಶ್ರಮಿಸುವುದು IIHR, ಹೊಸ ಕನಸಿನ ಬೀಜಗಳನ್ನು ಬಿತ್ತುವುದು IIHR. ಪ್ರಗತಿಯ ಫಲವನ್ನು ಪಡೆಯೋಣ ಬನ್ನಿರಿ, ನವನವೀನತೆಯನ್ನು ಅರಿಯೋಣ ಬನ್ನಿರಿ, ತೋಟಗಾರಿಕಾ ಎಡೆಗೆ ಸಾಗೋಣ ಬನ್ನಿರಿ. ಸ್ವಾಗತ ಸ್ವಾಗತ ಸುಸ್ವಾಗತ. ಅರ್ಕ ತಂತ್ರಜ್ಞಾನ ಬಳಸಿ ಹಣ್ಣಿನ ಇಳುವರಿಯನ್ನು ಹೆಚ್ಚಿಸಿ, ಬಗೆ ಬಗೆಯ ಹೂವನ್ನು ಬೆಳೆಸಿ, ತರಕಾರಿಯನ್ನು ಬೆಳೆಸಿ, ಮಣ್ಣಿನ ಗಮಲನ್ನು ಉಳಿಸಿ, ಮಣ್ಣಿನ ಗಮಲನ್ನು ಉಳಿಸಿ. ಸ್ವಾಗತ ಸ್ವಾಗತ ಸುಸ್ವಾಗತ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ. ಏನ್ರಪ್ಪ, ಸಭೆ ಶುರು ಮಾಡೋಣವಾ? ಸರಿ ಸರ್, ಶುರು ಮಾಡೋಣ. ನಮ್ಮ ಸಂಸ್ಥೆ IIHR ಅಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ. ಇದು ಬೆಂಗಳೂರಿನ ಹೆಸರಘಟ್ಟದಲ್ಲಿದೆ. ನಮ್ಮಲ್ಲಿ ಹೂವು, ಹಣ್ಣು, ತರಕಾರಿ ತಳಿಗಳು, ಉತ್ಕೃಷ್ಟ ಗುಣಮಟ್ಟ ನೀಡುವಂತಹ ರೋಗ ನಿರೋಧಕ ಶಕ್ತಿ, ಅಧಿಕ ಇಳುವರಿ ಸಾಮರ್ಥ್ಯ, ಹವಾಮಾನ ಸೈರಣ್ಯ ಶಕ್ತಿ, ಮೌಲ್ಯವರ್ಧನೆಯ ವಿಶೇಷ ಗುಣಗಳು, ವಿವಿಧ ಹವಾಗುಣಕ್ಕೆ ಹೊಂದಿಕೊಳ್ಳೋ ಶಕ್ತಿ ಎಲ್ಲವನ್ನ ಹೊಂದಿವೆ. ಅಯ್ಯಯ್ಯೋ, ಅನಾಹುತ ಅನಾಹುತ ಆಗೋಗಿದೆ. ಬನ್ರಣ್ಣೋ ಬನ್ನಿ. ನಮ್ಮ ಮಂಜುನು ಕೃಷಿ ಹೊಂಡದ ಮತಿ ತಬ್ಬಿದ್ದೋಗವನೆ. ಬನ್ರಣ್ಣೋ ಬನ್ನಿ. ಬನ್ನಿ ಬನ್ನಿ, ಎಲ್ಲ ಹೋಗೋಣ. ಏನಾಯ್ತು ನೋಡೋಣ. ಒತ್ತಿನ ಕೃಷಿ ಹೊಂಡತ್ತವ ಔಷಧಿ ಹೊಡೆದಿರೋ ಪಂಪು ತೊಳಿತಾ ಇದ್ದೆ. ನಮ್ಮ ಹುಡ್ಗ ಅದೇ ಟೈಮ್ಗೆ ಬಂದ. ಬ್ಯಾಡೋ ಬ್ಯಾಡೋ ಪಾಪ ನನ್ನ ಮಗನೇ ಅಂದ್ರು. ಇನ್ನೊಂದ್ಸತಿ ಯಾವನ್ ಮನೆ ಕೋತಾನೆ ಅಂತ ಈ ಕೃಷಿ ಹೊಂಡದಾಗ ಬಿದ್ದೆದ್ದ. ತಕ್ಷಣ ಮತಿ ತಪ್ಪಾಗ್ಬಿಟ್ಟದೆ ಕಣಪ್ಪ. ಅಲ್ಲಿಗೆ ಈ ಕೆಮಿಕಲ್ ಎಷ್ಟು ಡೇಂಜರು ಐತೆ ಲೆಕ್ಕ ಹಾಕೊಳ್ರೋ. ಅದ್ಯಾವುದೋ ಮೊಜಿಟದು ಗೆರ್ವಲ ಅಂತೆ. ಅಯ್ಯೋ ಯಪ್ಪ, 5,000 ಲೀಟ್ರ್ ನೀರಿಗೆ ಅದು ಪಂಪ್ ತೊಳೆದಿರೋ ಹೊಸಿ ಕೆಮಿಕಲ್ ಸೇರಿರೋದಕ್ಕೆ ಮತಿ ತಪ್ಪೋಗೋನೆ ಅಂದ್ರೆ ಇನ್ನು ಆ ಪಾಟಿ ಕೆಮಿಕಲ್ ಹೊಡೆದಿರೋ ಫುಡ್ ತಿಂದು ಜನ ಬದುಕ್ತಾರೇನ್ರಪ್ಪ? ಅಯ್ಯೋ, ನಾವೇನ್ ತಿನ್ಬೇಕಾ? ತಿನ್ನೋರ್ ತಿಂದು ಸಾಯ್ತಾರ ಬಿಡೋ. ರೀ ಸ್ವಾಮಿ, ಅಷ್ಟೊಂದು ಪವರ್ಫುಲ್ ಔಷಧಿ ಹೊಡೆಯೋರು ನೀವು. ನಿಮ್ಮ ಕತೆ ಏನಾಗಬೇಕು ರೀ? ಆ ಮಣ್ಣು, ಗಾಳಿ, ನೀರು ಎಲ್ಲದರಲ್ಲೂ ಮಿಶ್ರಣ ಆಗಿ 100 ವರ್ಷ ನಿಮ್ಮನ್ನೆಲ್ಲ ಕಾಡುತ್ತೆ. ನಿಮ್ಮ ಮುಂದಿನ ಮಕ್ಕಳು ಮರಿ ಏನಾಗಬೇಕು? ಸ್ವಲ್ಪ ಯೋಚನೆ ಮಾಡಿ. ಕಣಿ ಹೇಳ್ತೀನ್ರಪ್ಪ, ಕಣಿ. ಭೂತಾಯಿಗೆ ವಿಷ ಬೆರೆಸಿ ವಿಷ ತಿಂತಿರೋರ ಕಣಿ. ನಿಮ್ ಒಳಗೆ ತುಂಬಿಕೊಂಡಿರೋ ಆಸೆ ಎಂಬ ಕಿಚ್ಚು ಮುಂದಿನ ಪೀಳಿಗೆಗೆ ಉಳಿಸ್ದೇನೆ ಎಲ್ಲವನ್ನ ಹೀರಿ ಹಿಪ್ಪೆ ಮಾಡಬೇಕು ಅನ್ನುವ ಸ್ವಾರ್ಥದ ಕಿಚ್ಚು. ಲೇ ತಮ್ಗಳ, ನೀವುಗಳು ಮಾಡೋ ತಪ್ಪುಗಳನ್ನ ನಿಮ್ಗೆ ತೋರಿಸಿ ಸರಿಯಾದ ದಾರಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅರ್ಕ ನದಿ ತೀರದಿಂದ ಬರ್ತಾರೆ. ಆಸೆ ಬಿಟ್ಟು ವಿಶ್ವಾಸ ಮಡ್ಗಿ, ಜಾಗರೂಕರಾಗಿ ಅವ್ರ ಮಾತು ಕೇಳಿ ನಿಮ್ಮನ್ನ ನೀವು ಉಳಿಸ್ಕೊಳ್ಳಿ. ನಿಮ್ಮನ್ನ ನೀವು ಉಳಿಸ್ಕೊಳ್ಳಿ. ಅಯ್ಯೋ, ಈ ಹೆಂಗ್ಸೊಂದು
ಏನು ಆಳ್ತಾಳೋ ಆಯಮ್ಮನಿಗೆ ಗೊತ್ತಾಗಲ್ಲ. ತಲೆ ಇಲ್ದೆ ಮಾತಾಡ್ತಾಳೆ. ಈ ಹೆಂಗಸ್ರೇ ಹಿಂಗೆ. ಹೌದು ಕಣ್ರಪ್ಪ, ಹೌದು. ನೀವೇನೇ ಮಾಡಿದ್ರು ಕ್ಷಮಿಸಿ ಎಲ್ಲನೂ ಹೊಟ್ಟೆಗಾಕೊಂಡು ಉಳಿಸಿ ಪಾಲನೆ ಮಾಡ್ತಿರೋ ಪರಿಸರ ಮತ್ತೆ ಹೆಣ್ಣು ಏನೇ ಹೇಳಿದ್ರು ನಿಮ್ಗೇನೂ ಅರ್ಥ ಆಗಲ್ಲ ಬಿಡಿ. ಅವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ನಿಮ್ಮ ಬೇರ್ಗಳನ್ನ ನೀವು ಉಳಿಸ್ಕೊಳ್ಳಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಚ್ಚರಾಗಿರೋ ನೀವು, ಎಚ್ಚರಾಗಿರೋ, ಎಚ್ಚರಾಗಿರೋ ನೀವು, ಎಚ್ಚರಾಗಿರೋ. ಕೃಷಿಕನ ಕ್ರಾಂತಿಗೆ ಮುಂದಾಗಿರೋ, ವೆಚ್ಚ ಇಳಿಸಿ ಸಾವಯವ ಬೆಳೆಸಿ, ಭೂಮಿ ತಾಯಿಯ ಬೇರು ಗಟ್ಟಿಗೊಳಿಸಿ, ಬೆಳೆ ಉಳಿಸಿ ಮೌಲ್ಯವರ್ಧನೆ ಹೆಚ್ಚಿಸಿ. ಎಚ್ಚರಾಗಿರೋ ನೀವು, ಎಚ್ಚರಾಗಿರೋ. ಅಲ್ಲ, ಅದು ಹೆಂಗೆ ಬೆಲೆ ಕಡಿಮೆ ಮಾಡ್ಬಿಡ್ತೀರಾ ಮೇಡಮ್? ಮೊನ್ನೆ ಗೊಬ್ಬರದ ಅಂಗಡಿಗೆ ಹೋಗಿದ್ದೆ. ಅಲ್ಲೇನೋ ಆಫರ್ ಅದಂತೆ. ಎಷ್ಟೋ ಬಾಟ್ಲು ವ್ಯಾಪಾರ ಮಾಡಿದ್ರೆ ಗೋವಾ ಟ್ರಿಪ್ ಅಂತೆ. ಹ್ಞೂ ಅಂತೀವ್ನಿ. ಏನು ಬೇಕೋ ಎಲ್ಲ ಎಂಟರ್ಟೈನ್ಮೆಂಟು. ಮತ್ತೆ ಲಾಟ್ರಿ ಬೇರೆ ಮಾಡಿಗ್ಯವನೆ. ಲಾಟ್ರಿಲಿ ಬೈಕ್ ಐತೆ, ಮಿಕ್ಸಿ ಐತೆ, ಎಲ್ಲಾನು ಆಫರ್ ಮಾಡಿಗ್ಯವನೆ. ಅದಕ್ಕೆ ನಮ್ಮೂರವರೆಲ್ಲ ಅವ್ನು ಹೇಳಿದ ಔಷಧಿನೇ ಹೊಡಿತಾವ್ರೆ. ಹ್ಞೂ ಮೇಡಮ್, ಈಗಿನ ಔಷಧಿ ಗೊಬ್ಬರನ ಟಚ್ ಮಾಡೋಕ್ಕಾಯ್ತದ? ಬೆಲೆಗಳು ಗಗನಕ್ಕೇರೈತೆ. ಲಾಸ್ಟ್ ಟೈಮ್ ಏನೋ ಟೊಮಾಟೋಗೆ ಒಳ್ಳೆ ರೇಟ್ ಸಿಕ್ತು, ಉಳ್ಕೊಂಡೆ. ಈ ಸತಿ ನಾನು ಹಾಕಿರೋ ಬಂಡವಾಳಕ್ಕೆ ರೇಟ್ ಸಿಕ್ಕಿಲ್ಲ ಅಂದರೆ ಅದೇ ಔಷಧಿ ಕುಡಿದು ಸಾಯ್ಬೇಕಾಗ್ತದೇನೋ. ಮೇಡಮ್, ಬಂಡವಾಳ ಕಡಿಮೆ ಮಾಡೋದು ಒಂಚೂರು ಹೇಳ್ಕೊಡಿ ಮೇಡಮ್. ನೋಡ್ರಪ್ಪ, ನಮ್ಮ ಸಂಸ್ಥೆಯಲ್ಲಿ ಪರಿಸರಕ್ಕೆ ಪೂರಕವಾಗಿರೋ ತಂತ್ರಜ್ಞಾನಗಳು, ಅರ್ಕ ಸೂಕ್ಷ್ಮಾಣು ಜೀವಿ ಗೊಬ್ಬರಗಳು, ಕಡಿಮೆ ಬೆಲೆಗೆ ಅನೇಕ ರೋಗ ತಡೆಯೋ ತಳಿಗಳು, ನಿಮ್ಮ ಲೇಬರ್ ಕೊರತೆಗೆ ನಿಯಂತ್ರಣ ಮಾಡೋದಕ್ಕೆ ವೈಜ್ಞಾನಿಕ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡಿ ಟ್ರೈನಿಂಗ್ ಕೂಡ ಕೊಡ್ತೀವಿ. ಅರ್ಥ ಆಯ್ತೇನ್ರಪ್ಪ? IIHR ಸಂಸ್ಥೆಯ ಗುರಿ ಮತ್ತು ಉದ್ದೇಶದಂತೆ ಹಣ್ಣು, ತರಕಾರಿ, ಹೂವು, ಅಣಬೆ, ಔಷಧೀಯ ಬೆಳೆಗಳ ಪರಿಣಾಮಕಾರಿ ಸಸ್ಯ ಸಂರಕ್ಷಣಾ ತಂತ್ರಜ್ಞಾನಗಳನ್ನು ದೇಶಾದ್ಯಂತ ಪರಿಚಯ ಮಾಡಿದ್ದೀವಿ. ಹೌದಾ? ಇನ್ನೂ ಏನೇನಿದಾವೆ ಮೇಡಮ್? ನಮ್ಮಲ್ಲಿರೋ ಪ್ರಮುಖ ತಳಿಗಳು ಯಾವ್ಯಾವಂದ್ರೆ ಮಾವಿನಲ್ಲಿ ಅರ್ಕ ಉದಯ್, ಅರ್ಕ ಸುಪ್ರಭಾತ್, ಸೀಬೆಯಲ್ಲಿ ಅರ್ಕ ಕಿರಣ್. ಅಷ್ಟೇ ಯಾಕೆ, ಪಪ್ಪಾಯ, ಸೀತಾಫಲ, ಹಲಸು, ಅನೇಕ ಹಣ್ಣುಗಳ ತಳಿಗಳು IIHRನಲ್ಲಿ ಸಿಗ್ತವೆ. ತರಕಾರಿಗಳಲ್ಲಿ ಬಂದರೆ ಟೊಮ್ಯಾಟೊ, ಅರ್ಕ ರಕ್ಷಕ್, ಈರುಳ್ಳಿಲಿ ಅರ್ಕ ಕಲ್ಯಾಣ್, ಅರ್ಕ ಬಿಂದು, ಹೀಗೆ ಸಾಕಷ್ಟು ತರಕಾರಿಗಳ ತಳಿಗಳು ಇವೆ. ಸರಿಸುಮಾರು 314 ಹೊಸ ತಳಿಗಳನ್ನ ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಕಣ್ರಪ್ಪ. 163 ಬೇರೆ ಬೇರೆ ತೋಟಗಾರಿಕಾ ತಂತ್ರಜ್ಞಾನಗಳನ್ನು ಸುಮಾರು 57 ತೋಟಗಾರಿಕಾ ಬೆಳೆಗಳಲ್ಲಿ ಕಂಡುಹಿಡಿಯಲಾಗಿದೆ. ಇದ್ರ ಜೊತೆಗೆ ಗುಲಾಬಿ, ಚೆಂಡು ಹೂವು, ಕನಕಾಂಬರ, ಸುಗಂಧರಾಜ, ಸೇವಂತಿಗೆ, ಜರ್ಬೆರಾ, ಆಸ್ಟರ್ ಮತ್ತು ಔಷಧಿ ಸಸ್ಯಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ನಮ್ಮ ತಳಿಗಳು ಅಧಿಕ ಇಳುವರಿ, ಉತ್ತಮ ಗುಣಮಟ್ಟ ಹಾಗೂ ಅನೇಕ ರೋಗಗಳ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ. ಇದರ ಜೊತೆಗೆ ರೋಗಗಳನ್ನು ನಿಯಂತ್ರಣ ಮಾಡಲು ಟ್ರೈಕೋಡರ್ಮಾ, ಸೂಡೋಮನಸ್ ಮತ್ತು ಪೆಸಿಲೋಮೈಸಿಸ್ಗಳಂತಹ ಜೈವಿಕ ಪೀಡೆನಾಶಕಗಳನ್ನು ಕೂಡ ಕಂಡುಹಿಡಿಯಲಾಗಿದೆ. ಮೇಡಮ್, ನಮ್ದು ಕಪ್ಪು ಭೂಮಿ, ಇವ್ರದ್ದು ನೀರಾವರಿ ಭೂಮಿ, ಅವ್ರದ್ದು ಕೆಂಪು ಭೂಮಿ ಅಂತ ಅನ್ಕೊಳ್ಳಿ. ಆಗ ನಾವು ಯಾವ ಭೂಮಿಗೆ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ವೆರಿ ಗುಡ್, ವೆರಿ ಗುಡ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದಕ್ಕೆ ಅಂತಾನೆ ನಮ್ಮ ಸಂಸ್ಥೆಯಲ್ಲಿ ನೈಸರ್ಗಿಕ ಸಂಪನ್ಮೂಲ ವಿಭಾಗ ಅಂತ ಐತೆ. ಹಂಗಂದ್ರೆ ಸಾಯಿಲ್ ಸೈನ್ಸ್ ಡಿವಿಷನ್ ಅಂತ. ಅಲ್ಲಿ ನಿಮ್ಮ ಜಮೀನಿನ ಮಣ್ಣು ಮತ್ತು ನೀರಿನ ವೈಜ್ಞಾನಿಕ ಪರೀಕ್ಷೆ ಮಾಡಿ ನಿಮ್ಮ ಭೂಮಿಯಲ್ಲಿ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅಂತ ತಿಳಿಸ್ಕೊಡ್ತಾರೆ. ಓಹೋ, ಹೌದಾ ಸರ್? ಹೌದಪ್ಪ, ಹೌದು. ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಮತ್ತು ರೈತರು ಹೆಚ್ಚಾಗಿ ನಮ್ಮನ್ನು ನೆನೆಸ್ಕೊಳ್ಳೋದು ಅಂದರೆ ಬೆಳೆಗೆ ಜಾಸ್ತಿ ಹುಳ ಬಿದ್ದು ಮತ್ತೆ ರೋಗ ತಗಲಿ ಗಿಡ ಮಲ್ಕೊಂಡಾಗ ಅವಾಗ ನೀವು ಔಷಧಿ ಅಂಗಡಿಯವ್ರನ್ನ ಬಿಟ್ಟು ನಮ್ಮನ್ನು ಹುಡ್ಕೊಂಡು ಬರ್ತೀರಾ. ನೀವು ಹೇಳಿದ್ದು 100ಕ್ಕೆ 100 ನಿಜ. ಆದರೆ ಈ ಹುಳುಗಳಿಂದ ಮತ್ತು ರೋಗಗಳಿಂದ
ಬಚಾವಾಗಕ್ಕೆ ಏನಾದರೂ ಉಪಾಯ ಇದ್ರೆ ಹೇಳಿ ಸರ್. ಓಕೆ, ಸಸ್ಯ ಸಂರಕ್ಷಣೆಗಾಗಿ ನಮ್ಮಲ್ಲಿರೋ ತಂತ್ರಜ್ಞಾನಗಳನ್ನು ರೋಗ ಬಂದ ಮೇಲೆ ಬಳಸಬೇಕು ಅಂತಾನೆ ಅಲ್ಲ, ಇದನ್ನು ಬಳಸೋದ್ರಿಂದ ರೋಗ ಮತ್ತು ಕೀಟಗಳು ಬರದಂತೆ ಕೂಡ ತಡಿಬಹುದಾಗಿದೆ. ಮಾವು ಮತ್ತು ಬಳ್ಳಿ ತರಕಾರಿಗಳಲ್ಲಿ ಹಣ್ಣಿನ ನೊಣದ ಕಾಟದಿಂದ ಬಚಾವಾಗೋದಕ್ಕೆ ಮೋಹಕ ಬಲೆಗಳನ್ನು ಅಥವಾ ಫೆರೋಮನ್ ಟ್ರಾಪ್ ಬಳಸಬೇಕು. ಮಾವಿನ ಕಾಂಡ ಕೊರಕ ನಿವಾರಣೆಗೆ ಸೀಲರ್ ಕಮ್ ಹೀಲರ್ ಅಂತ ಇದೆ. ಹಣ್ಣಿನ ನೊಣದ ಬಾಧೆಗೆ ಬಿಸಿ ನೀರಿನ ಉಪಚಾರ ತಂತ್ರಜ್ಞಾನವೂ ಇದೆ. ಹಾಗೆ ಬೆಳೆಗಳಲ್ಲಿ ರಸ ಹೀರುವ ಕೀಟಗಳ ನಿವಾರಣೆಗಾಗಿ ಅರ್ಕ ಬೇವು ಮತ್ತು ಅರ್ಕ ಹೊಂಗೆ ಸೊಪ್ಪುಗಳನ್ನು ಬಳಸಬಹುದು. ಇದರ ಜೊತೆಗೆ ಸಸ್ಯ ಪೋಷಕಗಳಾದ ತರಕಾರಿ ಸ್ಪೆಷಲ್, ಮಾವು ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್, ಬನಾನಾ ಸ್ಪೆಷಲ್ ಇವು ಕೂಡ ಇದ್ದಾವೆ. ಇದೇ ರೀತಿ ಅನೇಕ ತಂತ್ರಜ್ಞಾನಗಳನ್ನು ನಮ್ಮವರು ಕಂಡುಹಿಡಿದಿದ್ದಾರೆ. ನಾನು ಒಂದಷ್ಟನ್ನು ಹೇಳಿದ್ದೀನಿ. ಇನ್ನು ನಿಮಗೆ ಇದ್ರ ಬಗ್ಗೆ ಬಹಳ ತಿಳ್ಕೋಬೇಕು ಅಂತಿದ್ರೆ ನಮ್ಮ ಸಂಸ್ಥೆಗೆ ಬನ್ನಿ, ಅಲ್ಲಿ ವಿಚಾರಿಸಿ, ಎಲ್ಲ ಹೇಳ್ತೀವಿ. ಹಾಂ ಹಾಂ. ವಾ, ಸಾಕಷ್ಟು ತಂತ್ರಜ್ಞಾನಗಳಿದಾವೆ, ನಮ್ಮ ರೈತರಿಗೆ ಕಾಣಲ್ಲ. ಏಯ್, ಎಲ್ರೂ ಗಮನ ಇಟ್ಟು ಕೇಳ್ರಪ್ಪು. ಇನ್ಮೇಲಾದ್ರೂ ಸರ್ಕಾರಿ ಸಂಸ್ಥೆಗಳ ತಂತ್ರಜ್ಞಾನನ ಬಳಸಕ್ಕೆ ಶುರು ಮಾಡೋಣ. ಆಗಲೇ ಎಲ್ರಿಗೂ ಒಳ್ಳೇದು, ಖರ್ಚು ಕಡಿಮೆ ಆಯ್ತದೆ. ಎಲ್ಲ ಸರಿ ಮೇಡಮ್, ನೀವು ಹೇಳೋದು ಎಲ್ಲನೂ ಮಾಡೋಣ. ಆದರೆ ಏನು ಬೆಳೆದ್ರು ಏನು ದುಡಿದ್ರು ರೈತಂಗೆ ಅಂತ ಹುಡುಗಿನೇ ಕೊಡಲ್ಲ ಅಂತೀನಿ. ತಲೆ ಕೆಟ್ಟೋಗದೆ ಮೇಡಮ್. ಅದಕ್ಕೆ ಹೇಳೋದು ಕಣ್ರಿ, ಬರೀ ರೈತನಾಗಿ ಉಳಿಬೇಡಿ, ಕೃಷಿ ಉದ್ದಿಮೆಯಾಗಿ ಕೃಷಿಯನ್ನು ಲಾಭದಾಯಕವಾಗಿಸಿ. ನಿಮಗೆ ಬೇಕಾಗಿರೋ ತರಬೇತಿ ಮಾಹಿತಿ ಎಲ್ಲವನ್ನ ನಾವು ನೀಡ್ತೀವಿ, ನೀವು ಕೈ ಜೋಡಿಸ್ಬೇಕಷ್ಟೇ. ಮೇಡಮ್, ನಮ್ಮ ಯಜಮಾನ್ರು ತೀರ್ಕೊಂಡು 1 ವರ್ಷ ಆಯಿತು. ನಾನು ಕೂಲಿ ನಾಲಿ ಮಾಡಿ ಮಕ್ಳನ್ನ ಸ್ಕೂಲಿಗೆ ಸೇರಿಸಿ ಸಂಸಾರ ನಡೆಸ್ತಾ ಇದ್ದೀನಿ. ಈ ಕೂಲಿ ಕೆಲಸನೇ ನಂಬ್ಕೊಂಡು ಎಷ್ಟು ದಿನ ಇರೋಕ್ಕಾಯ್ತದೆ? ನೀವೇ ಹೇಳಿ ಮೇಡಮ್. ನನಗೂ ಏನಾದರೂ ಮಾಡಬೇಕು ಅಂತ ಆಸೆ. ಏನು ಮಾಡ್ಬೋದು ನೀವೇ ಹೇಳಿ. ಖಂಡಿತ ಕಣ್ರಮ್ಮ. ಆಗಲೇ ಹೇಳ್ದಂಗೆ ನಿಮಗೆ ಅಧಿಕ ಆದಾಯ ಮತ್ತು ಆಹಾರ ಭದ್ರತೆಗೋಸ್ಕರ ಅರ್ಕ ನ್ಯೂಟ್ರಿ ಗಾರ್ಡನ್ ಅಂದರೆ ಕೈತೋಟ ಮಾಡ್ಬೋದು. ಹಾಗೆ ಮೌಲ್ಯವರ್ಧಿತ ತಂತ್ರಜ್ಞಾನಗಳು ಕೂಡ ಹಲವಾರು ಇವೆ. ಜೊತೆಗೆ ಅಣಬೆ ಕೃಷಿಯನ್ನು ವೈಜ್ಞಾನಿಕವಾಗಿ ಸುಲಭವಾಗಿ RTF ಬ್ಯಾಗ್ಗಳಲ್ಲಿ ಮನೆಯಲ್ಲೇ ಬೆಳೆಯಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದ್ರೆ ಅದನ್ನ ಮಾರಲೂಬಹುದು, ಹಾಗೆ ಒಂದು 4 ಕಾಸು ಕಾಣಲೂಬಹುದು. ಈ ಅಣಬೆಗಳನ್ನೇ ಬಳಸ್ಕೊಂಡು ಅರ್ಕ ಅಣಬೆ ರಸಂ ಪೌಡರ್, ಮಶ್ರೂಮ್ ಸೂಪ್, ಮಶ್ರೂಮ್ ಕುಕ್ಕೀಸ್, ಮಶ್ರೂಮ್ ಚಟ್ನಿ ಪುಡಿ ಮುಂತಾದ ಮೌಲ್ಯವರ್ಧಿತ ಉತ್ಪನ್ನ ಮಾಡೋಕ್ಕೆ ನಿಮಗೆಲ್ಲ ನಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗ್ ಕೊಡಿಸೋಣ. ಇದರಿಂದ ನೀವುಗಳೇ ಸ್ವಾವಲಂಬನೆಯಿಂದ ಬದುಕಬಹುದು. ಸರ್, ನಾನೊಬ್ಬ ಮಾದರಿ ರೈತನಾಗಿ ಬೆಳೆದ ಬೆಳೆಗೆ ಹೆಚ್ಚಿನ ರೇಟ್ ತಗೋಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಸರ್. ಒಳ್ಳೆ ಪ್ರಶ್ನೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ಒಬ್ಬ ರೈತ ಎಷ್ಟೇ ಚೆನ್ನಾಗಿ ಬೆಳೆ ಬೆಳೆದ್ರು ಕೊಯ್ಲು ನಂತರ ನಿರ್ವಹಣೆ ಸರಿ ಇಲ್ದಿದ್ರೆ ಆ ಬೆಳೆಗೆ ರೇಟ್ ಸಿಗೋದಿಲ್ಲ ಕಣ್ರಿ. ಅದಕ್ಕಾಗಿ ನಮ್ಮಲ್ಲಿ ಕೊಯ್ಲು ನಂತರ ಮತ್ತು ಮೌಲ್ಯವರ್ಧಿತ ತಂತ್ರಜ್ಞಾನಗಳಿಗೆ ವಿಶೇಷ ಟೆಕ್ನಾಲಜಿಗಳಿದ್ದಾವೆ. ನೋಡಿ, ಹಲಸು, ಮಾವು, ಕೋಕಮ್ ಈ ಥರದ ಹಣ್ಣುಗಳಿಗೆ ಸ್ಕ್ವಾಷ್ಗಳು, ಹಣ್ಣಿನ ಜ್ಯೂಸು ಮತ್ತು ಪಾನೀಯಗಳು, ತರಕಾರಿ ಪೇಸ್ಟ್ಗಳು, ತರಕಾರಿ ಶೇಖರಣಾ ಪೆಟ್ಟಿಗೆಗಳು ಇದ್ದಾವೆ. ಹೂವಿನ ಅಗರಬತ್ತಿ ಮತ್ತು ಧೂಪಗಳ ತಂತ್ರಜ್ಞಾನಗಳು, ಹಣ್ಣನ್ನು ಮಾಗಿಸುವ ಚೇಂಬರು, ಈ ಥರ ವೈಜ್ಞಾನಿಕವಾಗಿ ಮುಂದುವರೆದು ಇವುಗಳನ್ನು ಬಳಸ್ಕೊಂಡಿದ್ದೆ ಆದರೆ ಖಂಡಿತ ನೀವೊಬ್ಬ ಮಾದರಿ ರೈತ ಆಗ್ಬೋದು. ಆಗ ನಿಮ್ಮ ಬೆಳೆಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಲೇಬರ್ ಸಮಸ್ಯೆ ಕಡಿಮೆ ಮಾಡೋದಕ್ಕೆ ನಮ್ಮ ಹತ್ರ ರೈತ ಸ್ನೇಹಿ ಯಂತ್ರಗಳು ಇದ್ದಾವೆ. ಓ, ನಾನಲ್ಲಿಂದ ನಿಮ್ಮ ಜೊತೆ ಬಂದಿದ್ದು ಒಳ್ಳೆಯದೇ ಆಯಿತು ಮೇಡಮ್. ನನಗೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ. ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಧೈರ್ಯನೂ ಸಾಲ್ತಿಲ್ಲ. ಅದಕ್ಕೇನಂತೆ, ನಮ್ಮ ಸಂಸ್ಥೆಯಲ್ಲಿ ಸಮಾಜ ವಿಜ್ಞಾನ ಮತ್ತು ತರಬೇತಿ ವಿಭಾಗ ಇದೆ. ನಿಮ್ಮಂತಹ ಉತ್ಸಾಹಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಬೆಸ್ಟ್ ಹಾರ್ಟ್ ಘಟಕ, ABI ಘಟಕ ಮತ್ತು ಎಟಿಕ್ ಕೇಂದ್ರ ಅಂತ ಪೂರಕವಾಗಿ ನಿಂತು ಬೆಳೆಗಾರರಿಗೆ, ಉದ್ಯಮದಾರರಿಗೆ ಮಾಹಿತಿ ಮತ್ತು ತಂತ್ರಜ್ಞಾನವನ್ನು ನೀಡಿ ನೀವು ಸ್ಟಾರ್ಟಪ್ ಶುರು ಮಾಡೋಕ್ಕೆ ದಾರಿಯನ್ನು ತೋರಿಸ್ತೀವಿ.
ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಸಂಸ್ಥೆಯ ಡೈರೆಕ್ಟರ್ IIHR ಅಂದರೆ ನಿರ್ದೇಶಕರನ್ನು ಕೂಡ ನೀವು ಸಂಪರ್ಕಿಸಬಹುದು. ನೀವು ನಮ್ಮ ರೈತರ ಬದುಕಿಗೆ ಹೊಸ ವಿಶ್ವಾಸವನ್ನು ನೀಡಿದ್ದೀರಿ. ನಾವು ಖಂಡಿತ IIHR ಸಂಸ್ಥೆಗೆ ಕೃತಜ್ಞರಾಗಿದ್ದೇವೆ ಸರ್. ನಾವು ಅರ್ಕಾ ಸಂಸ್ಥೆ IIHR ಕಡೆ ಪಯಣಕ್ಕೆ ಸಜ್ಜಾಗಿದ್ದೇವೆ. ದೇಶ ಕಟ್ಟುವ ಪಯಣ, ಮರಳಿ ಮಣ್ಣಿಗೆ ಪಯಣ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಅರ್ಕಾ ತೀರದ ಕಡೆಗೆ ಪಯಣ, IIHR-ನೊಂದಿಗೆ ಪಯಣ, IIHR-ನೊಂದಿಗೆ ಪಯಣ, ಇದು IIHR-ನೊಂದಿಗೆ ಪಯಣ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ರಾಸಾಯನಿಕದಿಂದ ಸಾವಯವದ ಕೃಷಿಯೆಡೆಗೆ ಪ್ರಗತಿಯನ್ನು ಮುಟ್ಟುವಂತ ಪರಂಪರೆಯ ಜೀವಯಾನ. ಪಂಚಭೂತಗಳನ್ನು ಉಳಿಸದಿದ್ದರೆ ಪ್ರಕೃತಿಯ ಮಡಿಲು ಸಿಗುವುದು ಎಲ್ಲಿ? ನಿಖರ ಕೃಷಿಯ ಪಾಲಿಸಿ ನೋಡಿ, ಬೇಸಾಯದ ಖರ್ಚನ್ನು ಕಡಿಮೆ ಮಾಡಿ. ರೇಲಾ 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 ರೇ, ರೇಲಾ 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 ರೇ, ರೇಲಾ 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 ರೇ, ರೇಲಾ 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 ರೇ. ಸುಸ್ಥಿರ ಕೃಷಿಯನ್ನು ಮಾಡಿ, ತೋಟಗಾರಿಕೆಯನ್ನು ಕಾಪಾಡಿ. ಇದು ಕೃಷಿಕರ ಕ್ರಾಂತಿಯ ಪಯಣ, ಇದು ದೇಶದ ಪ್ರಗತಿಯ ಪಯಣ. ಅರ್ಕಾ ಕ್ರಾಂತಿಯ ಪಯಣ, ಇದು IIHR-ನೊಂದಿಗೆ ಪಯಣ. ರೇಲಾ 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 ರೇ, ರೇಲಾ 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 ರೇ. ಜೈ ಜವಾನ್ ಜೈ ಕಿಸಾನ್, 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 ಜೈ ಜವಾನ್ ಜೈ ಕಿಸಾನ್. ಇಷ್ಟೊತ್ತು ಸಾವಧಾನವಾಗಿ ಕೂತು ಇದನ್ನು ಎಂಜಾಯ್ ಮಾಡಿದ ಎಲ್ಲ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಜಾನಪದ ಕಲಾವಿದರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಈ ತಗಲು ಗೊಂಬೆಯನ್ನು ಮಾಡಿ, ಇವತ್ತು ಸೂತ್ರದ ಗೊಂಬೆಯನ್ನು ಮಾಡಿ ನಿಮ್ಮ ಮುಂದೆ ನಿಮಗೆ ಏನು ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಹಾಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಭಾವಿಸ್ತೀವಿ. ಈ ಒಂದು ಸಹಕಾರ ನಮಗೆ DST ಪ್ರಾಜೆಕ್ಟಿಂದ ಸಿಕ್ಕಿದೆ, ಭಾರತ ಸರ್ಕಾರದಿಂದ. ಅದಕ್ಕೆ ನಮ್ಮ ನಿರ್ದೇಶಕರು ಕೂಡ ನಮಗೆ ಸಹಾಯವನ್ನು ಮಾಡಿ ಇದನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡೋಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಅದಕ್ಕೆ ಕೃತಜ್ಞತರಾಗಿದ್ದೀವಿ. ಹಾಗೂ ಬಂದಿರೋ ಎಲ್ಲ ರೈತ ಬಾಂಧವರಿಗೆ, ಸ್ಟೂಡೆಂಟ್ಸ್ಗೆ ಹಾಗೂ ಎಲ್ಲ ಯಾತ್ರಿಗಳಿಗೆ ನಮ್ಮ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಬೇಕಾಗಿರುವ ತಂತ್ರಜ್ಞಾನಗಳು ಹಾಗೂ ಹಲವಾರು ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡೋಕ್ಕೆ ಟೆಕ್ನಿಕಲ್ ಸೆಷನ್ ಇದೆ. ದಯವಿಟ್ಟು ಇಂಟ್ರೆಸ್ಟೆಡ್ ಫಾರ್ಮರ್ಸು ಮತ್ತು ಎಲ್ಲ ಬಂದಿರೋ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಮನವಿ ಮಾಡ್ತೀವಿ, ದಯವಿಟ್ಟು ಬಂದು ವಿಚಾರವನ್ನು ತಿಳ್ಕೊಬೇಕು. ಹಾಗೂ ನಿಮ್ಮಲ್ಲಿ ಏನೋ ಡೌಟ್ಸ್ ಇದ್ದರೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಸೈಂಟಿಸ್ಟ್ಗಳು ವೇದಿಕೆ ಮೇಲೆ. ದಯವಿಟ್ಟು ನಿಮ್ಮಲ್ಲಿರೋ ಡೌಟ್ಸ್ನ ಅವ್ರ ಹತ್ರ ಕೇಳಿ ತಿಳ್ಕೊಬೇಕು ಮಾಹಿತಿಯನ್ನು ಅಂತ ವಿನಂತಿಸ್ಕೊಳ್ತೀವಿ. ಎನ್ಹಾನ್ಸ್ಮೆಂಟು ಅದು ನಮ್ಮ ಇಂಡಿಯಾದಲ್ಲಿ ಇನ್ನೂ ಡೆವಲಪ್ ಆಗಬೇಕಾಗಿದೆ. ಹಾಗಾಗಿ ಇದಕ್ಕೆ ನಾವು ಯಾಕೆ ಒತ್ತು ಕೊಡ್ತಾ ಇದ್ದೀವಿ ಅಂದರೆ, ನಿಮ್ಮ ರೈತರ ಆದಾಯ ಹೆಚ್ಚಬೇಕು ಅಂದರೆ ಒಳ್ಳೆ ಪ್ರಿಸರ್ವೇಷನ್ ಮೆಥಡ್ಸ್ ಇರಬೇಕು, ಎನ್ರಿಚ್ಮೆಂಟ್ ಇರಬೇಕು, ಮೌಲ್ಯವರ್ಧನೆ ಆಗಬೇಕು, ಮತ್ತು ಅದನ್ನು ಸೂಕ್ತವಾಗಿ ಪ್ರಿಸರ್ವೇಷನ್ ಮಾಡಬೇಕು. ಪ್ಲಸ್ ನಿಮಗೆ ಪ್ಯಾಕೇಜಿಂಗು, ಅದು ಈ ಕಾರಣ ಏನು ಅಂದರೆ, ನೀವು ನೋಡಿರಬೇಕು ಲಾಸ್ಟ್ ಆಫ್ ವೆಸ್ಟರ್ನ್ ಕಂಟ್ರೀಸ್, ಫಾರಿನ್ ಕಂಟ್ರೀಸ್ ಅವರು ಪ್ಯಾಕೇಜಿಂಗ್ ಕೊಟ್ಟು ನಿಮಗೆ ಅಟ್ರಾಕ್ಟ್ ಮಾಡ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಪ್ಯಾಕೇಜಿಂಗ್ ಬಗ್ಗೆ ಇನ್ನೂ ಸಾಕಷ್ಟು ಗಮನಗಳು ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ, ನಾವು ಏನು ಹೇಳ್ತೀವಿ ಅಂದರೆ, ಪ್ಯಾಕೇಜಿಂಗ್ ಇಸ್ ದಿ ಫೇಸ್ ಆಫ್ ಎ ಪ್ರಾಡಕ್ಟ್.
ನೀವು ಪ್ಯಾಕೇಜಿಂಗ್ ನೋಡಿದ ತಕ್ಷಣ ಅದರಲ್ಲಿ ಡೀಟೇಲ್ಸ್ ಇರ್ತದೆ, ಎಷ್ಟೆಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು, ನ್ಯೂಟ್ರಿಷನ್ ಕ್ವಾಲಿಟೀಸ್ ಇರ್ಬೋದು, ಬೆಸ್ಟ್ ಬಿಫೋರ್ ಇರ್ಬೋದು, ಮತ್ತು ಅಟ್ರಾಕ್ಟಿವ್ ಆಗಿರಬೇಕು. ಸೊ ಹಾಗಾಗಿ ಇದನ್ನು ನಾವು ಮಾಡಿದಾಗ ನಮ್ಮ ರೈತರ ಆದಾಯ ದ್ವಿಗುಣ ಆಗೋಕ್ಕೆ ಸಂದೇಹ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದನ್ನು ತಾವು ನೋಡಿರಬೇಕು. ಅಫ್ಕೋರ್ಸ್ ಇದು ನಾನು ಸ್ವಲ್ಪ ಹಿಂದೆನೇ ಮಾಡಿದ್ದೀನಿ ಈ ಟೇಬಲ್ಲು. ಇವು ಜಸ್ಟ್ ನೋಡಿ ಎಷ್ಟು ವೇಸ್ಟ್ ಆಗ್ತಾ ಇದೆ ನಮ್ಮ ಕಂಟ್ರಿನಲ್ಲಿ. ಫಾರ್ ಎಕ್ಸಾಂಪಲ್ಲು cereals and pulses production is, it may be 330 plus now, but the wastage is just almost 23 million tons. ಆದರೆ 23,000 crores. Can we imagine? ನಾವು ಯೋಚನೆ ಮಾಡ್ಬೋದಾ ಇದನ್ನು? ಎಷ್ಟು ನಾವು ವೇಸ್ಟ್ ಮಾಡ್ತಾ ಇದೀವಿ ನೋಡಿ. ನೀವು ಪೆರಿಷಬಲ್ಸ್ ತೊಗೊಳ್ಳಿ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ನಮ್ಮ ಪ್ರೆಸೆಂಟ್ ಲೆವೆಲ್ ಆಫ್ ಪ್ರೊಡಕ್ಷನ್ ಈಸ್ 210 ಮಿಲಿಯನ್ ಟನ್ಸ್, ನಾಟ್ ಟನ್ಸ್, ಮಿಲಿಯನ್ ಟನ್ಸ್. ಬಟ್ ವೇಸ್ಟೇಜ್ ಆಗ್ತಾ ಇರೋದು ಆಲ್ಮೋಸ್ಟ್ 42 ಟನ್ಸ್. ಕಾರಣ ಏನು ಅಂದರೆ ನಮ್ಮಲ್ಲಿ ಹಂಗರು, ಹಸುವು ಮತ್ತು ಈ ನಾವು ಏನು ಹೇಳ್ತೀವಿ ಬಡತನ ಇದೆ. ಖಂಡಿತ ಇಂಡಿಯಾ ಬಡತನ ಅಲ್ಲ, ಆದರೆ ನಾವು ಸರಿಯಾಗಿ ಅದನ್ನು ಟೆಕ್ನಾಲಜಿ ಆಗಲಿ ತಂತ್ರಜ್ಞಾನ ಉಪಯೋಗಿಸ್ತಾ ಇಲ್ಲ, ಮತ್ತು ಪ್ರಿಸರ್ವೇಷನ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನೀವು ನೋಡಿರಬೇಕು ಅಲ್ಲಿ ಎಷ್ಟು 63,000 ಕೋಟಿ ವೇಸ್ಟ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಫಾರ್ ವಿತೌಟ್ ಹ್ಯಾವಿಂಗ್ ಎ ಪ್ರಾಪರ್ ಪ್ಯಾಕೇಜಿಂಗ್, ಪ್ರಿಸರ್ವೇಷನ್ ಆ್ಯಂಡ್ ದಿ ವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್. ನೆಕ್ಸ್ಟ್ ಸ್ಲೈಡ್. ನಮ್ಮದು ಮೇನ್ ಗೋಲ್ ಏನು ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ನ ರೆಡ್ಯೂಸ್ ಮಾಡೋದು. ಅವರ್ ಮೇನ್ ಗೋಲ್ ಆಫ್ ಅಬ್ಜೆಕ್ಟಿವ್ಸ್. ಇವತ್ತು ನಾನು ಏನು ಹೇಳ್ತೀನಿ ಅದೇ ಥರ ನಾನು ನಡೀತೀನಿ. ಕಾರ್ಯಕ್ರಮ ಏನು ನಾವು ಮಾತಾಡ್ತಾ ಇದ್ದೀವಿ ಕಾರ್ಯಗತ ಮಾಡೋಕ್ಕೂ ಕೂಡ ನಾವು ನಮ್ಮ ಡೈಟ್ ಜೊತೆ ಸಹಾಯ ಅವರ ಜೊತೆ ಸೇರಿ ನಾವು ಖಂಡಿತ ನಿಮಗೆ ಸಹಾಯ ಮಾಡೋಕ್ಕೆ ಖಂಡಿತ. ಯಾಕೆಂದ್ರೆ ಡಾಕ್ಟರ್ ಬಾಲಕೃಷ್ಣ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಆರ್ ಎ ವೆರಿ ಪ್ರಿನ್ಸಿಪಲ್ ಸೈಂಟಿಸ್ಟ್ ಇನ್ ದೇರ್ ರೆಸ್ಪೆಕ್ಟಿವ್ ಫೀಲ್ಡ್ಸ್. ಅದನ್ನು ಕೂಡ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನೆಕ್ಸ್ಟ್ ಸ್ಲೈಡ್. ಇದು ನೀವು ನೋಡಿರಬೇಕು. ಇದು ಏನು ಅಂದರೆ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಆದ ತಕ್ಷಣ ಹಣ್ಣು ತರಕಾರಿಗಳು ಸತ್ತೋಗ್ತವೆ ಅಂತ. ಖಂಡಿತ ಇಲ್ಲ. ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಶೆಲ್ಫ್ ಲೈಫ್ ಅಂತ ನಾವು ಹೇಳ್ತೀವಿ. ಕಾರಣ ಏನಂದರೆ ನಾವು ಹೇಗೆ ಉಸಿರಾಡ್ತೀವಿ ಅದು ಸಹ ಉಸಿರಾಡುತ್ತೆ. ನೀವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಪಾಲಿಥೀನ್ ಬ್ಯಾಗಲ್ಲಿ, ಪಾಲಿಥೀನ್ ಬ್ಯಾಗಲ್ಲಿ ಯಾವ್ದಾದ್ರು ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಹಾಕಿದಾಗ ಇಟ್ ರೆಸ್ಪೈರ್ಸ್ ಆ್ಯಂಡ್ ಪರ್ಸ್ಪೈರ್ಸ್, ಉಸಿರಾಡುತ್ತೆ. ಹೌದೇ ಸಹ ಬೆವರುತ್ತೂ ಸಹ ಹೌದೇ ಬೆವರುತ್ತೆ, ಆಮೇಲೆ ಅದರಲ್ಲಿರೋ ಮಾಯಿಶ್ಚರ್ ಬಿಡುತ್ತೆ. ಸೊ ಇಟ್ ಈಸ್ ಹ್ಯಾವಿಂಗ್ ಸಮ್ ಶೆಲ್ಫ್ ಲೈಫ್. ನಾವೇನು ಮಾಡ್ತೀವಿ ಅಂದರೆ ಅದನ್ನು ಕಂಟ್ರೋಲ್ ಮಾಡದೇ ಇದ್ದಾಗ ಅದರದ್ದು ಸೆನಿಸಸ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಸೆನಿಸಸ್. CO2 O2 ರೇಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ರೇಟ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಇಟ್ ಲೀಡ್ಸ್ ಟು ಲಾಸಸ್. ಅವಾಗ ಏನು ಮಾಡ್ತೀವಿ ಬಿಸಾಕ್ತೀವಿ. ಸಿಂಪಲ್ ಎಕ್ಸಾಂಪಲ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಪಪಾಯ ನೋಡಿರಬೇಕು, ಮಾರ್ಕೆಟಿಂದ ತರ್ತೀರಾ, ಮಾರ್ಕೆಟಿಂದ ತಂದರೂ ನೀವು ಡೈನಿಂಗ್ ಟೇಬಲ್ ಮೇಲೆ ಇಡ್ತೀರಾ. ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿ ಫಂಗಲ್ ಫಾರ್ಮ್ ಆಗುತ್ತೆ 2-3 ಡೇಸ್ ಆದಮೇಲೆ, ವೈಟ್ ಫಂಗಲ್ ಫಾರ್ಮು. ನೀವೆಲ್ಲ ಅಬ್ಸರ್ವ್ ಮಾಡಿರಬೇಕು. ಅದು ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ, ಡಿಕೆ ಸ್ಟಾರ್ಟ್ ಆಗುತ್ತೆ, ಅವಳು ಕೊಳೆಗೆ ಶುರು ಆಗುತ್ತೆ ಒಳಗಡೆಯಿಂದ, ಮತ್ತು ನೀವು ಬಿಸಾಕ್ತೀರ. ಅಂದರೆ ನೀವು ಒಂದು ತಿಳ್ಕೊಳ್ಳಿ, ಪ್ರಕೃತಿ ತಾಯಿ ಕೊಟ್ಟಿರೋದು ನಮ್ಮನ್ನು ವೇಸ್ಟ್ ಮಾಡೋಕ್ಕಲ್ಲ, ಅವ್ರ ತಾಯಿ ಕೊಡೋದು. ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಟ್ಟು ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಪ್ರಿಸರ್ವೇಷನ್ ಮಾಡಿದಾಗ ಅದ್ರ ಬೆಲೆ ಮತ್ತು ಅದ್ರ ನ್ಯೂಟ್ರಿಷನ್ ಕ್ವಾಲಿಟೀಸ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇದು ಓನ್ಲಿ ಎ ಸ್ಕೆಮೆಟಿಕ್ ಡಯಾಗ್ರಾಮ್ ಹೌ ದಿ ಏರೋಬಿಕ್ ರೆಸ್ಪಿರೇಷನ್ ಈಸ್. ಸೊ ಆಕ್ಸಿಜನ್ನ ಹೊರಗಡೆ ತೊಗೊಳುತ್ತೆ ನಮ್ಮ ಥರ ರೆಸ್ಪೈರು, ಬಟ್ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡುತ್ತೆ. H2O ಅಂದರೆ ಮಾಯಿಶ್ಚರ್ ಕೂಡ ಹೊರಗಡೆ ಬಿಡುತ್ತೆ. ನೆಕ್ಸ್ಟ್ ಸ್ಲೈಡ್. ವಿ ಕಾಲ್ ಎಸ್ ಎ MAP ಅಂತ ಹೇಳ್ತಾರೆ, ಮಾಡಿಫೈಡ್ ಅಟ್ಮಾಸ್ಫಿಯರ್ ಪ್ಯಾಕೇಜಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಅಂದರೆ ಮಾಡಿಫೈಡ್ ಅಟ್ಮಾಸ್ಫಿಯರ್ ಪ್ಯಾಕೇಜಿಂಗ್ನಲ್ಲಿ ನೀವು ಯಾವುದೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಸ್ಟೋರ್ ಮಾಡಿದಾಗ ಇಟ್ ಈಸ್ ಹ್ಯಾವಿಂಗ್ ಸಮ್ ಬ್ರೀತಬಲ್ ಪ್ರಾಪರ್ಟೀಸ್, ಇಟ್ ಈಸ್ ಹ್ಯಾವಿಂಗ್ ಆ್ಯಂಟಿಮೈಕ್ರೋಬಲ್ ಪ್ರಾಪರ್ಟೀಸ್, ಇಟ್ ಈಸ್ ಹ್ಯಾವಿಂಗ್ ಆ್ಯಂಟಿಫಂಗಲ್ ಪ್ರಾಪರ್ಟೀಸ್, ಇಟ್ ಈಸ್ ಹ್ಯಾವಿಂಗ್ ಚಿಲೇಟಿಂಗ್ ಎಫೆಕ್ಟ್. ನಾನು ಬರ್ತೀನಿ, ಅದು ನಾವೇನು ಆವಿಷ್ಕಾರ ಮಾಡಿದ್ದೀವಿ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಚಿಲೇಟಿಂಗ್ ಎಫೆಕ್ಟ್ ಕೂಡ ರೆಫ್ರಿಜರೇಷನ್ ಸಹ ಆಗುತ್ತೆ. ಆ್ಯಂಡ್ ದೆರ್ ಇಸ್ ನೋ ರೆಫ್ರಿಜರೇಷನ್, ನೋ ಕೆಮಿಕಲ್ಸ್, ಝೀರೋ ಕೆಮಿಕಲ್ಸ್, ನೋ ರೆಫ್ರಿಜರೇಷನ್ಸ್. ನೆಕ್ಸ್ಟ್ ಸ್ಲೈಡ್. ಪ್ಲೀಸ್. ಯಾವುದು ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತಾ ಇದೆ ಮಾಡಿಫೈಡ್ ಅಟ್ಮಾಸ್ಫಿಯರ್ ಪ್ಯಾಕೇಜಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಹ್ಯಾವಿಂಗ್ ಎ ರೆಸ್ಪಿರೇಷನ್ ರೈಟ್. ನಾನು ಹೇಳಿದ್ನಲ್ಲ, ನಾವು ಉಸಿರಾಡೋ ಥರನೇ. ಅದಕ್ಕೆ ನೀವು ಬಾಬಾ ರಾಮದೇವ್ ನೋಡಿರಬೇಕು, ಪ್ರಾಣಾಯಾಮ ಮಾಡಿ ಅಂತಾರೆ, ಟು ಎನ್ಹಾನ್ಸ್ ಯುವರ್ ಲೈಫ್, ಟು ಎನ್ಹಾನ್ಸ್ ಯುವರ್ ಬಾಡಿ. ಸೊ ಹಾಗಾಗಿ ರೆಸ್ಪೈಸ್ ಸ್ಲೋಲಿ ಆ್ಯಂಡ್ ಸಿಸ್ಟಮ್ಯಾಟಿಕಲಿ ವಿತ್ ಎ ರಿಟಮಿಟಿಕ್. ಅದನ್ನು ನಾವು ಮಾಡ್ಬೋದು ನಮ್ಮ ಪ್ಯಾಕೇಜಿಂಗ್ ಸಿಸ್ಟಮ್ಸಲ್ಲಿ. ನೆಕ್ಸ್ಟ್ ಲೈನ್. Of course, ethylene is a deteriorating effect which spoils the fruits and vegetables, and how to enhance its sensitivity also we have a technology. I think in the coming slides I will discuss. ನಾನು ಅದನ್ನು ಮುಂದೆ ಹೇಳ್ತೀನಿ. Next slide.
ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ಮಾಯಿಶ್ಚರ್ ಹ್ಯಾಸ್ ಟು ಬಿ ಮೇಂಟೈನ್ ಇನ್ ದ ಪ್ಯಾಕೆಟ್ ಒಳಗಡೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಥವಾ ಎಷ್ಟು ಅದರ ಇದು ಗುಣಮಟ್ಟ ಇರಬೇಕು ಅಂತಲೂ ಸಹ ನಾವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್. ಸೊ ಇದು ಕಾನ್ಸೆಪ್ಟು MAP ಕಾನ್ಸೆಪ್ಟ್ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಐ ಗಾಟ್ ಎ ರಕ್ಷಾ ಕವಚ್ ಪೇಟೆಂಟ್. ನಾನು ಅದನ್ನು ಡಿಸ್ಕಸ್ ಮಾಡ್ತೀನಿ. ರಕ್ಷಾ ಕವಚ್ ಏನು ಅನ್ನೋದು ಹೇಳ್ತೀನಿ. ರಕ್ಷಾ ಕವಚ್, ದ ಆಬ್ಜೆಕ್ಟಿವ್ ಆಫ್ ದಿ ರಕ್ಷಾ ಕವಚ್ ಈಸ್ ಬ್ರೀತಬಲ್, ಉಸಿರಾಡುವ ಚೀಲ. ನೀವು ಆಲ್ರೆಡಿ ಗೂಗಲ್ ಸಹ ನೋಡಿರಬೇಕು. ನನ್ನ ಡೇ ಫಾರ್ DRD ಒಂದು ಕೊಟ್ಟರೆ ಟೋಟಲಿ ಇಟ್ ಗಿವ್ಸ್ ದಿ ಅಕಂಪ್ಲಿಷ್ಮೆಂಟ್ಸ್ ಆಫ್ ವಾಟ್ ವಿ ಹ್ಯಾವ್ ಡನ್ ಇಟ್. ಸೊ ಬ್ರೀತಬಲ್ ಫಿಲಮ್, ಉಸಿರಾಡುವ ಚೀಲ, ಅದನ್ನು ಆ್ಯಂಟಿಮೈಕ್ರಲ್ ಪ್ರಾಪರ್ಟೀಸ್ ಇರುತ್ತೆ ನಿಮ್ಮ ಸೇಫ್ಟಿಗೆ. ನಾನು ಹೇಳಿದ್ದೇನೆ, ಒಂದು ಪಪ್ಪಾಯ ಎಕ್ಸಾಂಪಲ್ ಹೇಳಿದೆ. ಆಮೇಲೆ ಆಕ್ಸಿಜನ್ ಪರ್ಮಿಬಿಲಿಟಿ ತುಂಬ ಇಂಪಾರ್ಟೆಂಟ್. ಅದು ಇಟ್ ಹ್ಯಾಸ್ ಟು ಆ್ಯಡ್ ದಿ ಆಕ್ಸಿಜನ್ ಸಿನಿಸೆನ್ಸ್ ಆಲ್ಸೋ, ಕಾರ್ಬನ್ ಡೈಆಕ್ಸೈಡು, ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎ ಸ್ಕ್ಯಾವೆಂಜಿಂಗ್ ಆ್ಯಕ್ಷನ್ ಆಲ್ಸೋ, ಅಂದರೆ ಹೊರಗಡೆ ತಳ್ಳೋದು. ಫಾರ್ ಎಕ್ಸಾಂಪಲ್ ಇಥಿಲಿನ್, ವಿ ಆರ್ ಗೋಯಿಂಗ್ ಟು ಪುಟ್ ಎ ಇಥಿಲಿನ್ ಅಬ್ಸಾರ್ಬೆಂಟ್ ಇನ್ಸೈಡ್ ದಿ ಪ್ಯಾಕ್ ಆಲ್ಸೋ, ಆ್ಯಸ್ ವೆಲ್ ಆಸ್ ವಾಟರ್ ವೇಪರ್. ಹೆಡ್ ಸ್ಪೇಸ್ ಪರ್ಫೆಕ್ಟಾಗಿರಬೇಕು. ಫಾರ್ ಎಕ್ಸಾಂಪಲ್ ನೀವು ನೋಡಿರಬೇಕು, ಎಷ್ಟೋ ಬಾಟ್ಲಲ್ಲಿ ನೀರು ತುಂಬಿರ್ತಾರೆ, ಸ್ವಲ್ಪ ಸ್ಪೇಸ್ ಬಿಟ್ಟಿರ್ತಾರೆ, ಅದಕ್ಕೆ ಹೆಡ್ ಸ್ಪೇಸ್ ಅಂತ ಹೇಳ್ತೀವಿ. ಕಾರಣ ಏನಂದರೆ ಎಕ್ಸ್ಪ್ಯಾನ್ಷನ್ಗೆ ನಾವು ಜಾಗ ಕೊಟ್ಟಿದ್ದಿಲ್ಲ, ಅಂದರೆ ಬಾಟಲ್ ಬರ್ಸ್ಟ್ ಆಗುತ್ತೆ. ಅದೇ ಥರ ವಿ ಶುಡ್ ಹ್ಯಾವ್ ಎ ಗುಡ್ ಹೆಡ್ ಸ್ಪೇಸ್ ಆಲ್ಸೋ, ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎ ಆಲ್ ದೀಸ್ ಪ್ರಾಪರ್ಟೀಸ್ ಇನ್ ಎ ಮಾಡಿಫೈಡ್ ಅಡ್ವಾನ್ಸ್ ಪ್ಯಾಕೇಜಿಂಗ್ ಫಾರ್ ಎನಿ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್. ದಿಸ್ ಇಸ್ ಬೇಸಿಕ್ ಪ್ರಿನ್ಸಿಪಲ್, ಇದು ಮೂಲ ಉದ್ದೇಶ. ನೆಕ್ಸ್ಟ್ ಸ್ಲೈಡ್. ನೀವು ನೋಡಿರಬೇಕು, ಕೆಲವು ಹಣ್ಣು ತರಕಾರಿಗಳು ಅದರ ರೆಸ್ಪಿರೇಷನ್ ರೇಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ರೊಕೊಲಿ ತೊಗೊಂಡ್ರೆ ನೀವು, ಅದು ಬೇಗ ಉಸಿರಾಡುತ್ತೆ. ನೀವು ಜಲಚರಗಳು ತೊಗೊಂಡ್ರೆ ನೀವು ನೋಡಿರಬೇಕು, ನಮ್ಮ ನಾಯಿಗಳು ಬೇಗ ಉಸಿರಾಡ್ತವೆ. ಸೊ ಅವ್ರ ಲೈಫ್ ಕಡಿಮೆ ಆಗುತ್ತೆ 20 years. ಹೌದು ತಾನೆ? ನೀವು ಎಷ್ಟು ಬೇಗ ಉಸಿರಾಡ್ತೀರ. ಅದೇ ಬಾಬಾ ರಾಮದೇವ್ ಅವ್ರದ್ದು ಟೆಕ್ನಿಕ್. ಇಟ್ಸ್ ನಾಟ್ ಎ ಗ್ರೇಟ್ ವಾಟ್ ವಿ ಕಾಲ್ ಎ ಮಿಸೈಲ್ ಟೆಕ್ನಾಲಜಿ. ಸೊ ರೆಸ್ಪಿರೇಷನ್ ಕಡಿಮೆ ಆದಾಗ ನಿಮ್ಮ ಲೈಫು, ನಾಟ್ ಓನ್ಲಿ ನಿಮ್ಮ ಲೈಫು, ಆಹಾರ ಧಾನ್ಯಗಳು ಕೂಡ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ, ಇಟ್ ಈಸ್ ಹ್ಯಾವಿಂಗ್ ಎ ಶೆಲ್ಫ್ ಲೈಫ್. ಓಕೆ, ನೀವು ನೋಡಿಬೇಕು ಸ್ಪಿನಾಚು ತುಂಬ ಫಾಸ್ಟಾಗಿ ಪ್ರೀವಿಯಸ್ ಸ್ಲೈಡ್ ನೀವು ನೋಡಿರಬೇಕು, ವೆರಿ ಹೈ ಸ್ಪಿನಾಚು ಮತ್ತು ಬೀನು. ಇಟ್ ಈಸ್ ಹ್ಯಾವಿಂಗ್ 70 to 100 milligrams per kg per hour. ಮನುಷ್ಯನದು ಎಷ್ಟು ಅಂತ ಹೇಳ್ತೀರಾ ತಾವು? How many milligrams per kg per body weight of the human being? Anybody can tell? Okay, if you are not, we will discuss in the during lunch hour. Okay, next slide. Is a concept of breathability which I have done it. The basic principle is to control the porous material by having a breathable properties, and it should have a senescence. We call it as senescence. Why? Because to control the rate of O2 CO2 rate, oxygen ಮತ್ತು carbon dioxide rate, we should have to controlled in a proper way. Then only your fruits or vegetables will stay for a longer time. So this is the basic concept. Next slide please. And ಯಾವ್ಯಾವ ದ ಪ್ರಾಪರ್ಟೀಸು ಅದ್ರ ಬಗ್ಗೆ ಇದು ಎಫೆಕ್ಟ್ ಆಗುತ್ತೆ ಅಂದರೆ, ಇಫ್ ಯು ಟೇಕ್ ಎ ಪ್ಯಾಕೇಜ್ ರೇಟ್ ಇನ್ ಥಿಕ್ನೆಸ್, ದಪ್ಪ, ವಾಟರ್ ವೇಪರ್ ಟ್ರಾನ್ಸ್ಮಿಷನ್ ರೇಟ್ ಅಂದರೆ ನೀರಿನ ಅಂಶನ ಹೊರಗಡೆ ತಳ್ಳುವ ಗುಣ, ಮತ್ತು ಪೊರಾಸಿಟಿ ಅಂದರೆ ಓಲ್, ಪ್ರಾಪರ್ ಓಲ್ ಸೈಜು, ಮತ್ತು ಡೈಮೆನ್ಷನ್ಸ್ ಆಫ್ ದಿ ಪೌಚ್ 1 kg ಇರ್ಬೋದು, 2 kg ಇರ್ಬೋದು, 5 kgs ಇರ್ಬೋದು, 50 kgs ಇರ್ಬೋದು, 100 kgs ಇರ್ಬೋದು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದ ವಾಲ್ಯೂಮ್, ನೀವು ಎಷ್ಟು ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ 1 kg, half a kg, or 3 kgs or 2.5 kgs is also very important. Then if you take the commodity related, for example fruits or vegetables, the density or a weight is very, very important. Density of the product. For example mango, what is the density of that? For example potato, for example peas, each and every vegetables will have its particular density. It's very important. And the respiration rate, which I have shown a simple tip of the iceberg, so that we can have a n number of respiration for fruits or vegetables to show that. And CO to O2 rate is very important. Oxygen ಮತ್ತು carbon dioxide concentration ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದು ಕಮರ್ಷಿಯಲಿ ಅವೈಲಬಲ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ವಿಚ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ನಾವೇನು ಮಾಡ್ತೀವಿ ಅಂದರೆ, ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು, ದ್ರಾಕ್ಷಿಗೆ ತೂತು ಮಾಡ್ತಾರೆ. ಇಟ್ ಈಸ್ ಅನ್ಸೈಂಟಿಫಿಕ್. ದೇ ವಿಲ್ ಮೇಕ್ ಎ ಪಂಚ್ ಹೋಲ್ಸ್. ಇಟ್ ಈಸ್ ವೆರಿ ಅನ್ಸೈಂಟಿಫಿಕ್ ಆ್ಯಂಡ್ ಇಟ್ ಡಸಂಟ್ ಗಿವ್ ಎ ಲಾಂಗರ್ ಶೆಲ್ಫ್ ಲೈಫ್. ಅಂದರೆ ಅದನ್ನು ಜಾಸ್ತಿನ ಸ್ಟೋರ್ ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತೀರಾ, ರೆಫ್ರಿಜರೇಷನಲ್ಲಿ ಇಡ್ತೀರಾ. So what happens is in refrigeration, the main issue was it will have a chilling effect. ನೀವು ನೋಡಿರ್ಬೋದು 2-3 days ಆದಮೇಲೆ there will be a white spot or a black spot. That is a chilling effect of a refrigeration. That should be avoided. Then it is unfit for consumption. ಅದನ್ನು ಉಪಯೋಗಕ್ಕೆ ಆಗಲ್ಲ. ಸೊ ನೀವು LLDP, linear low density ತಗೊಂಡ್ರೆ, the oxygen transmission rate is almost 2400 kilometers per hour. ಖಂಡಿತ ಆಯ್ತು. ಓಕೆ ಶೋರ್. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್.
ಸೊ ಇದು ಅದು ಪೋಸ್ಟ್ ಸೈಡ್ ಡಿಸ್ಟ್ರಿಬ್ಯೂಷನ್ ನಾವು ಮಾಡಿರೋ ಮೆಟೀರಿಯಲ್ದುವೆ. ಸೊ ಬ್ರೀತಬಲ್ ಫಿಲಮ್ ಎಷ್ಟಿದೆ ಮತ್ತು ಮ್ಯಾಕ್ಸಿಮಮ್ ಎಷ್ಟಿದೆ, ಕಮರ್ಷಿಯಲಿ ಅವೈಲೇಬಲ್ ಎಷ್ಟಿದೆ. ನೆಕ್ಸ್ಟ್ ಸ್ಲೈಡ್. ವಾಟ್ ಆರ್ ದಿ ಬೆನಿಫಿಟ್ಸ್? ದ ಬ್ರೀತಬಲ್ ಮೆಟೀರಿಯಲ್ ಏನಾಗುತ್ತೆ ಅಂದರೆ, ನಾವು ಡೆವಲಪ್ ಮಾಡಿರೋ ಕೃಷಿ ಕವಚಲ್ಲಿ ಪೊರಾಸಿಟಿ ಈಸ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ರೆಸ್ಪಿರೇಷನ್ ರೇಟ್ ಅದಿರುತ್ತೆ. ಮತ್ತು ಇಟ್ಸ್ ಫ್ಲೆಕ್ಸಿಬಲ್ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಮೇಕ್ ಎ ಕಸ್ಟಮೈಸೇಷನ್ ರಕ್ಷಾ ಕವಚ್. ಓಕೆ, ದಟ್ ಈಸ್ ಆಲ್ಸೋ ಪಾಸಿಬಲ್. ನೆಕ್ಸ್ಟ್ ಸ್ಲೈಡ್. ಸೊ ಇದು ಪ್ರಾಪರ್ಟಿ ಇದೆ ಯಾವುದು, ಅಫ್ಕೋರ್ಸ್ ಇಟ್ಸ್ ಸೈಂಟಿಫಿಕ್. ನಿಮಗೆ ಬೇಕು ಅಂದರೆ ನಾನು ಹೇಳ್ತೀನಿ, ಇಲ್ಲ ಅಂದರೆ ದೇ ವಿಲ್ ಸ್ಕಿಪ್ ದ ಸ್ಲೈಡ್ಸ್ ಆಲ್ಸೋ. ಸೊ ಬೇಸಿಕಲಿ ವಾಟ್ ಇಟ್ ಈಸ್, ಹೆಡ್ ಸ್ಪೇಸ್ ಎಷ್ಟಿರುತ್ತೆ, ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ವಿಲ್ ಮೆಷರ್ ಬೈ ಇಸ್ ಫರ್ಮ್ನೆಸ್. ನೀವು ಎಷ್ಟು ಗಟ್ಟಿಯಾಗಿರುತ್ತೆ ಅದನ್ನು ನೋಡ್ಕೊಂಡು ನೀವು ನೋಡಿರ್ಬೇಕಲ್ಲ. ನೀವು ಮಾರ್ಕೆಟ್ಗೆ ಹೋದರೆ ಅದರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಫಸ್ಟ್ ಮುಟ್ಟು ನೋಡ್ತೀರಾ, ದೆನ್ ಟೇಸ್ಟ್ ಮಾಡ್ತೀರಾ, ಸ್ಮೆಲ್ ಮಾಡ್ತೀರಾ ಚೆನ್ನಾಗಿದೆಯಾ ಇಲ್ವಾ ಅಂತ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್. ಕಲರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದು ಕೆಲವೊಂದು ಅಪ್ಲಿಕೇಶನ್, ಮ್ಯಾಪ್ ಅಪ್ಲಿಕೇಶನ್ಸು, ಫಾರ್ ಎಕ್ಸಾಂಪಲ್ ಬೀನ್ಸು, ಕ್ಯಾಬೇಜು. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಸೊ ಇದರಲ್ಲಿ ಏನೇನು ಉಪಯೋಗ ಆಗುತ್ತೆ ನಮಗೆ ರಕ್ಷಾ ಕವಚ್ ಬಗ್ಗೆ. ಫಾರ್ ಎಕ್ಸಾಂಪಲ್ ರಕ್ಷಾ ಕವಚ್ ಏನು ಅಂದರೆ, ನಾವು ಡೆವಲಪ್ ಮಾಡೋದು ಪೇಟೆಂಟ್ ರಕ್ಷಾ ಕವಚಲ್ಲಿ ದೇರ್ ಯು ಕ್ಯಾನ್ ಸ್ಟೋರ್ ಫ್ರಮ್ 1 kg to 25 kgs, 1 ರಿಂದ 25 kg ಸ್ಟೋರ್ ಮಾಡ್ಬೋದು. ಎರಡನೇದೇನು ಅಂದರೆ, ಅದು 30 ದಿನ ತಾವು ಹಣ್ಣು ತರಕಾರಿಗಳನ್ನ ಕೆಡದೇ ಇರ್ಬೋದು, ವಿತೌಟ್ ರೆಫ್ರಿಜರೇಷನ್, ನೋ ಕೆಮಿಕಲ್ ಏನಿರಲ್ಲ ಅದರಲ್ಲಿ. ಮತ್ತು ಅದಕ್ಕೆ ರೆಫ್ರಿಜರೇಷನ್ ಕೂಡ ಅಗತ್ಯ ಇಲ್ಲ, ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಕಾರಣ ಏನು ಅಂದರೆ, ನಮ್ಮ ರಕ್ಷಾ ಕವಚಲ್ಲಿ ಇದನ್ನು ನೀವು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್, ನೀವು ಬೇರೆ ದೇಶಕ್ಕೂ ಸಹ ಕಳಿಸ್ಬೋದು. ಮತ್ತು ಫ್ಲೋರಿಕಲ್ಚರ್ಗೂ ಸಹ ಇದು ಉಪಯೋಗ ಆಗುತ್ತೆ. ಈವನ್ ಫಾರ್ ದಿ ಮೆಡಿಸಿನಲ್ ಪ್ಲಾಂಟ್ಸ್ ಆಲ್ಸೋ ಇಟ್ಸ್ ವೆರಿ ಯೂಸ್ಫುಲ್. ಕಾರಣ ಏನು ಅಂದರೆ, ವೆನ್ ವಿ ಕಂಟ್ರೋಲ್ ದಿ CO2 O2 ರೇಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ರೇಟ್ ಕಂಟ್ರೋಲ್ ಮಾಡಿದಾಗ ನಾವು ಅದನ್ನು ಜೀವಿತ ಅವಿನ ಶೆಲ್ಫ್ ಲೈಫ್ನ ಎನ್ಹಾನ್ಸ್ ಮಾಡ್ಬೋದು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಇದು ಆ್ಯಂಟಿಮೈಕ್ರಲ್ ಪ್ರಾಪರ್ಟಿ ಸಹ ಇದೆ. ಆಮೇಲೆ ಇದನ್ನೇನು ಮಾಡ್ಬೋದು ಅಂದರೆ, ನಮ್ಮ ಬ್ರೀತಬಲ್ ಕವಚ್ನ ಯು ಕ್ಯಾನ್ ಮೇಕ್ ಇಟ್ ಆಸ್ ಎಡಿಬಲ್ ಕೋಟಿಂಗ್ ಆಲ್ಸೋ, ವಿಚ್ ಗಿವ್ಸ್ ಏನಾಗ್ತೀರಿ ಅಂದರೆ, ನೀವು ನಿಮ್ಮ ಫಾರ್ಮರ್ ಇರ್ತೀರ ಅಂತ ಇಟ್ಕೊಳ್ಳಿ, ನಿಮ್ಮ ಫೀಲ್ಡ್ನಲ್ಲಿ ಯು ಕ್ಯಾನ್ ಹ್ಯಾವ್ ಎ ಎಮಲ್ಷನ್ ಮಾಡಿಬಿಟ್ಟು ಬ್ರೀತಬಲ್ ಅದ್ರ ಮೇಲೆ ಕೋಟ್ ಮಾಡಿದಾಗ, ನಾಟ್ ದಿ ವ್ಯಾಕ್ಸ್ ಕೋಟಿಂಗ್, ಇಟ್ ಇಸ್ ಟೋಟಲಿ ಎ ಬಯೋಮೆಟೀರಿಯಲ್. ಫಾರ್ ಎಕ್ಸಾಂಪಲ್ ನೀವು ಟೊಮೊಟೊ ಸಿಪ್ಪೆ ಇರ್ಬೋದು, ಅಥವಾ ಮೋಸಂಬಿ ಸಿಪ್ಪೆ ಇರ್ಬೋದು, ಅಥವಾ ಆರೆಂಜ್ ಸಿಪ್ಪೆ ಇರ್ಬೋದು, ಅದನ್ನೇನು ಮಾಡ್ಬೋದು ಅಂದರೆ ಎಮಲ್ಸಿಫೈ ಮಾಡಿ ಅದನ್ನು ಕೋಟ್ ಮಾಡಿದಾಗ ಐದರ್ ಡಿಪ್ ಕೋಟ್ ಮಾಡ್ಬೋದು, ಒಡೆ ಹಚ್ಬೋದು, ಅಥವಾ ಸ್ಪ್ರೇ ಕೋಟಿಂಗು ಮಾಡ್ಬೋದು. ಇದನ್ನು ಕೂಡ ವಿ ಕಾಲ್ ಇಟ್ ಆಸ್ ಎ ಬ್ರೀತಬಲ್ ಕೋಟಿಂಗ್ ಮೆಟೀರಿಯಲ್, ಉಸಿರಾಡುವ ಕೋಟಿಂಗ್ ಅಂತ ಹೇಳ್ತೀವಿ. ಅದನ್ನು ಕೂಡ ಸಹ ಮಾಡ್ಬೋದು. ಅದ್ರ ಕೂಡ ನಮ್ಮ ಹತ್ರ ಟೆಕ್ನಾಲಜಿ ಇದೆ, ಮೆಷಿನರಿ ಸಹ ಇದೆ. ನೆಕ್ಸ್ಟ್ ಸ್ಲೈಡ್. ಸೊ ಇದು ಟೋಟಲಿ ಇಂಡಿಜಿನಿಯಸ್ಸು, ನಮ್ಮ ಇಂಡಿಯಾದಲ್ಲಿ ಡೆವಲಪ್ ಮಾಡೋದು. ಬಿಕಾಸ್ ಮೋಸ್ಟ್ ಆಫ್ ದಿ ಮಿನಿಸ್ಟರ್ಸ್ ಸೇ ವಿ ಶುಡ್ ಹ್ಯಾವ್ ಎನ್ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಎಸ್, ವಿ ಆರ್ ಆಲ್ವೇಸ್ ದೇರ್ ಟು ಡೂ ದ ಟೆಕ್ನಾಲಜಿ. ಅಂದರೆ ತಂತ್ರಜ್ಞಾನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಮೆಷಿನರೀಸು ನಮ್ಮ ಇಂಡಿಯಾದಲ್ಲೇ ಇದೆ. ಐತೆ ಪ್ರಾಸೆಸ್ ಪ್ರೋಟೋಕಾಲು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅನುಸರಿಸಬೇಕು ಸಹ ಕೂಡ ನಮಗೆ ಪ್ರೋಟೋಕಾಲ್ ಇದೆ. ಮತ್ತು ಎಂಡ್ ಪ್ರಾಡಕ್ಟು ಯಾವ ಥರ ಇರಬೇಕು ಅಂತ ಸಹ ಅದಕ್ಕೂ ಸಹ ಪ್ರೋಟೋಕಾಲ್ ಇದೆ. ನೆಕ್ಸ್ಟ್ ಸ್ಲೈಡ್. So even I told medicinal plants which gives the antibiotic properties, then eco-friendly, and it is no side effects, cost effective. It is having abundant, that's what I told. ನಾನು ಅದೇ ಹೇಳಿದೆ, ನಮ್ಮ ಇಂಡಿಯಾದಲ್ಲಿ ವಿ ಆರ್ ಅಬಂಡೆಂಟ್ ಅವೈಲಬಿಲಿಟಿ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಬಟ್ ಏನು ಅಂದರೆ, ದುರಾದೃಷ್ಟ ಏನು ಅಂದರೆ, ವಿ ಆರ್ ನಾಟ್ ಯೂಸಿಂಗ್ ಇಟ್, ವಿ ಆರ್ ನಾಟ್ ಸ್ಟೋರಿಂಗ್ ಇಟ್ ಪ್ರಾಪರ್ಲಿ, ವಿ ಆರ್ ನಾಟ್ ಎನ್ಹಾನ್ಸಿಂಗ್ ಇಟ್ ಫಾರ್ ಇಟ್ಸ್ ಎನ್ರಿಚ್ಮೆಂಟ್. ನೆಕ್ಸ್ಟ್ ಸ್ಲೈಡ್. ಎಲ್ಲ ಯಾವ್ದು ಎಮಲ್ಷನ್ ಕೋಟಿಂಗ್ ತಾವು ಮಾಡ್ಬೋದು ಅಂದರೆ, ಶೆಲಾಕ್ ಇರ್ಬೋದು, ಸ್ಟಾರ್ಚ್ ಬೇಸ್ ಇರ್ಬೋದು, ಈವನ್ PLA ಆಲ್ಸೋ ಇರ್ಬೋದು, ನೀಮು, ಟರ್ಮರಿಕ್, ಟೋಟಲಿ ಏನೋ ಬಯೋಮೆಟೀರಿಯಲ್ಸ್. ಅಂದರೆ ಇದು ರಾಸಾಯನಿಕವಾಗಿ ನಿಮ್ಮ ತೋಟದಲ್ಲಿ ಸಿಗೋಂಥ ಒಂದು ಮೆಟೀರಿಯಲ್. ನೆಕ್ಸ್ಟ್ ಸ್ಲೈಡ್. ಸೊ ಇದು ನೋಡ್ಬೋದು, ಡಿಫ್ರೆನ್ಸ್ ನಿಮಗೆ ಕಾಣುತ್ತೆ. ಒಂದು ಕೋಟೆಡು ಮತ್ತು ಅನ್ಕೋಟೆಡು, ಕೋಟ್ ಮಾಡಿರೋದು ಮತ್ತು ಕೋಟ್ ಮಾಡದಿರೋದು, ಅದೇ ಮೆಟೀರಿಯಲ್ ಯಾವ ಥರ ಇರುತ್ತೆ ಅಂತ ಎಮಲ್ಸಿಫೈ ಮಾಡಿದಾಗ ನಾನೋ ಮೆಟೀರಿಯಲ್ ಆ ಥರ ಬರುತ್ತೆ. ಅದನ್ನು ಜಸ್ಟ್ ನೀವು ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಸೋಕ್ ಮಾಡಿ ನೀವು ಕೋಟಿಂಗ್ ಮಾಡ್ಬೋದು ಅಥವಾ ಸ್ಪ್ರೇ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ನಿಮಗೆ, ನಾನು ಮತ್ತೆ ಹೇಳ್ತೀನಿ, ಇದು ಓನ್ಲಿ ಎ ಸ್ಮಾಲ್ ಎಕ್ಸಾಂಪಲ್. ಲೈಕ್ ದಟ್ ವಿ ಕ್ಯಾನ್ ಹ್ಯಾವ್ ಎನ್ ನಂಬರ್ ಆಫ್ ತುಂಬ ಎಕ್ಸಾಂಪಲ್ಸ್ ಇದೆ ವೇರ್ ವಿ ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಸ್ಲೈಡ್. ಆ್ಯಪಲ್ ಕೋಟೆಡ್, ಇಟ್ಸ್ ನಾಟ್ ಎ ವ್ಯಾಕ್ಸ್ ಕೋಟಿಂಗ್. ನಿಮ್ಮ ಮನಸ್ಸಲ್ಲಿ ದಯವಿಟ್ಟು ಅದನ್ನು ತೆಗೆದುಬಿಡಿ, ಇದು ವ್ಯಾಕ್ಸ್ ಕೋಟಿಂಗ್ ಅಲ್ಲ, ಇದು ಬಯೋಮೆಟೀರಿಯಲ್ ಕೋಟಿಂಗ್. ನೆಕ್ಸ್ಟ್ ಸ್ಲೈಡ್. ಕ್ಯಾರೆಟ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಸೊ ನಾನು ಕನ್ಕ್ಲೂಷನ್ ಮಾಡೋದೇನು ಅಂದರೆ, ದ ಕೃಷಿ ಕವಚ್. ನೆಕ್ಸ್ಟ್ ಸ್ಲೈಡ್ ಹೋಗಪ್ಪ.
ನಮ್ಮ ವಾಟ್ ದ ಪೇಟೆಂಟ್ ವಿ ಗಾಟ್ ಈಸ್ ಆನ್ ದಿ ಕೃಷಿ ಕವಚ್. ಅಂದರೆ ಈ ಕೃಷಿ ಕವಚ್ ಬಗ್ಗೆ ನಾನು ಸಾಕಷ್ಟು ಇಲ್ಲಿ ತನಕ ಸೈಂಟಿಫಿಕ್ ಆಗಿ ಟೆಕ್ನಿಕಲ್ ಆಗಿ ಮತ್ತು ನಿಮಗೆ ಮನದಟ್ಟ ಆಗೋ ರೀತಿಯೇ ಹೇಳಿದ್ದೀನಿ. ಇದ್ರ ಕೃಷಿ ಕವಚ್ ಅಡ್ವಾಂಟೇಜ್ ಏನು ಅಂದರೆ ಟೋಟಲಿ ಇಂಡಿಜಿನಿಯಸ್ಸು, ನಮ್ಮ ಇಂಡಿಯಾದಲ್ಲೇ ತಯಾರು ಮಾಡ್ಬೋದು. ಅದು ಅರ್ಧ ಕೆ ಜಿಯಿಂದ ಹಿಡಿದು 25 ಕೆ ಜಿ ತನಕ ತಾವು ಅದನ್ನು ಪ್ಯಾಕ್ ಮಾಡ್ಬೋದು. ಅದಕ್ಕೆ ರೆಫ್ರಿಜರೇಷನ್ ಅಗತ್ಯ ಇಲ್ಲ, ದೆರ್ ಈಸ್ ನೋ ಕೋಲ್ಡ್ ಸ್ಟೋರೇಜು ಅಗತ್ಯನೂ ಇಲ್ಲ. ಸೊ ವಾಟ್ ಹ್ಯಾಪನ್ಸ್ ಈಸ್ ಇಟ್ ಗಿವ್ಸ್ ಎ ಆ್ಯಂಟಿ ಮೈಕ್ರೋಬಲ್ ಪ್ರಾಪರ್ಟಿ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಆ್ಯಸ್ ವೆಲ್ ಆಸ್ ಚಿಲೇಟಿಂಗ್ ಎಫೆಕ್ಟ್ ಆಫ್ ರೆಫ್ರಿಜರೇಷನ್. ದೆರ್ ಈಸ್ ನೋ ನೀಡ್ ಫಾರ್ ರೆಫ್ರಿಜರೇಷನ್. ಸೊ ಕರೆಂಟ್ ಸೇವ್ ಆಯಿತು, ಆಯಿತಾ. ಮತ್ತು ಈ ಕೆಮಿಕಲ್ಸು ಅನ್ನೆಸರಿ ಯೂಸ್ ಆಫ್ ಕೆಮಿಕಲ್ಸ್ ಈಸ್ ಆಲ್ಸೋ ಅವಾಯ್ಡೆಡ್ ಆ್ಯಂಡ್ ಇಟ್ಸ್ ಟೋಟಲಿ ಎ ಕೆಮಿಕಲ್ ಫ್ರೀ, ನೋ ಎನರ್ಜಿ, ಝೀರೋ ಎನರ್ಜಿ ಅಂತ ಹೇಳಿ ನನ್ನ ಇದೊಂದು ನನ್ನ ಪ್ರೆಸೆಂಟೇಷನ್ ಮುಗಿಸ್ತೀನಿ. ನಿಮ್ಗೆ ಯಾವುದೇ ರೀತಿಯಾದ ಕ್ವಶನ್ಸ್ ಇದ್ದರೆ ನಾನು ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರ್ ರೆಸ್ಪೆಕ್ಟೆಡ್ ಡೈರೆಕ್ಟರ್ ಈಸ್ ಆಲ್ಸೋ ಹಿಯರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸರ್, ಆ್ಯಂಡ್ ವಿ ಫೀಲ್ ದಟ್ ವಿ ಆರ್ ರಿಯಲಿ ಆನರ್ಡ್ ಟು ಬಿ ಹ್ಯಾವ್ ಯುವರ್ ಪ್ರೆಸೆನ್ಸ್ ಹಿಯರ್. ಆ್ಯಂಡ್ ದಿಸ್ ಇಸ್ ದಿ ಸೈಂಟಿಫಿಕ್ ಮೆಥಡ್ ಇನ್ ಫ್ಯೂಚರ್ with an MOU or with your kind leadership, definitely will go a long way in helping both the consumers and the farmers in a very high level way, because it's totally indigenous. The technology is available, the machines are available, totally indigenous. Even the process protocol, even we can have n number of products. So it saves a lot of even GDP also increase of our country. So it's really a feather on the cap of our respected director, where we can do a lot many things. Please say it, sir. Question. To contribute that knowledge to the farmers, as per my knowledge, sir. Yeah. Because what I have observed during my visits to the universities, because being the high profile officers, you may not be available to the farmers due to your constraints, because of making the the reports or to look after the administration wise. Yeah. And I request all the director and the scientists, principal scientists, to make a platform to reach the farmers in a district wise, so that the transparency or these fruits may reach the farmers in the proper way. And one more thing, that what you said about the kavach, is it available to the farmer free of cost, or is it a cost effective thing? Recent notification for the Krushi Kavach, wherein which it is having all the properties required for fruits and vegetables to store for nearly 30 days without refrigeration, okay, without any chemical dipping, without any chemical additive also. That is number one. Number two is you are talking about the knowledge. ರೈತರಿಗೆ ನಾಲೆಡ್ಜ್ ಸಿಗಬೇಕು ಅಂದರೆ ಖಂಡಿತ ನಮ್ಮ ರೆಸ್ಪೆಕ್ಟೆಡ್ ಡೈರೆಕ್ಟರ್ ಈಸ್ ಆಲ್ರೆಡಿ ದೇರ್ ಟು ಹೆಲ್ಪ್ ಯು ಇನ್ ಎ ಲಾಂಗ್ ವೇ. ಟುಡೇ ವಿ ವಿಲ್ ಹ್ಯಾವ್ ವಿ ಕಾಲ್ ಆಸ್ ಎ Bangalore declarations, if director permits, so that we will go in MOU and we will make an NMOS of the products. And this product is not a lab scale. It's not a lab scale. It is adaptable, implementable in a mass production to end mass of the people, to the farmers, to the consumers also. But nevertheless, a lot of MSCs have approached me. They are showing a lot of money, what we call anadase torsare. But I said it is for the farmers, it is for the nature, and it is for the consumer. So ಹಾಗಾಗಿ ನಾನು ಯಾವುದೇ ರೀತಿಯಾದ ಹಣದ ಆಸೆಗೆ ಬಿದ್ದಿಲ್ಲ. So otherwise I have to spend crores of rupees, because it is a panacea, breakthrough, and a flagship product, I will tell you. Because it is a boon to the farmers, to the consumers, as well as to the end users, even for the army also. Because to quote a simple example is, most of the time from the Chandigarh, tons of fruits and vegetables will be airlifted. I was also there up to one mandala, 41 days. We have made a lot of what we call a preservation methods, and every day one chopper or one helicopter will take the fruits and vegetables to the high altitude, Siachen, as well as Leh and Thais. Because I told you, fruits and vegetables is a micronutrients. Yes. If you give to a Jawan, or if you give to a farmer, or if you give to a person with a basket of fruits or vegetables, he will accept, not with money or not with any other things, right? Exactly. Because people now, ನಾನು ಮೂರು ಕಾನ್ಸೆಪ್ಟ್ನ ನನ್ನ ಲೈಫಲ್ಲಿ, ನನ್ನ ಕಾನ್ಸೆಪ್ಟ್ಲಿ ಫ್ರಮ್ ದಿ ಲಾಸ್ಟ್ 40 years I have utilized. One is ಆಹಾರ, ಆರೋಗ್ಯ, ಆಯುಸ್ಸು,
right? Those are the So this is the significant concept which I have inculcated, and I will really advocate most of my conference. That's what I told. See, Karyakrama should not be only for a Karyakrama. It should be a Karyagata. It should be implemented. So we are always with you, with the great leadership of our respected director. And since I am from the Ministry of Defense and DRDO, definitely, even the center. ಸರ್ ಇನ್ನು ಎರಡೇ ಸಜೆಷನ್ಸ್ ಏನಂದರೆ ನೀವು ಆಗಲೇ ತಾವು ಹೇಳಿದಿರಿ ಟುಮಾರೋ ಸಾಫ್ಟ್ವೇರ್ ಈಸ್ ಎಸ್ಟರ್ಡೇಸ್ ಹಾರ್ಡ್ವೇರ್. ಐ ಹೋಪ್ ದಟ್ ದಿಸ್ ಡೇಸ್ ಹಾರ್ಡ್ವೇರ್ ಶುಡ್ ಬಿ ಟುಮಾರೋಸ್ ಸಾಫ್ಟ್ವೇರ್. ಹೌ ಅಂದರೆ ಈಗ ನಾವು ತಾವು ಸ್ಲೈಡ್ಸ್ ಹೇಳಿದಿರಿ, ಇಟ್ಸ್ ನಾಟ್ ಎಫೆಕ್ಟಿವ್. ಯಾಕಂದರೆ ನೀವು ನಿಮ್ಮದು ಯಾವುದಾದ್ರೂ ಒಂದು ವೆಬ್ಸೈಟ್ನಲ್ಲಿ ಅದು ಇಟ್ಟಿದ್ರೆ ಇಟ್ ಮೇ ರೀಚ್ ಟು ದಿ ಎಂಡ್ ಯೂಸರ್ ನಂಬರ್ ಆಫ್ ಟೈಮ್ಸ್. And one more suggestion is all these interactions or whatever you have presented before this platform may be kept in the library of the video libraries so that they can reach the farmers and your ideology may reach the all the people who deserves it, sir. Very nice, sir. Very nice. Thank you very much, sir. Thank you very much. I will reciprocate and advocate, sir. Definitely, if you don't have a hardware, for example, see, computer is an hardware, right? The sensor is an hardware. So you are going to imbibe with a logical software technology only. It's a combination of both. I am not telling that software is not required. Yes, it should be a part of the hardware also. But nevertheless, if you have a hardware, then definitely the software also comes into picture. Thank you very much. Hello, my name is ನನ್ನ ಹೆಸರು ಕೆ ವಿ ಶೇಷಾದ್ರಿ, ವಕೀಲರು ಹಾಗೂ ಮೂಲತಃ ರೈತ. ಸ್ವಲ್ಪ ಜೋರಾಗಿ ಸರ್. ಮಂಡಿನ ಬಂದೀನಿ, ರೈತ ಮತ್ತು ವಕೀಲ ವೃತ್ತಿ ಇದೆ. ಈಗ ತಾವು ನಮ್ಮ ದಾವಣಗೆರೆ ಸ್ನೇಹಿತರು ಹೇಳಿದಾಗ ಅದಕ್ಕೆ ಪೂರಕವಾಗಿ ತಾವು ಒಂದು ಮಾತು ಹೇಳಿದ್ರಿ, ಕಾರ್ಯಕ್ರಮಗಳು ಯಾವಾಗಲೂ ಕಾರ್ಯಗತ ಆಗಬೇಕು ಅಂತ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನನ್ನ ಒಂದು ಸಲಹೆ ಏನು ಅಂದರೆ, ಹೋಬಳಿ ಹೆಡ್ ಕ್ವಾರ್ಟ್ರಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಒಂದಿರುತ್ತೆ. ಈಗ ತಾವೇನು ಭಾಷಣ ನಾನು ಈಗ ಬಂದೆ ಇರಲಿ, ಉಪಯೋಗವಾಗುವಂಥ ರೈತರು ಉಪಯೋಗವಂಥ ಭಾಷಣ ಮಾಡಿದರೆ, ಅದರಲ್ಲಿ ಶ್ರಮಪಟ್ಟಿದ್ದರೆ ತಮ್ಮ ಅನುಭವಗಳನ್ನ ಒಂದು ಹಸ್ತಪ್ರತಿ ಮಾಡಿ ರೈತರ ಸಂಪರ್ಕ ಕೇಂದ್ರದಲ್ಲಿ ಕೊಟ್ಟರೆ ಸಾಮಾನ್ಯ ರೈತರಿಗೆ ಮುಟ್ಟುವಂಥದ್ದು. ಅವ್ರು ಹೇಳಿದ್ದು ವಿಡಿಯೋ ಬರುತ್ತೆ, ಅವೆಲ್ಲ ಸರಿ, ನಮ್ಮಂಥ ಬುದ್ಧಿವಂತರು ಅದನ್ನ ಮಾಡ್ತೀವಿ. ಸಾಮಾನ್ಯ ರೈತರಿಗೆ ಇದೆಲ್ಲ ತಿಳುವಳಿಕೆ ಹೋಗಬೇಕಾದ್ರೆ ಇದರದ್ದು ಮುಖ್ಯಾಂಶ ತಾವೇನು ಇವಾಗ ಭಾಷಣ ಮಾಡಿದರೆ ಹಸ್ತಪ್ರತಿ ಮಾಡಿ ರೈತ ಸಂಪರ್ಕಕ್ಕೆ ಕೊಟ್ಟರೆ, ಹಸ್ತಪ್ರತಿ ಕೊಟ್ಟರೆ ಇದು ತಮ್ಮ ಉದ್ದೇಶ ಸಾರ್ಥಕವಾಯ್ತೆ, ತಮ್ಮ ಶ್ರಮನೂ ಸಾರ್ಥಕವಾಯ್ತು ಅಂತ ಒಂದು ಸಲಹೆ. ಖಂಡಿತ. ಥ್ಯಾಂಕ್ ಯು ಸರ್. ನಿಮ್ಮ ಸೀನಿಯರ್ ಸಿಟಿಸನ್ ಆಸ್ ಅ ಸಿಟಿಸನ್ ಐ ರೆಸ್ಪೆಕ್ಟ್ ಯುವರ್ ವರ್ಡ್ ಸರ್. ಬಟ್ ಈಗ ಆಲ್ರೆಡಿ ಕೂಡ ನಾನೇನು ಆವಿಷ್ಕಾರ ಮಾಡಿದ್ದೀನಿ, ಕೃಷಿ ಕವಚ ಏನಿದೆ ಆಲ್ರೆಡಿ ಗೂಗಲ್ ಇದೆ, ತಾವು ರೆಫರ್ ಮಾಡ್ಬೋದು. ರಾಮಕೃಷ್ಣ DFL ಅಂದರೆ ಬರುತ್ತೆ ಒಂದು. ಎರಡನೇದೇನು ಅಂದರೆ ನನ್ನ ಇಮೇಲ್ ಅಡ್ರೆಸ್ ಸಹ ಕೊಟ್ಟಿದ್ದೀನಿ ತಮಗೆ, ಅಲ್ಲಿ ನನ್ನ ಮೊಬೈಲ್ ನಂಬರು ಸಹ ನಾನು ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ರೀತಿಯಾದ ಸಹಾಯ ಬೇಕು ಅಂದರೆ ವಿತ್ ದಿ ಹೆಲ್ಪ್ ಆಫ್ ಅವರ್ ರೆಸ್ಪೆಕ್ಟೆಡ್ ಡೈರೆಕ್ಟರ್, definitely we'll do it. It's not a, see, knowledge is not my property, it is his property. Prakritidu, nandalladu. It's the only thing we have worked and see that some innovation has done for a humankind, for their well-being. ಅವ್ರು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿದ್ದೀವಿ. ಖಂಡಿತ ನಾನು ತುಂಬ ಸಂತೋಷ ಪಡ್ತೀನಿ. ನಮ್ಮ ಆವಿಷ್ಕಾರಗಳೇನಿದೆ, ನಮ್ಮ ಇನೋವೇಷನ್ಸ್ ಏನಿದೆ, ನಮ್ಮ ಕೃಷಿ ಕವಚ ಏನಿದೆ, ನಿಮಗೆ ಉಪಯೋಗದಿದ್ದರೆ ನಾನು ನನ್ನ ಜೀವನ ಸಾರ್ಥಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇದು ಜಿಲ್ಲಾ ಕೇಂದ್ರದಲ್ಲಿ ಹೇಗಿದ್ರು ತೋಟಗಾರಿಕೆ ಕೇಂದ್ರ ಇದೆಯಲ್ಲ, ಅಲ್ಲಿ ಅದ್ರ ಮೂಲಕ ಆಗಲಿ. ಖಂಡಿತ ನನ್ನ ಮೊಬೈಲ್ ನಂಬರು ಇದೆ, ನನ್ನ ಇಮೇಲ್ಸ್ ಅಡ್ರೆಸ್ ಇದೆ ಸರ್. ಆಲ್ರೆಡಿ ಫಸ್ಟ್ ಲೈನ್ ಕೊಟ್ಟಿದ್ದೀನಿ, ಬೇಕಾದ್ರೆ ಈಗ ಕೊಡ್ತೀನಿ ಸರ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಡೌನ್ 9845293278 9845293278. ಸ್ವಲ್ಪ ಜೋರಾಗಿ ಸರ್. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಸಿಂಪತಿ ಸಾಯಿಲ್ ಅಂತ ಹೇಳಿದಿರಲ್ಲ, ಸಿಂಪತಿ ಅಂತ, ಇದರ ಬಗ್ಗೆ ರೈತರು ಏನು ಮಾಡಬೇಕು ಅನ್ನೋದು ಉದ್ದೇಶಪೂರ್ವಕವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಹಳ್ಳಿ ಮಟ್ಟದಲ್ಲಿ ಇದನ್ನು ತಿಳುವಳಿಕೆ ಕೊಟ್ಟರೆ ಉತ್ತಮ ಅಂತ ನಾನು ಅನಿಸಿಕೆ ಅನಿಸ್ತದೆ. ಖಂಡಿತ ಇದನ್ನು ತಿಳುವಳಿಕೆ ಬೇಕಾದರೆ ನಾವು ಇದೇ ನಮ್ಮ ಬೆಂಗಳೂರಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಅಥವಾ ಆ ಗ್ರಾಮದ ಪರವಾಗಿ ಸಾಹಿತ್ಯ ಸಿಂಪತಿ ಅಂತ ಹೇಳಿದಾರಲ್ಲ, ಅದು ಯಾವ ರೀತಿ ನಡ್ಕೋಬೇಕಂತ ರೈತರ ಬಗ್ಗೆ ತಿಳುವಳಿಕೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಹಳ್ಳಿ ಮಟ್ಟದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಅನಿಸಿಕೆ ಅನಿಸ್ತದೆ. ಖಂಡಿತ ನಿಮ್ಮ ಉದ್ದೇಶನ ನಾನು ತುಂಬ ವೆಲ್ಕಮ್ ಮಾಡ್ತೀನಿ. ಆದರೆ ತಾವೇನು ಮಾಡಬೇಕು ಅಂದರೆ ಸರ್ನಾಗೆ ಲೆಟ್ರ್ ಬರೀಬೇಕು, ಅಥವಾ ನನ್ನ ಒಂದು ಪ್ರೆಸೆಂಟೇಷನ್ ಇದೆ, ನನ್ನ ನಂಬರ್ ತೊಗೊಂಡು ಮಾಡಿದಾಗ ಖಂಡಿತ ನಾವು ನಿಮ್ಮ ಹಳ್ಳಿಗಳು ಬಂದು
ನಮ್ಮ ಆವಿಷ್ಕಾರ ಏನಿದೆ ಮತ್ತು ಕರಕುಶಲತೆ ಏನಿದೆ, ತಂತ್ರಜ್ಞಾನ ಏನಿದೆ, ಮೌಲ್ಯವರ್ಧನೆ ಏನಿದೆ, ಖಂಡಿತ ನಿಮಗೆ ಹೇಳ್ಕೊಡ್ತೀವಿ, ಖಂಡಿತ ಸಾಧ್ಯ. ಆದರೆ ನಮ್ಮನ್ನು ದಯವಿಟ್ಟು ಸಬ್ಸಿಡಿ ಕೇಳಕ್ಕೆ ಹೋಗ್ಬೇಡಿ, ಬಿಕಾಸ್ ವಿ ಆರ್ ನಾಟ್ ಎ ಸ್ಯಾಂಕ್ಷನಿಂಗ್ ಅಥಾರಿಟಿ. ನಾವೇನು ಅಂದರೆ ತಂತ್ರಜ್ಞಾನ ಕೊಡ್ತೀವಿ, ವಿಜ್ಞಾನ ಕೊಡ್ತೀವಿ, ಜ್ಞಾನ ಕೊಡ್ತೀವಿ. ಆದರೆ ಹಣದ ಸಹಾಯದಲ್ಲಿ ಆಲ್ ಸೈಂಟಿಸ್ಟ್ ಆರ್ ವೆರಿ ವೀಕ್. ಅಂದರೆ ಎಲ್ಲ ಅವ್ರಿಗೆ ಸರಸ್ವತಿ ಒಲಿದಾಳೆ, ಆದರೆ ಲಕ್ಷ್ಮಿ ಸ್ವಲ್ಪ ನಿಧಾನವಾಗಿ ಒಲ್ದಿಲ್ಲ ಇನ್ನು. ಖಂಡಿತ ಖಂಡಿತ ವಿ ಆರ್ ಆಲ್ವೇಸ್ ದೇರ್. ನಾನು ಹೇಳಿದ ರೈತರು ನಮ್ಮ ಬೆನ್ನೆಲುಬು, ನಮ್ಮ ದೇಶದ ಬೆನ್ನೆಲುಬು. ಅದಕ್ಕೆ ಏನೇ ಸಹಾಯ ಮಾಡಬೇಕು ನಾನು ಕಟಿಬದ್ಧವಾಗಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. So type a mistake. Anyhow, thank you. Well taken. It's our friends. Don't worry. Read it, made all come. Yeah. No issues. But the communication ನಿಮ್ಗೆ ಬಂದಿದೆ ಅಲ್ವಾ, ಮೊಬೈಲ್ ನಂಬರ್ ಇದೆಯಲ್ಲ, that is good enough. So ನಾವೇನು ಅಂದ್ರೆ ಸರ್, we are very free in commenting, but actual facts we are not doing at all. Anyhow, nevertheless, thank you very much for giving me an opportunity from the director of these great institutions. We are always there to support in terms of the technology, in terms of the tantragnana, and if it is useful for at least 50% of the farmers of this great country, then ನಮ್ಮಲ್ಲಿ ಅಪೌಷ್ಟಿಕತೆ ಇರಲ್ಲ, ಮತ್ತು ನಮ್ಮ ಬೆಳೆಯೋ ಮಕ್ಕಳಿಗೆ ಸಜ್ಜನರಾಗ್ತಾರೆ, ಮತ್ತು ಒಳ್ಳೆ ಜನ ಆಗಿ ನಮ್ಮ ದೇಶಕ್ಕೆ ಪ್ರಗತಿಪರಾಗಿ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೆ, ಮತ್ತು ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟೆಡ್ ಡೈರೆಕ್ಟರ್, ಐ ಜಸ್ಟ್ ಭೇಟಿ ಮಾಡಿ ಫಸ್ಟ್ ನಾನು ಬಂದ ತಕ್ಷಣ ಮೈಸೂರಿಂದ ಫಸ್ಟ್ ಅವ್ರನ್ನ ಭೇಟಿ ಮಾಡಿದೆ. ಬಿಕಾಸ್ ಈಸ್ ಎ ಲೀಡರ್ಶಿಪ್ ವಿತ್ ಎನರ್ಜಿ, ಆ್ಯಂಡ್ ಈಸ್ ಎನರ್ಜಿ ವಿಲ್ ಟೇಕ್ ಮೀ ಟು ಎ ಲಾಂಗ್ ಡ್ಯೂರೇಷನ್ಸ್ ವಿತ್ ಎ ಲಾಂಗ್ ಲೈಫ್. ಇನ್ ದ ಸೆನ್ಸ್ ಇವರು ಸಹಾಯದಿಂದ ಎಲ್ಲರೂ ನಾವು ಒಟ್ಟಿಗೆ ಬಾಳ್ಬಿಟ್ಟು, ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಬರುವ ಮಕ್ಕಳಿಗೆ ಪೌಷ್ಟಿಕತೆ ಆಹಾರ ಕೊಟ್ಟು, ಮತ್ತು ಪ್ರಕೃತಿ ಕೊಟ್ಟಿರೋ ದವಸ ಧಾನ್ಯಗಳಿರ್ಬೋದು, ಮತ್ತು ಹಣ್ಣು ತರಕಾರಿಗಳಿರ್ಬೋದು, ಅದನ್ನು ಸೇಫಾಗಿ ಸಂರಕ್ಷಣೆ ಮಾಡಿ ನಾವು ಉಪಯೋಗಿಸಿ ನಾನು ಕೇಳಲಿಕ್ಕೆ ಇಷ್ಟಪಟ್ಟು ನನ್ನ ಮಾತನ್ನು ಮುಗಿಸ್ಕರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಡಾಕ್ಟರ್ ರಾಮಕೃಷ್ಣ ಎ ಅವರು ನಮ್ಮ ಒಂದು ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ತಮಗೆಲ್ಲರೂ ಫುಡ್ ಲಾಸಸ್ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ತುಂಬ ಆಗ್ತಾಯಿದೆ ಇವಾಗ, ಅದ್ರ ಬಗ್ಗೆ ಹೇಗೆ ಸಂರಕ್ಷಿಸಬೇಕು, ಹಾಗೆ ನಮ್ಮ ಬೇರೆ ಬೇರೆ ಇದನ್ನು ಆಹಾರ ಹಣ್ಣಾಗಿರ್ಬೋದು, ತರಕಾರಿಗಳು ಆಗಿರ್ಬೋದು, ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಡಾಕ್ಟರ್ ರಾಮಕೃಷ್ಣ ಅವರಿಗೆ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾರೆ. ಸೊ ಈಗ ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ಬಾಲಕೃಷ್ಣ ಅಂತ ಹೇಳಿಬಿಟ್ಟು, ಇವರು ಪ್ರಿನ್ಸಿಪಲ್ ಸೈಂಟಿಸ್ಟ್ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ. ಇವರು ನಿಮಗೆಲ್ಲನೂ ಹೇಗೆ ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂದರೆ ಇನ್ಕಮ್ ಹೇಗೆ ರೈತ ಬಾಂಧವರ ಆದಾಯವನ್ನು ಹೇಗೆ ದ್ವಿಗುಣಗೊಳಿಸಬೇಕು ಅನ್ನೋದ್ರ ಬಗ್ಗೆ, ಯಾವುದು ತಳಿಗಳಾಗಿರ್ಬೋದು, ತಂತ್ರಜ್ಞಾನಗಳಾಗಿರಬೇಕು, ಅದ್ರ ಬಗ್ಗೆ ಕೂಲಂಕುಷವಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಆದಷ್ಟು ತಾವುಗಳು ಮುಂದೆ ಬಂದು ಕೂತ್ಕೊಂಡ್ರೆ ನಿಮಗೆ ಸ್ಲೈಡ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ರೈತ ಬಾಂಧವರೇ ಮುಂದೆ ಬಂದು ಕೂತ್ಕೊಳ್ಳಿ. ಈ ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂದರೆ ರೈತರ ಆದಾಯ ದ್ವಿಗುಣಗೊಳಿಸೋದ್ರ ಬಗ್ಗೆ ನಿಮಗೆಲ್ಲ ಕೂಲಂಕುಷವಾಗಿ ಡಾಕ್ಟರ್ ಬಿ ಬಾಲಕೃಷ್ಣ ಅವರು ತಿಳಿಸ್ಕೊಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವಿಷಯದ ಬಗ್ಗೆ ಹೇಳಬೇಕು ಅಂತ ಅಂದರೆ, ರೈತರ ಆದಾಯನ ದ್ವಿಗುಣಗೊಳಿಸೋದು ಬಹಳಷ್ಟು ವಿಧಾನಗಳಿದ್ದಾವೆ. ಅದರಲ್ಲಿ ಮುಖ್ಯವಾದ ವಿಧಾನಗಳ ಬಗ್ಗೆ ನಾನು ಒಂದು 10 ನಿಮಿಷ ತಮಗೆ ತಿಳಿಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾನೆ. ಬೇಸಿಕಲಿ ಏನಂದರೆ, ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ, ಅದು ನಿಮ್ಗೆ ಗೊತ್ತಿರಾಗೆ ಹೂವು, ಹಣ್ಣು, ತರಕಾರಿ, ಔಷಧಿ ಬೆಳೆ, ಇದ್ರ ಬಗ್ಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಹಲವಾರು ತಂತ್ರಜ್ಞಾನ ಮತ್ತು ತಳಿಗಳನ್ನ ಅಭಿವೃದ್ಧಿ ಮಾಡಿ ಅದನ್ನು ರೈತರಿಗೆ ಒದಗಿಸ್ಕೊಟ್ಟಿದ್ದೀವಿ. ಅದು ಬೀಜದ ರೂಪದಲ್ಲಿರ್ಬೋದು, ಗಿಡಗಳಿರ್ಬೋದು, ಉತ್ಪಾದನಾ ತಂತ್ರಜ್ಞಾನಗಳಿರ್ಬೋದು. ಅದೆಲ್ಲ ಜೊತೆಗೆ ಮುಖ್ಯವಾಗಿ ಏನಂದರೆ, ಯಾವ ರೀತಿ ಇದನ್ನು ಅಳವಡಿಸ್ಕೊಂಡು ನಿಮ್ಮ ಕೃಷಿಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡ್ಬೋದು, ಉತ್ಪಾದಕತೆ ಜಾಸ್ತಿ ಮಾಡ್ಬೋದು. ಇವೆರಡು ಮಾಡಿದಾಗ ಖಂಡಿತ ನಿಮಗೆ ಆದಾಯ ದ್ವಿಗುಣ ಆಗುತ್ತೆ ಅಂತ ಹೇಳಲಿಕ್ಕೆ ಒಂದು 10 ನಿಮಿಷ ಸ್ಲೈಡ್ಸ್ ತೋರಿಸ್ತೇನೆ. ಜಸ್ಟ್ 1 ಸೆಂಟೆನ್ಸ್ ಆಫ್ ದಿ ಸಮ್ಮರಿ.
Basically, I am focusing on how best we can use the technologies and variety developed by AHR to enhance the production productivity, which in turn gives the doubling of farmers' income. So, ಇಲ್ಲಿ ಫೋಟೋ ಹಾಕಿರೋದು ಕೂಡ ನಾವು ರೈತರದ ತೋಟದಿಂದ ತಗೊಂಡಿರೋದು. ಮುಖ್ಯವಾಗಿ ನಮ್ಮಲ್ಲಿ ಆಗಲೇ ಹೇಳಿದಂಗೆ ತರಕಾರಿನಲ್ಲಿ ಸಾಕಷ್ಟು ತಳಿಗಳನ್ನ, ಸಂಕರ ತಳಿಗಳನ್ನ ಕೂಡ ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಅರ್ಕ ಅಬೇದ್ ಅನ್ನೋದು ಒಂದು ತಳಿ, ಅರ್ಕ ಅಬೇದ್ ಹೈಬ್ರಿಡ್. ಇದೇನೆಂದರೆ 1 ಎಕರೆಗೆ 70 ಟನ್ವರೆಗೂ ತೆಗಿಬೋದು ರೈತರು. 70 ಟನ್ನು ನಿಮ್ಗೆ ಈವನ್ 8 ರೂಪಾಯಿ 10 ರೂಪಾಯಿ ಕೆ ಜಿ ಸಿಕ್ಕಿದ್ರೂ 45 ಟನ್ ಆವ್ರೇಜ್ ತೆಗೆದ್ರೂ ನಿಮಗೆ 4.5 ಲಕ್ಷ ರೂಪಾಯಿ 1 ಎಕರೆಗೆ ಸಿಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? 1.5 ಅಥವಾ ತೀರಾ ಜಾಸ್ತಿ ಅಂದರೆ 1.25 ಲಕ್ಷ. ನಮಗೆ 3.5 ಲಕ್ಷ ಸಿಕ್ಕಿದ್ರೂ ಕೂಡ 100% ಡಬ್ಲಿಂಗ್ ಆಫ್ ಇನ್ಕಮ್ ಆಗುತ್ತೆ. ಇದು ಮುಖ್ಯವಾಗಿ ಏನಂದರೆ ನಮಗೆ ಯಾವುದೇ ಒಂದು ತಳಿನ ನಾವು ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಅದು ಕೆಲವಾರು ಗುಣಗಳನ್ನ ಹೊಂದಿರಬೇಕಾಗತ್ತೆ. ಒಂದು, ರೋಗರಹಿತವಾಗಿರಬೇಕು ಅಥವಾ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಪಡೆದಿರ್ತಕ್ಕಂಥದ್ದು. ಎರಡನೇದಾಗಿ ಗುಣಮಟ್ಟ ಚೆನ್ನಾಗಿರಬೇಕು. ಮೂರನೇದಾಗಿ ಇಳುವರಿ ಚೆನ್ನಾಗಿ ಬರಬೇಕು. ಈ ಒಂದು 3 ಗುಣಗಳನ್ನು ಪಡೆದಿರ್ತಕ್ಕಂಥ ತಳಿಗಳನ್ನೇ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಇದು ಕೂಡ ಒಂದು ಅರ್ಕ ಅಬೇದ್ ಅಂತ ಹೊಸ ಟೊಮೆಟೊ ತಳಿ. ನಮಗೆ ಕನಿಷ್ಠ ಅಂದರೂ ಕೂಡ ನಾನು 40-42 ಟನ್ನು 1 ಎಕರೆಗೆ ಆರಾಮಾಗಿ ತೆಗಿಬೋದು. ಇದರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಗುಣಗಳಿದ್ದಾವೆ. ಅದ್ರ ಜೊತೆಗೆ ಅರ್ಕ ವಿಶೇಷ ಅಂತ ವಿಶೇಷತೆ ಏನು ಅಂದರೆ ಸುಮಾರು ಗಿಡದಲ್ಲಿ ಒಂದು 7ರಿಂದ 8 ಕೆ ಜಿ ಕಾಯಿ ಬಿಡುತ್ತೆ. ಅಂದರೆ 4.5 ತಿಂಗಳಲ್ಲಿ ಈ ರೀತಿ 2 ಸಲಕ್ಕೆ ಅಥವಾ ಹೆಚ್ಚಂದರೆ 3 ಸಲಕ್ಕೆ ಒಂದೇ ಗಿಡದಿಂದ ಸಂಪೂರ್ಣವಾಗಿ ಕಾಯಿಗಳನ್ನ ಕೀಳ್ಬೋದು. ಅಂದರೆ ಭಾಳ ಸುಲಭವಾಗಿ ಕಾಯಿ ಕೀಳುವಂಥದ್ದು. ಹಾರ್ವೆಸ್ಟಿಂಗ್ ಈಸ್ ವೆರಿ ಈಸಿ ಆ್ಯಂಡ್ ಯು ವಿಲ್ ಗೆಟ್ ಕಂಫರ್ಟಬಲಿ ಇನ್ 2 to 3 ಹಾರ್ವೆಸ್ಟ್ ಕಂಪ್ಲೀಟ್ ಕ್ರಾಪ್ ವಿಲ್ ಬಿ ಎಕ್ಸಾಸ್ಟೆಡ್. ಸೊ ಈ ರೀತಿ ತೆಗೆಯೋದ್ರಿಂದ ಒಂದು ಒಳ್ಳೆ ಗುಣಮಟ್ಟದ ಕಾಯಿ ಸಿಗುತ್ತೆ. ಎರಡನೇದಾಗಿ ಇಳುವರಿನೂ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟೇ, ನಿಮಗೆ 45ರಿಂದ 60 ಟನ್ವರೆಗೂ 1 ಎಕರೆ ತೆಗಿಬೋದು. ನಾವು 40 ಟನ್ ತೆಗೆದ್ರೂ ಕೂಡ 10 ರೂಪಾಯಿ ಕೆ ಜಿ ಸಿಕ್ಕಿದ್ರು 4 ಲಕ್ಷ ರೂಪಾಯಿ 1 ಎಕರೆಗೆ ಬರುತ್ತೆ. ನಮ್ಮ ಖರ್ಚು 1.5 ಲಕ್ಷ ಕಳೆದ್ರೆ ನಿಮಗೆ 2.5ರಿಂದ 3 ಪಟ್ಟು ಆದಾಯನ ಅಧಿಕ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದೇ ರೀತಿ ಅರ್ಕ ಸಾಮ್ರಾಟ್ ಅಂತ, ಇದು ಕೂಡ 3 ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಪಡೆದಿರ್ತಕ್ಕಂಥ ತಳಿ. ಸೊರಗು ರೋಗ ಬರಲ್ಲ, ವೈರಸ್ ರೋಗ ಬರಲ್ಲ, ಮತ್ತು ಚುಕ್ಕೆ ರೋಗ, ಅರ್ಲಿ ಬ್ಲೈಟ್ ಅಂತ ಏನು ಹೇಳ್ತೀವಿ. ಆದರೆ ಅರ್ಕ ಅಬೇದ್ದಲ್ಲಿ ನಾನು ಆಗಲೇ ಹೇಳಿಲ್ಲ, ಈ 3 ರೋಗಗಳ ನಿರೋಧಕ ಶಕ್ತಿ ಜೊತೆ ಬೆಂಕಿ ರೋಗ ಕೂಡ ಬರಲ್ಲ ಅರ್ಕ ಅಬೇದ್. ಸೊ ಈ ರೀತಿ ನಮ್ಮ ಟೊಮೆಟೊ ತಳಿಗಳಲ್ಲಿ ಯಾರೇ ಒಬ್ಬರು ರೈತರು ಅಳವಡಿಸ್ಕೊಂಡ್ರೆ ಖಂಡಿತ ನಿಮಗೆ ಕನಿಷ್ಠ 40 ಟನ್ನು ಎಕರೆವರೆಗೂ ಇಳುವರಿ ಬರುತ್ತೆ. ನಾನು ಜಾಸ್ತಿ ಹೇಳೋಕ್ಕೋಗಲ್ಲ, ನಿಮ್ಗೆ ಯಾರು ಇದ್ರೆ ನೋಟ್ ಮಾಡ್ಕೊಳ್ಳಿ, ನಂತರ ಕೂಡ ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟ್ ಅರ್ಕ ರಕ್ಷಕ್ ಅನ್ನೋದು ಕೂಡ ಒಂದು ಬಹಳ ಮುಖ್ಯವಾದ ತಳಿ. ಇದೇ ನಮ್ಮ ಮೊದಲನೇ ಹೈಬ್ರಿಡ್ಡು. ತುಂಬ 3 ರೋಗಗಳಿಗೆ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ತಳಿ ಇದು. ಇದನ್ನು ಕೂಡ ಲಕ್ಷಾಂತರ ಜನರು ದೇಶದಾದ್ಯಂತ ಅಳವಡಿಸ್ಕೊಂಡು ಉತ್ತಮವಾದ ಇಳುವರಿ ಮತ್ತು ಗುಣಮಟ್ಟವನ್ನು ತೆಗೆದು ಒಳ್ಳೆ ಆದಾಯ ಕೂಡ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನಾನು ನೆಕ್ಸ್ಟು ಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಹೈಬ್ರಿಡ್ಸ್ ಬಗ್ಗೆ ಹೇಳ್ತೇನೆ. ನೆಕ್ಸ್ಟ್ ಇದು ಒಂದು ಸುಮ್ಮನೆ ಪಿಕ್ಚರ್ ತೋರಿಸ್ಲಿಕ್ಕೆ ಯಾವ ರೀತಿ ನಮಗೆ ಇಳುವರಿ ತೆಗಿಬೋದು. ಉತ್ತಮವಾದ ನಿರ್ವಹಣೆ ಮಾಡಿದ್ರೆ, ಬೆಳೆ ನಿರ್ವಹಣೆ ಮಾಡಿದ್ರೆ ಖಂಡಿತ ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಮೊದಲು ನಾವು 45ರಿಂದ 70 ದಿನವರೆಗೂ ಯಾವ ರೀತಿ ನಾವು ಬೆಳವಣಿಗೆ ನಿರ್ವಹಣೆ ಮಾಡ್ತೀವಿ, ಉತ್ತಮವಾದ ಸಸಿಗಳು ಉಪಯೋಗಿಸೋದು, ಮಲ್ಚಿಂಗ್ ಶೀಟ್ ಹಾಕ್ಬೋದು ಅಥವಾ ಫರ್ಟಿಗೇಷನ್ ರಸಾವರಿ ಮಾಡೋದು, ಈ 3-4 ಪದ್ಧತಿಗಳನ್ನ ಅಳವಡಿಸ್ಕೊಂಡು ನಮ್ಮ ತಳಿನ ಬೆಳೆದ್ರೆ ಈ ರೀತಿ ಖಂಡಿತ ನಿಮಗೆ ಇಳುವರಿ, ಗಿಡದಲ್ಲಿ ಎಲೆ ಇಲ್ಲದಾದ್ರೂ ಕೂಡ ಕಾಯಿ ಅಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ರೀತಿ ಇಲ್ಲಿ ಬಾಬು ಅಂದ್ಬಿಟ್ಟು ಆನೇಕಲ್ಲ ರೈತರು, ಇವರು ಒಂದು ವರ್ಷ ಸುಮಾರು ಮೇ ಬಿ 4 ವರ್ಷದ ಹಿಂದೆ ಅನಿಸುತ್ತೆ, 4 ಅಥವಾ 4 ವರ್ಷದ ಹಿಂದೆ 1 ಹೆಕ್ಟೇರಲ್ಲಿ, ಅಂದರೆ ಮೊದಲು 1 ಹೆಕ್ಟೇರ್ ಅಂದರೆ 2.5 ಎಕರೆಯಲ್ಲಿ ಬೆಳೆದಿದ್ರು. ನಂತರ 2ನೇ ಸೀಸನಲ್ಲಿ 5 ಎಕರೆಯಲ್ಲಿ ಒಂದೇ ಕಡೆ ಅರ್ಕ ರಕ್ಷಕ್ ತಳಿನ ಹಾಕಿದ್ರು. 1.25 ಕೋಟಿ ರೂಪಾಯಿ ಮಾಡಿದ್ರು. ನಾನು ಅದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ,
ಅದು ಸತ್ಯದ ಮಾತು. 1.25 ಕೋಟಿ ರೂಪಾಯಿ ಮಾಡೋದು ಅದು ಅದೃಷ್ಟ ಅಷ್ಟೇ. ಆದರೆ ಒಂದು ಗ್ಯಾರಂಟಿ ಕೊಡ್ತೀನಿ, ಇಳುವರಿದಂತೂ ಅರ್ಕ ರಕ್ಷಕ ಆಗ್ಬೋದು, ಸಾಮ್ರಾಟ್ ಆಗ್ಬೋದು, ಅಬೇದ್ ಆಗ್ಬೋದು, ನಿಮಗೆ ಕನಿಷ್ಠ ಅಂದರೆ 35ರಿಂದ 40 ಟನ್ ಒಂದು ಎಕರೆಗೆ ತೆಗಿಬೋದು. 12ರಿಂದ 15 ರೂಪಾಯಿ ಸಮ್ಮರಲ್ಲಿ ತೆಗೆದ್ರೆ ನಿಮಗೆ ಆವರೇಜು ಒಂದು 35ರಿಂದ 40 ಲಕ್ಷ ರೂಪಾಯಿ ಒಂದು ಹೆಕ್ಟೇರ್ಗೆ ತೆಗಿಬೋದು. ಈ ರೀತಿ ಒಂದು ಯೋಜನೆನ ನೀವು ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಇನ್ಕಮ್ ಅಥವಾ ಆದಾಯನ ದ್ವಿಗುಣಗೊಳಿಸ್ಬೇಕು ಅಂದರೆ. ಇದು ಒಂದು ಫೋಟೋ ತೋರಿಸಿದ್ದೇನಕ್ಕೆ ಅಂದರೆ ಈ ರೀತಿ ರೈತರು ಬೆಳೆದಿದ್ದಾರೆ ಅಂತ ಒಂದು ಆಧಾರವಾಗಿ. ನೆಕ್ಸ್ಟ್ ಮೆಣಸಿನ್ಕಾಯಿ ಬಗ್ಗೆ ಹೇಳಿದೆ. ನಾವು ಸುಮಾರು ಒಂದು 12-13 ಉತ್ತಮವಾದ ಒಂದು ಹೈಬ್ರಿಡನ್ನು ನಾವು ಡೆವಲಪ್ ಮಾಡಿದ್ದೀವಿ. ಇದರಲ್ಲಿ ಭಾಳ ಮುಖ್ಯವಾದದ್ದು ಏನಂದರೆ ಇತ್ತೀಚೆಗೆ ಒಂದು 5 ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೀವಿ. ತಳಿ ಅಂದರೆ ಹೈಬ್ರಿಡ್ಸೇ. ಅದರಲ್ಲಿ ಅರ್ಕ ಗಗನ್, ಯಶಸ್ವಿ, ಸಾನ್ವಿ, ತನ್ವಿ ಅಂತ ಒಂದು 4 ಹೈಬ್ರಿಡ್ಗಳು ಫೋಟೋ ತೋರಿಸ್ತೀನಿ. ಇದರದ್ದು ಮುಖ್ಯವಾದ ಗುಣ ಅಂದರೆ ಇದಕ್ಕೆ TLCV LCV ಅಂದರೆ ಲೀಫ್ ಕರ್ಲ್ ವೈರಸ್ ಅಂತ ಏನು ಹೇಳ್ತೀವಿ, ಆ ವೈರಸ್ ರೋಗ ಬರಲ್ಲ. ನಮಗೆ ಚಿಲ್ಲಿನಲ್ಲಿ ಬೆಳವಣಿಗೆ ಮಾಡಬೇಕು ಅಂದರೆ ತಮಗೆಲ್ಲ ಗೊತ್ತಿದೆ, ಭಾಳ ಕಷ್ಟದ ಕೆಲಸ ಅಂತ ಅಂದರೆ ವೈರಸ್ನ ನಿರ್ವಹಣೆ ಮಾಡೋದು. ಒಂದು ಅರ್ಕ ಖ್ಯಾತಿ ಅಂತ ತೋರಿಸಿ ಅದಕ್ಕೂ ಕೂಡ ಬೂದಿ ರೋಗ ಬರದಾರಂಥ ನಿರೋಧಕ ಶಕ್ತಿಯನ್ನು ಪಡೆದಿದೆ. ಇದು ಕೂಡ ವೈರಸ್ ರೋಗಗಳಿಗೆ ನಿರೋಧಕ ಶಕ್ತಿ ಪಡೆದಿರತಕ್ಕಂಥ ತಳಿ. ನಿಮಗೆ ಹೆಚ್ಚು ಕಡಿಮೆ ಒಂದು 14ರಿಂದ 16 ಟನ್ನು ಕಂಫರ್ಟಬಲಾಗಿ ಒಂದು ಎಕರೆಗೆ ಇಳುವರಿನ ತೆಗಿಬೋದು. ಯಾಕಂತ ಅಂದರೆ ಯಾವಾಗ ವೈರಸ್ಗೆ ನಿರೋಧಕ ಶಕ್ತಿ ಪಡೆದಿದೆ ಎಲೆ ತುಂಬ ಚೆನ್ನಾಗಿ ಬರುತ್ತೆ. 4 ತಿಂಗಳಾದ್ರೂ ಯಾವುದೇ ಕಾರಣಕ್ಕೂ ಒಂದು ಎಲೆ ಕೂಡ ಉದುರಲ್ಲ. ನೀವು ಇದನ್ನು ಪ್ಲಾಟಲ್ಲಿದೆ ನೋಡ್ಬೋದು ಪ್ರತಿಯೊಬ್ಬರೂ. ಸೊ ಈ ರೀತಿ ಇಳುವರಿ ಚೆನ್ನಾಗಿರುತ್ತೆ, ಗುಣಮಟ್ಟ ಚೆನ್ನಾಗಿರುತ್ತೆ, ಮಾರುಕಟ್ಟೆಗೂ ಭಾಳ ಸುಲಭ ಆಗುತ್ತೆ. ಸೊ ವಿತ್ ಆಲ್ ದೀಸ್ 3 ಪ್ಯಾರಾಮೀಟರ್ಸ್, ಯಾವುದು ಹೈಯರ್ ಈಲ್ಡ್, ಹೈಯರ್ ಪ್ರೊಡಕ್ಟಿವಿಟಿ, ಬೆಟರ್ ಕ್ವಾಲಿಟಿ ಆ್ಯಂಡ್ ಮಾರ್ಕೆಟ್ ಸೂಟಬಿಲಿಟಿ, ಈ 3 ಇಟ್ಕೊಂಡ್ರೆ ನೀವು ಖಂಡಿತ ನಿಮಗೆ ಇನ್ಕಮ್ಮು ಮತ್ತು 2 ಪಟ್ಟಲ್ಲ 3 ಪಟ್ಟು ಕೂಡ ತೆಗೆಯೋ ಸಾಧ್ಯತೆಗಳಿದ್ದಾವೆ ಮುಂದೆ. ನೆಕ್ಸ್ಟ್ ಪ್ಲೀಸ್. ಈ ರೀತಿ ಸಾಕಷ್ಟು ನಾನು ಆಗಲೇ ಹೇಳ್ದಂಗೆ 6 ಹೈಬ್ರಿಡ್ಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾದದ್ದು ನಾನು ಆಗಲೇ ಹೇಳ್ದಂಗೆ ಅರ್ಕ ಸಾನ್ವಿ, ತನ್ವಿ, ಗಗನಿ ಮತ್ತು ಯಶಸ್ವಿ. ಇದನ್ನು ಸುಮಾರು ಲಕ್ಷಾಂತರ ರೈತರು ನಮ್ಮ ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳದಿಂದ ಹಿಡಿದು ನಾರ್ತ್ ಈಸ್ಟ್ವರೆಗೂ, ಅಸ್ಸಾಂ, ಅರುಣಾಚಲ್, ಮಣಿಪುರ್, ಮೇಘಾಲಯ, ನೀವು ಯಾವ ರಾಜ್ಯಕ್ಕಾದರೂ ಹೋಗಿ ಅಷ್ಟು ಪಾಪ್ಯುಲರ್ ಆಗುತ್ತೆ. ಒಂದು ಮುಖ್ಯವಾದ ಕಾರಣ ಏನಂದರೆ ವೈರಸ್ ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ಹೈಬ್ರಿಡ್ ಇದು. ಸೊ ಈ ರೀತಿ ಭಾಳ ಉತ್ತಮವಾದ ಕಾಯಿ ಜೊತೆಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅದೇ ಹೇಳ್ತಾಯಿದ್ರು, ಎಲೆ ಕಾಣದಾದರೂ ಕಾಯಿ ಚೆನ್ನಾಗಿ ಕಾಣುತ್ತೆ ಅಂತ. ಅದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅರ್ಕ ಹರಿತ ಮತ್ತು ಅರ್ಕ ಮೇಘನ ಅಂತ. ಇದು ಕೂಡ ಬೂದಿ ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ತಳಿಗಳು. ಇಳುವರಿ ಕೂಡ ಸಾಕಷ್ಟು ನಿಮ್ಗೆ 12ರಿಂದ 14 ಟನ್ನು ಒಂದು ಎಕರೆಗೆ ಬರುತ್ತೆ. ನಿಮಗೇನಿಲ್ಲ ಅಂದರೂ ಚಿಲ್ಲಿನಲ್ಲಿ ಒಂದು 20 ರೂಪಾಯಿ ಅಂತ ಅಂದರೂ 3.25 ಲಕ್ಷ ರೂಪಾಯಿ ಒಂದು ಎಕರೆಗೆ ಆದಾಯ ಮಾಡ್ಬೋದು. ಖರ್ಚು ಅಂದರೆ ನಿಮ್ಗೆ 70ರಿಂದ 80 ಸಾವಿರ ರೂಪಾಯಿ. ಮಲ್ಚಿಂಗ್ ಹಾಕಿ, ಡ್ರಿಪ್ ಇರಿಗೇಷನ್ ಮಾಡಿ, ಫರ್ಟಿಗೇಷನ್ ಕೊಟ್ಟು ಎಲ್ಲ ಮಾಡಿದ್ರೂ ಕೂಡ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನಿಮ್ಗೆ 2.5ರಿಂದ 3 ಲಕ್ಷ ರೂಪಾಯಿ ಆರಾಮಾಗಿ ಆದಾಯ ತಗೋಬೋದು. ಸೊ ಈ ರೀತಿ ನೀವು ಯಾವುದೇ ಒಂದು ಆದಾಯನ ದ್ವಿಗುಣಗೊಳಿಸಬೇಕು ಅಂದರೆ ಮುಖ್ಯವಾದ ಒಂದು ಭಾಗ ಅಂದರೆ ಒಂದು ತಳಿಗಳನ್ನ ನಾವು ಅಳವಡಿಸ್ಕೊಳ್ಳೋದು. ಅಡಾಪ್ಷನ್ ಆಫ್ ದಿ ಬೆಸ್ಟ್ ಪಾಸಿಬಲ್ ಹೈಬ್ರಿಡ್ಸ್ ಆ್ಯಂಡ್ ವೆರೈಟೀಸ್ ಇನ್ ಡಿಫ್ರೆಂಟ್ ವೆಜಿಟೇಬಲ್ ಕ್ರಾಪ್ಸ್. ಈ ರೀತಿ ಅರ್ಕ ಹರಿತ ಮೇಘನ ಕೂಡ ಒಂದು ಉತ್ತಮವಾದ ಚಿಲ್ಲಿ ತಳಿಗಳಂತ ಹೇಳಿದರೆ ತಪ್ಪೇನಿಲ್ಲ. ನೆಕ್ಸ್ಟ್ ರಿಜ್ಗೋಲ್ಡ್ ಹೀರೆಕಾಯಿನಲ್ಲಿ ಇತ್ತೀಚೆಗೆ ನಮ್ಮದು 2 ಒಂದು ತಳಿ ಮತ್ತು ಒಂದು ಹೈಬ್ರಿಡಿನ ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಅರ್ಕ ಪ್ರಸನ್ನ ಅನ್ನೋ ತಳಿ ಮತ್ತು ಅರ್ಕ ವಿಕ್ರಮ್ ಅಂತ. ಇದು ಕೂಡ ಎಷ್ಟೇ ಉದ್ದ ಆದರೂ ಸುಮಾರು 70ರಿಂದ 80 ಸೆಂಟಿಮೀಟ್ರ್ವರೆಗೂ ಕಾಯಿ ಬರುತ್ತೆ. ಭಾಳ ಚೆನ್ನಾಗಿರುತ್ತೆ. ಭಾಳ ಮುಖ್ಯವಾದ ಏನಂದರೆ ಇಳುವರಿ ಸಾಕಷ್ಟು ಚೆನ್ನಾಗಿ ಬರೋದ್ರಿಂದ, ಗುಣಮಟ್ಟ ಚೆನ್ನಾಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಮತ್ತು ಅಧಿಕ ಇಳುವರಿ ಬರೋದ್ರಿಂದ ಲಾಭಾಂಶ ಗ್ಯಾರಂಟಿ. ಈ ರೀತಿ ಈ ಒಂದು ತಳಿ ಕೂಡ ತಾವು ಅಳವಡಿಸ್ಕೊಳ್ಬೋದು. ಅರ್ಕ ವಿಕ್ರಮ್ ಅಂತ ಏನು ಹೇಳಿದೆ ಅದು ಕೂಡ ಭಾಳ ಮುಖ್ಯವಾದ. ಇದರಲ್ಲಿ ಏನಂದರೆ ಸುಮಾರು 1.5 ತಿಂಗಳಿಗೆ ನೀವು ಕಾಯಿ ಕೊಯ್ಯೋಕ್ಕೆ ಶುರು ಮಾಡಿಬಿಡ್ತೀರ. ಬೇಗ ಕಾಯಿ ಬಿಡೋಕ್ಕೆ ಶುರು ಆಗುತ್ತೆ. ಅದರಿಂದನೇ ನೀವು ಹೆಚ್ಚು ದಿನ ಕಾಯಿ ಕುಯ್ಕೊಂಡು ಹೋಗ್ಬೋದು. 4 ತಿಂಗಳವರೆಗೂ 4.5 ತಿಂಗಳವರೆಗೂ ಕಾಯಿ ಕುಯ್ಕೊಂಡು ಹೋಗ್ಬೋದು.
ಯಾವಾಗ ನಿಮಗೆ ಹಾರ್ವೆಸ್ಟಿಂಗ್ ಪೀರಿಯಡ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಇಳುವರಿ ಸಾಮಾನ್ಯವಾಗಿ ಹೆಚ್ಚು ಬರುತ್ತೆ. ಯಾವಾಗ ಇಳುವರಿ ಹೆಚ್ಚು ಬರುತ್ತೆ ಆದಾಯ ಕೂಡ ಜಾಸ್ತಿ ಬರುತ್ತೆ. ಈ ರೀತಿ ಈ ತಳಿಗಳಿದ್ದಾವೆ. ಮುಂದೆ ನೆಕ್ಸ್ಟ್ ಅರ್ಕ ಅತುಲ್ಯ ಅಂತ ಒಂದು ಕ್ಯಾಪ್ಸಿಕಮ್ ಮಾಡಿದ್ದು. ಇನ್ನೂ ಭಾಳಷ್ಟು ಜನ ಇದನ್ನು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಆದರೆ ಅರ್ಕ ಸಿರಿ ಅಂತ ಏನು ಹೇಳಿದೆ, ಇದು ಯಾವುದಿದು? ಮಕ್ಕಳ ಗಲಾಟೆ ಮಾಡಿಬಿಡ್ರಪ್ಪ, ಹೆಸ್ರು ಹೇಳಿ ಇದ್ರದನ್ನ. ಸೂಪರ್ ಇದೆ. ನೀವು ಕಲಿಬೇಕು ಇದನ್ನು, ಆಯಿತಾ? ಮುಖ್ಯವಾಗಿ ನಾವು ಏನು ಹೇಳಬೇಕು ಅಂದರೆ ಮಸ್ಕ್ಮೆಲನಲ್ಲಿ ಭಾಳ ಚೆನ್ನಾಗಿದೆ ಅರ್ಕ ಸಿರಿ ಅಂತ ಅಂದ್ಬಿಟ್ಟು ಕರ್ಬೂಜ. ಅದು ಕೂಡ ನಿಮಗೆ ಸುಮಾರು ರೈತರು 16 ಟನ್ವರೆಗೂ ಒಂದು ಎಕರೆ ತೆಗೆದಿದ್ದಾರೆ. ನೀವು ಮಾರ್ಚಿಂದ ಮೇವರೆಗೂ ಇದೇನಾದ್ರು ತೆಗೆದ್ರೆ ನಿಮಗೆ 12ರಿಂದ 15 ರೂಪಾಯಿವರೆಗೂ ಕೆ ಜಿ ಸಿಗುತ್ತೆ. ಲೆಕ್ಕ ಹಾಕ್ಕೊಳ್ಳಿ, 60,000-70,000 ರೂಪಾಯಿ ಖರ್ಚಾದರೆ ನಿಮಗೆ 2.5ರಿಂದ 3 ಲಕ್ಷ ರೂಪಾಯಿವರೆಗೂ ಕನಿಷ್ಠ ಆದಾಯ ಹೇಳ್ತಿರೋದು ನಾನು, ಜಾಸ್ತಿ ಅಂತಲ್ಲ. ಸೊ ಈ ರೀತಿ ನಮಗೆ ಸಾಕಷ್ಟು ತಳಿಗಳನ್ನ ನಾವು ಬೇರೆ ಬೇರೆ ಬೆಳೆಗಳಲ್ಲಿ ಅಭಿವೃದ್ಧಿ ಮಾಡಿದ್ವಿ. ತರಕಾರಿ ನೆಕ್ಸ್ಟು ಬದನೆಯಲ್ಲಿ ಸೊರಗು ರೋಗ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ತಳಿಗಳು ಅರ್ಕ ಆನಂದು, ಅರ್ಕ ಉನ್ನತಿ ಅಂತ. ನೆಕ್ಸ್ಟ್ ಬೆಂಡೆನಲ್ಲು ನಮಗೆ ಅರ್ಕ ಅನಾಮಿಕ ಅನ್ನೋದು ತುಂಬ ಹಳೆ ತಳಿ. ಅದೇ ಅರ್ಕ ನಿಖಿತಾ ಅಂತ ಏನಿದೆ ಅದು ಹೊಸ ಹೈಬ್ರಿಡ್ಡು. ಇಲ್ಲಿ ತೋರಿಸಿರಂಗೆ ಭಾಳ ಬೇಗ ನಿಮಗೆ ಕಾಯಿ ಕುಯ್ಲಿಕ್ಕೆ ಶುರು ಆಗುತ್ತೆ. ಮತ್ತು ಭಾಳ ಮುಖ್ಯವಾದ ಬೆಂಡೆನಲ್ಲಿ ಏನಂದರೆ ಮೇಲೆ ಸಾಫ್ಟ್ ಸ್ಮೂತಾಗಿರುತ್ತೆ, ಸ್ಮೂತ್ ಸ್ಕಿನ್ನು. ಅಂದರೆ ನಮಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಡಿಮ್ಯಾಂಡ್ ಇರೋಂಥ ತಳಿಗಳನ್ನು ಯೋಚನೆ ಮಾಡಿ ಅದಕ್ಕೇನು ಗುಣ ಸೇರಿಸ್ಬೇಕು ಅಂತ ಸೇರಿಸಿ ನಾವು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾದದ್ದು ಒಂದು ಅಂದರೆ ಮೇಲ್ಗಡೆ ಸ್ಕಿನ್ ಸಾಫ್ಟ್ ಇರಬೇಕು, ಸ್ಮೂತಾಗಿರಬೇಕು. ಆವಾಗ ನಮ್ಮ ಮಾರುಕಟ್ಟೆಗೆ ಅನುಕೂಲ ಆಗುತ್ತೆ, ನಮಗೆ ಹೆಚ್ಚಿನ ರೇಟ್ ಕೂಡ ಸಿಗುತ್ತೆ. ಈ ರೀತಿ ಅರ್ಕ ನಿಖಿತಾ ಅಂತ ಒಂದು ಬೆಂಡಿ ತಳಿ ಅಭಿವೃದ್ಧಿ ಮಾಡಿದ್ವಿ. ಮತ್ತು ಲಾಸ್ಟಲ್ಲಿದೆ ಅರ್ಕ ಅರ್ಜುನ್ ಅಂತ. ಅಲ್ಲಿ ಹಳದಿಯಾಗಿ ಕಾಣಿಸ್ತಾ ಇದೆ, ಹಸಿರಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ? ಹಳದಿ ಕಾಣ್ತಾ ಇದ್ದದ್ದು ನಮ್ಮ ತಳಿ ಅಲ್ಲ, ವೈರಸ್ಗೆ ಸಸೆಪ್ಟಬಲ್ ಆಗಿರೋಂಥ ತಳಿ. ಅದರ ಬಲಗಡೆ ಇರೋದು ಹಸಿರಾಗಿರೋದು ಅರ್ಕ ಅರ್ಜುನ್ ಅಂತ. ಎರಡನ್ನೂ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ಅರ್ಕ ಅರ್ಜುನ್ ತಳಿಗೆ ವೈರಸ್ ಬರಲ್ಲ. ಯಾವಾಗ ನಿಮ್ಗೆ ವೈರಸ್ ಬರಲ್ಲ, ನಿಮಗೆ ಎಕರೆಗೆ 10ರಿಂದ 12 ಟನ್ನು ಕುಯ್ಬೋದು. ಕಾಯಿ ಕುಯ್ದು ಬೇಜಾರಾಗ್ಬಿಡ್ಬೇಕು, ಅಷ್ಟೊಂದು ಕಾಯಿ ಬಿಡುತ್ತೆ ಅರ್ಕ ಅರ್ಜುನ್ ತಳಿ. 1 ಎಕರೆಗೆ ನಿಮಗೆ 60,000ರಿಂದ 70,000 ರೂಪಾಯಿ ಖರ್ಚಾದರೆ ಸಮ್ಮರಲ್ಲಿ ಹಾಕಿದ್ರೆ ನಿಮಗೆ ಕನಿಷ್ಠ ಅಂದ್ರೂ ಒಂದು 8ರಿಂದ 9 ಟನ್ ಬರುತ್ತೆ. ವಿಂಟರಲ್ಲಿ ಅಥವಾ ಚಳಿಗಾಲದಲ್ಲಾದರೆ 12ರಿಂದ 13 ಟನ್ವರೆಗೂ ಬರುತ್ತೆ ಅರ್ಕ ಅರ್ಜುನ್ ಅನ್ನೋಂತೇಳಿ. ಮಾರ್ಕೆಟಿಗೆ ಕೂಡ ಭಾಳ ಸೂಕ್ತವಾಗಿರೋದ್ರಿಂದ ನಿಮಗೆ ಇದು ಅರ್ಕ ಅರ್ಜುನ್ ವೈರಸ್ ರೆಸಿಸ್ಟೆಂಟ್ ವೆರೈಟಿ ಬೀನ್ಸ್, ಫ್ರೆಂಚ್ ಬೀನ್ಸಲ್ಲಿ. ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ಅರ್ಕ ನಿಖಿತಾ ತುಂಬ ಒಳ್ಳೆಯ ವೆರೈಟಿ. ಸುಮಾರು ಜನ ರೈತರ ಫೋಟೋ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಜಾಸ್ತಿ ಆಗುತ್ತೆ, ಮಾತಾಡಿದ್ರೆ ಕಷ್ಟ ಆಗುತ್ತೆ, ಟೈಮ್ ಸಿಗಲ್ಲ ಅಂದ್ಬಿಟ್ಟು. ಯಾರಿಗಾರು ಆಸಕ್ತಿ ಇದ್ದರೆ ಬೆಳೆದಿರೋ ರೈತರು ಕೂಡ ರೆಫರೆನ್ಸ್ ಕೂಡ ಕೊಡ್ತೀವಿ. ಬಹಳ ಅತ್ಯುತ್ತಮವಾದ ಮಾರ್ಕೆಟ್ಗೆ ಅತ್ಯಂತ ಸೂಕ್ತವಾದ ತಳಿ. ಇದನ್ನು ಕೂಡ ಎಕ್ಸ್ಪೋರ್ಟ್ಗೆ ಹೊರದೇಶಕ್ಕೆ ರಫ್ತು ಮಾಡಲಿಕ್ಕೂ ಕೂಡ ಸಾಕಷ್ಟು ಜನ ರೈತರು ಬೆಳೀತಾ ಇದ್ದಾರೆ ಇವಾಗ. ನಾರ್ತ್ ಈಸ್ಟು ಅಂದರೆ ನಮ್ಮ ಪೂರ್ವ ಈಶಾನ್ಯ ರಾಜ್ಯಗಳಲ್ಲಿ ಬೆಳೆದು ಅಕ್ಕಪಕ್ಕ ಬಾಂಗ್ಲಾದೇಶ್ ಇರ್ಬೋದು, ಮಯನ್ಮಾರ್, ಅಕ್ಕಪಕ್ಕ ದೇಶಗಳಿಗೆ ಕೂಡ ನಾವು ಇದನ್ನು ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಅರ್ಕ ಅರ್ಜುನ್ ನಾನು ಆಗಲೇ ಹೇಳಿದಂಗೆ ಫ್ರೆಂಚ್ ಬೀನ್ ಅಥವಾ ಯಾವುದೋ ತಿಂಗ್ಳುರುಳಿ ಅಂತ ಏನು ಹೇಳ್ತೀವೋ ಅದ್ರದ್ದು ವೈರಸ್ಗೆ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ಒಂದು ತಳಿ. ನಿಮಗೆ 8ರಿಂದ 12 ಟನ್ನು 1 ಎಕರೆವರೆಗೂ ತೆಗಿಬೋದು. ಏನಂದರೆ ನಾವು ಸ್ವಲ್ಪ ಸ್ಟೇಕಿಂಗ್ ಕೊಡಬೇಕಾಗತ್ತೆ. ಇದು ಬಳ್ಳಿ ಬೀನ್ಸ್ ಅಲ್ಲ, ಬುಷ್ ಬೀನ್ ಅಥವಾ ಚಿಕ್ಕದಾಗಿ 2.5 ಅಡಿ ಬೆಳೆಯೋಂಥ ಒಂದು ತಳಿ, ಭಾಳ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಕೂಡ ನಾವು ಸಾಕಷ್ಟು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ಇದೆಲ್ಲ ಸ್ವಲ್ಪ ಹಳೆ ತಳಿ, ಒಂದು 5-6 ವರ್ಷದಿಂದ ಬಿಡುಗಡೆ ಮಾಡಿದ್ದಂತ. ಇದು ಕೂಡ ಸಾಕಷ್ಟು ಇಳುವರಿನ ಕೊಡುತ್ತೆ ನಮ್ಗೆ. 6ರಿಂದ 7 ಟನ್ವರೆಗೂ 1 ಎಕರೆ. ಅರ್ಕ ಶರತ್ ಮತ್ತು ಅರ್ಕ ಅನೂಪ್ ಅಂತ. ಅರ್ಕ ಶರತ್ತು ಸ್ವಲ್ಪ ಚಪ್ಪಟೆ ಆಗಿರುತ್ತೆ, ಅರ್ಕ ಅನೂಪ್ ಸ್ವಲ್ಪ ಚಪ್ಪಟೆ ಆಗಿರುತ್ತೆ. ಅರ್ಕ ಶರತ್ ಅನ್ನೋದು ಪೆನ್ಸಿಲ್ ಬಿನ್ ಅಂತ ರೌಂಡ್ ಟೈಪ್ ಇರುತ್ತೆ. ನೆಕ್ಸ್ಟ್ ಇದು ಬಹಳ ಮುಖ್ಯ. ನಮ್ಮಲ್ಲಿ ಸಾಕಷ್ಟು ಬಟಾಣಿನ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ 2 ಮಾತ್ರ ತೋರಿಸ್ತಾ ಇದ್ದೀನಿ ನಾನು, ಅರ್ಕ ಪ್ರಿಯ ಮತ್ತು ಅರ್ಕ ಅಪೂರ್ವ ಅಂತ. ಇದ್ರದ್ದು ಬಹಳ ಮುಖ್ಯವಾದ ಒಂದು ಗುಣ ಅಂತ ಅಂದರೆ
ಈ ಕಾಯಿಗಳು ದಪ್ಪ ಇರುತ್ತೆ, ಮತ್ತು ಈ ಒಳಗಡೆ ಬೀಜ ಇರೋದು ಕೂಡ ಸಾಕಷ್ಟು ಜಾಸ್ತಿ ಇರುತ್ತೆ. ಒಂದು ಕಾಯಿನಲ್ಲಿ ಎಷ್ಟು ಜಾಸ್ತಿ ಬೀಜ ಬರುತ್ತೋ ಅದರ ಪ್ರಕಾರ ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಯಾವಾಗ ಗುಣಮಟ್ಟ ಮತ್ತು ಇಳುವರಿ ಜಾಸ್ತಿ ಆಗುತ್ತೋ ಖಂಡಿತ ನಿಮಗೆ ಲಾಭಾಂಶ ಕೂಡ ಹೆಚ್ಚಾಗುತ್ತೆ. ಇದು ಅರ್ಕ ಅಪೂರ್ವ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಜ್ಞಾಪಕ ಇಟ್ಕೊಳ್ಳಿ, ಸಾಮಾನ್ಯವಾಗಿ ನಾವು ಬಟಾಣಿ ಬೆಳೆಯೋದು ವಿಂಟರ್ ಸೀಸನಲ್ಲಿ ಅಥವಾ ಚಳಿಗಾಲದಲ್ಲಿ. ಆದರೆ ಇದನ್ನು 32-33 ಡಿಗ್ರಿ ಸೆಲ್ಸಿಯಸ್ ಅಂದರೆ ನಮ್ಮ ಉಷ್ಣಾಂಶ 33 ಡಿಗ್ರಿ ಹೋದರೂ ಕೂಡ ಬೆಳೆದು ತುಂಬ ಉತ್ತಮವಾದ ಇಳುವರಿ ತಗೊಂಡಿರೋ ಸಾಕಷ್ಟು ರೈತರಿದ್ದಾರೆ. ಯಾವಾಗ ನಾವು ಈಗ ಮಾರ್ಚ್ವರೆಗೂ ನಾವು ಹಾಕ್ಕೊಂಡ್ರೆ ನಿಮಗೆ ಅದನ್ನು ಹಾರ್ವೆಸ್ಟಿಂಗು ಏಪ್ರಿಲ್ ಫಸ್ಟ್ ವೀಕ್ವರೆಗೂ ಬರುತ್ತೆ. ನೀವು ಜನವರಿಲಿ ಪ್ಲ್ಯಾಂಟಿಂಗ್ ಮಾಡಿ ಜನವರಿನಲ್ಲಿ ನಾಟಿ ಮಾಡಿ ಮಾರ್ಚ್ವರೆಗೂ ತೆಗಿಬೋದು. ಇದರಿಂದ ನಿಮಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ, ಲಾಭಾಂಶ ಕೂಡ ಕನಿಷ್ಠ ಅಂದರೂ ನಿಮಗೆ ಇವಾಗ ಸ್ವಲ್ಪ ಕಡಿಮೆ ಇದೆ ಬಟಾಣಿ ರೇಟು, ಆದರೆ ಮಾರ್ಚ್ ನಂತರ ಒಳ್ಳೆ ರೇಟ್ ಸಿಗುತ್ತೆ, ಏಪ್ರಿಲ್ವರೆಗೂ ಒಳ್ಳೆ ರೇಟ್ ಸಿಗುತ್ತೆ. ಈ ರೀತಿ ನಾವು ತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಇಳುವರಿ ಗುಣಮಟ್ಟ ಅಷ್ಟೇ ಅಲ್ಲ, ಮಾರುಕಟ್ಟೆಗೆ ಏನು ಸೂಕ್ತ ಆಗುತ್ತೆ ಅನ್ನೋ ಒಂದು ಅಂಶನ, ಆ ಫ್ಯಾಕ್ಟ್ರನ್ನ, ಮಾರ್ಕೆಟ್ ಸೂಟಬಿಲಿಟಿ, ಮಾರ್ಕೆಟ್ ಡಿಮ್ಯಾಂಡ್, ಮಾರ್ಕೆಟ್ ಡಿವನ್ ಪ್ಯಾರಾಮೀಟರ್ಸ್ ಆರ್ ಕನ್ಸಿಡರ್ ಫಾರ್ ಡೆವಲಪ್ಮೆಂಟ್ ಆಫ್ ದಿ ವೆರೈಟೀಸ್. ಅದನ್ನು ಸ್ವಲ್ಪ ಮಂದಟ್ಟು ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಹೀಗೆ ಈರುಳ್ಳಿಲಿ ಕೂಡ ಇದು ಅರ್ಕ ಕಲ್ಯಾಣ ಅನ್ನೋದು ಸುಮಾರು 16-17 ವರ್ಷದ ಹಿಂದೆ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಳಿ. ಇವತ್ತು ಕೂಡ ಇದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಹಲವಾರು ಕೃಷಿ ವಿಜ್ಞಾನ ಕೇಂದ್ರಗಳು, ವಿಶ್ವವಿದ್ಯಾನಿಲಯಗಳು ಮತ್ತು NGOಗಳು ಅವರೇ ಸೀಡ್ ಪ್ರೊಡಕ್ಷನ್ ಮಾಡ್ಕೊಂಡು ಪಾಪ್ಯುಲರೈಸ್ ಮಾಡ್ತಾರೆ. ಅಷ್ಟು ಒಂದು ಉತ್ತಮವಾದ ತಳಿ. ನಮಗೆ ಸಾಕಷ್ಟು ಉತ್ತಮವಾದ ಗಡ್ಡೆ ಸಿಗುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಂಪಾರ್ಟೆಂಟ್ ಏನಂದರೆ ಇದು ಪರ್ಪಲ್ ಬಾಚ್ ಅಥವಾ ಮಜ್ಜಿಗೆ ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ತಳಿ. ನಮ್ದು ಯಾವುದೇ ಒಂದು ತಳಿ ತಗೊಂಡ್ರು ಆ ತಳಿನಲ್ಲಿ ಅಥವಾ ಆ ಬೆಳೆನಲ್ಲಿ ಯಾವುದು ಹೆಚ್ಚಿಗೆ ರೋಗ ಬರುತ್ತೆ ಅದಕ್ಕೆ ನಿರೋಧಕ ಶಕ್ತಿಯನ್ನು ನಾವು ತುಂಬಿರ್ತೀವಿ. ಇದರಿಂದ ನಮಗೆ ಇಳುವರಿ ಕೂಡ ಗುಣಮಟ್ಟ ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅರ್ಕ ಕಲ್ಯಾಣ್ ನಿಕೇತನ್, ಇದು ನಮ್ಮ ಈರುಳ್ಳಿ ಅಂತ ಅಂದರೆ ಇಡೀ ಸುಮಾರು ಒಂದು 15-16 ರಾಜ್ಯಗಳಲ್ಲಿ ನೀವು ಎಲ್ಲೇ ಹೋದರೂ ಅರ್ಕ ಕಲ್ಯಾಣ ಮತ್ತು ನಿಕೇತನ್ ಮೊದಲು ಅಷ್ಟು ಪಾಪ್ಯುಲರ್ ಆಗಿತ್ತು. ಇವಾಗ ಸಾಕಷ್ಟು ಒಳ್ಳೊಳ್ಳೆ ಬೇರೆ ಕಂಪನಿಗಳಿಂದ ಕೂಡ ಹೈಬ್ರಿಡ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಆದರೆ ಇವೆರಡು, ಅದರಲ್ಲೂ ಮುಖ್ಯವಾಗಿ ಅರ್ಕ ಕಲ್ಯಾಣ ಓಪನ್ ಪಾಲಿನೇಟೆಡ್ ವೆರೈಟಿ ಅಂತ, ಅಂದರೆ ಬೀಜೋತ್ಪಾದನೆ ನೀವೇ ಕೂಡ ಮಾಡಿಕೊಂಡು ಉತ್ತಮವಾದ ತಳಿನ ತಗೋಬೋದು. ನೆಕ್ಸ್ಟ್ ಅರ್ಕ ಬೀಮ್ ಅಂದ್ಬಿಟ್ಟು ಇದು ಸಿಂಥೆಟಿಕ್ ವೆರೈಟಿ. ಸಿಂಥೆಟಿಕ್ ಅಂದರೆ ಸ್ವಲ್ಪ ಈ OP ವೆರೈಟಿ ಅಂತೀವಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ ಇದನ್ನು ನೀವೇ 2-3 ವರ್ಷ ಬೀಜ ಮಾಡ್ಕೋಬೋದು, ಇಳುವರಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೆಂಪು ಬಣ್ಣ ಇರುತ್ತೆ. ಯಾವಾಗ ನಿಮಗೆ ಕೆಂಪು ಬಣ್ಣ ಬರುತ್ತೆ ಮತ್ತು ಶೆಲ್ಫ್ ಲೈಫ್ ಇಟ್ಕೊಳ್ಳೋ ಒಂದು ಶೇಖರಣಾ ಗುಣ ಚೆನ್ನಾಗಿರೋದ್ರಿಂದ, ಅಂದರೆ ಶೆಲ್ಫ್ ಲೈಫ್ ಚೆನ್ನಾಗಿರೋದ್ರಿಂದ ನಿಮಗೆ 5-6 ತಿಂಗಳವರೆಗೂ ಸಂಗ್ರಹಿಸಿಟ್ಕೋಬೋದು. ಉತ್ತಮವಾದ ಇಳುವರಿ ಜೊತೆಗೆ ನಿಮಗೆ ಸಂಗ್ರಹಣಾ ಸಾಮರ್ಥ್ಯ ಕೂಡ ಹೆಚ್ಚಾಗಿರೋದ್ರಿಂದ ನಿಮಗೆ ಯಾವಾಗ ಬೆಲೆ ಬರುತ್ತೆ ಆವಾಗ ಮಾರ್ಕೋಬೋದು. ಅದರದ್ದು ಒಂದು ಬಹಳ ಮುಖ್ಯವಾದ ಗುಣ ಇದು ಅರ್ಕ ಬೀಮ್ ಅಂತ. ನೆಕ್ಸ್ಟ್ ಇದು ನಮ್ಮ ಸಂಸ್ಥೆಯಿಂದ ಭಾಳಷ್ಟು ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಯಾವುದೋ ಅವರೇನಲ್ಲಿ 2 ಟೈಪ್ ಇದೆ, ಒಂದು ಬುಷ್ ಟೈಪು, ಇನ್ನೊಂದು ಪೋಲ್ ಟೈಪ್. ಪೋಲ್ ಟೈಪ್ ಅಂದರೆ ನಮಗೆ ಕಡ್ಡಿ ಅಥವಾ ಕಬ್ಬಣನ ಕೊಟ್ಟು ಸಪೋರ್ಟ್ ಕೊಟ್ಟು ಮಾಡಬೇಕಾಗತ್ತೆ. ಆದರೆ ಇದು ಬುಷ್ ಟೈಪ್ ಏನಿದೆ ಅದನ್ನು ನಾರ್ಮಲಾಗಿ ಕಡ್ಡಿ ಕೊಟ್ಕೊಂಡು ಬೆಳ್ಕೋಬೋದು. ಇದರಲ್ಲೂ ಕೂಡ ಸಾಕಷ್ಟು ನೀವು 7-8 ಟನ್ನು ಒಂದು ಎಕರೆವರೆಗೂ ತೆಗಿಬೋದು. ಬಹಳ ಮುಖ್ಯವಾದ ಏನಂದರೆ ನಾವು ಯಾವುದೇ ಒಂದು ಅವರೆ ಅಂದರೆ ಕಾಳಲ್ಲ, ತರಕಾರಿ ಮಾಡಿರೋಂಥ ಅವರೆ ತಳಿಗಳು. ಇದರಲ್ಲಿ ಬಹಳ ಮುಖ್ಯವಾದದ್ದು ಏನಂದರೆ ಜ್ಞಾಪಕ ಇಟ್ಕೊಳ್ಳಿ, ಇವನ್ನ ವರ್ಷ ಪೂರ್ತಿ ಬೆಳಿಬೋದು. ಅದೇ ಒಂದು ಫೋಟೋ ಇನ್ಸೆನ್ಸಿಟಿವ್ ಅಂತೀವಿ. ಅಂದರೆ ಯಾವುದೇ ರೀತಿ ಬೇಸಿಗೆನಲ್ಲಿ ಬೆಳೆಯೋದು ಕಷ್ಟ ಆಗುತ್ತೆ, ಇಳುವರಿ ಕಡಿಮೆ ಬರುತ್ತೆ, ಅಥವಾ ಸಮ್ಮರಲ್ಲಿ ಚಳಿಗಾಲದಲ್ಲಿ ಬೆಳೆದ್ರೂ ಕೂಡ ಇಳುವರಿ ಕಡಿಮೆ ಆಗುತ್ತೆ ಅಂತ ಏನೂ ಇಲ್ಲ. ವರ್ಷ ಪೂರ್ತಿ ನಿಮಗೆ ಸಮನಾದ ಇಳುವರಿ ಸಿಗುತ್ತೆ, ಉತ್ತಮವಾದ ಗುಣಮಟ್ಟದ ಸಿಗುತ್ತೆ. ಬಹಳ ಮುಖ್ಯವಾಗಿ ಏನಂದರೆ ನಿಮಗೆ ಒಳ್ಳೆ ಇನ್ಕಮ್ ಸಿಗುತ್ತೆ. ಆಫ್ ಸೀಸನ್ ಪ್ರೊಡಕ್ಷನ್ಗಂತೂ ಹೈಲಿ ಸೂಟಬಲ್ ವೆರೈಟೀಸ್ ನಮ್ಮದು ಈ ಅವರೆ ತಳಿಗಳು. ಡಾಲಿಕಾಸ್ ಅಂತ ಏನು ಹೇಳ್ತೀವಿ ಅದು. ನೆಕ್ಸ್ಟ್ ಅರ್ಕ ಸುಪ್ರಿಯ ಮತ್ತು ಅರ್ಕ ವಿಸ್ತಾರ್ ಅಂತ. ಅಂದರೆ ಒಂದೊಂದು ರೀಜನಲ್ಲಿ ತಮಿಳ್ನಾಡಲ್ಲಿ ಏನಂದರೆ ನಿಮಗೆ ಆ ಫ್ರೂಟ್ ಟೈಪು ಬೇರೆ ಥರ, ಪಾಟ್ ಟೈಪ್ ಬೇರೆ ಥರ ಇರಬೇಕಾಗತ್ತೆ.
ಸ್ವಲ್ಪ ರಿಂಕಲ್ಸ್ ಇರಬೇಕು, ಸ್ವಲ್ಪ ಉದ್ದ ಇರಬೇಕು, ಈ ರೀತಿ ಎಲ್ಲಿ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ, ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲೆಲ್ಲಿ ಅವರು ಅನುಕೂಲ ಯಾವ ರೀತಿ ತಳಿಗಳನ್ನ ಪ್ರಿಫರೆನ್ಸ್ ಮಾಡ್ತಾರೆ, ಅದರ ಬೇಸಿಸ್ ಮೇಲೆ ನಾವು ಈ ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿ ಹಲವಾರು ರಾಜ್ಯಗಳ ರೈತರಿಗೆ ನಾವು ಬೀಜಗಳನ್ನ ಒದಗಿಸ್ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಅರ್ಕ ಕೃಷ್ಣ ಮತ್ತು ಅರ್ಕ ಪ್ರಸಿ ಇದು ಏನಂದರೆ ಪೋಲ್ ಟೈಪ್ ಅಂದರೆ ನಾನು ಆಗಲೇ ಹೇಳಿದಿಲ್ಲ, ಕಡ್ಡಿ ಅಥವಾ ಒಂದು ಕಂಬನ ಕೊಟ್ಟು ಸಪೋರ್ಟ್ ಕೊಟ್ಟು ಮಾಡಬೇಕಾಗತ್ತೆ. ಸುಮಾರು ಒಂದು 8 ರಿಂದ 10 ಅಡಿವರೆಗೂ ಕೂಡ ಬೆಳೆಯುತ್ತೆ. ಈ ಪೋಲ್ ಟೈಪ್ ಕೂಡ ನೀವು ಇದನ್ನು ನಮ್ಮ ಡೆಮಾನ್ಸ್ಟ್ರೇಷನ್ ಪ್ಲಾಟಲ್ಲಿ ನೋಡ್ಬೋದು. ಅದರಲ್ಲೂ ಕೂಡ ಒಂದು 5-6 ತಳಿನ ನಾವು ಅಭಿವೃದ್ಧಿ ಮಾಡಿದ್ವಿ. ಮುಖ್ಯವಾದದ್ದು ಏನಂದರೆ ಅರ್ಕ ಕೃಷ್ಣ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ. ಎಲ್ಲ ಮುಖ್ಯವಾಗಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಹೈದ್ರಾಬಾದ್, ಈವನ್ ಕೇರಳದಲ್ಲೂ ಕೂಡ ಬೆಳೀತಾ ಇದ್ದಾರೆ. ಅಸ್ಸಾಂ, ಪಂಜಾಬ್, ಹರಿಯಾಣದಲ್ಲೂ ಕೂಡ ಇವು ಸಾಕಷ್ಟು ಪಾಪ್ಯುಲರೈಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಸೊ ಈ ರೀತಿ ಅರ್ಕ ಮಂಗಳ ಅಂತ ಮೀಟ್ರ್ ಬೀನ್ ಅಥವಾ ಯಾರ್ಡ್ ಲಾಂಗ್ ಬೀನ್ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಅರ್ಕ ಶ್ರೇಯಸ್ ಅಂದ್ಬಿಟ್ಟು, ಅರ್ಕ ಶ್ರೇಯಸ್ಸಲ್ಲಿ ಮುಖ್ಯವಾದ ಏನಂದರೆ ಇದಕ್ಕೆ ಗಮಿಸ್ ಟೆಂಪ್ಲೈಟ್ ಅಂತ ಏನು ಹೇಳ್ತೀವಿ, ಆ ರೋಗ ಬರಲ್ಲ. ಯಾವಾಗ ಈ ಗಮಿಸ್ ಟೆಂಪ್ಲೈಟ್ ಅಂದರೆ ಈಗ ನಮಗೆ ಬಳ್ಳಿ ಏನಿರುತ್ತೆ ಅದು ಬಳ್ಳಿ ಕೆಳಗಡೆ ಒಂದು ಇದು ಕಟ್ಟಾದಂಗಾಗಿ ಅದು ಅದರಿಂದ ರಸ ಸೋರಿ ಸತ್ತೋಗುತ್ತೆ. ಈ ಒಂದು ನಾವು ಬಾಟ್ಲುಗೋಡಿಗೆ ಏನು ತಳಿ ಅಭಿವೃದ್ಧಿ ಮಾಡಿದ್ದೀವಿ ಅದರಲ್ಲಿ ಈ ರೋಗ ಗಮಿಸ್ ಟೆಂಪ್ಲೈಟ್ ಬರಲ್ಲ. ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ನಮ್ಮ ತಳಿ. ರೌಂಡಕ್ಕೂ ಇದೆ, ಸ್ವಲ್ಪ ಉದ್ದದ್ದು ಇರುತ್ತೆ. ನೆಕ್ಸ್ಟ್ ಕಲ್ಲಂಗಡಿನಲ್ಲಿ ಕೂಡ ನಾವು ಸುಮಾರು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ಅರ್ಕ ಮುತ್ತು ಇರ್ಬೋದು, ಅಥವಾ ಅರ್ಕ ಐಶ್ವರ್ಯ ಅಂದರೆ ಉದ್ದಕ್ಕಿರುತ್ತೆ, ಅರ್ಕ ಮುತ್ತು ಅಂದರೆ ರೌಂಡಕ್ಕಿರುತ್ತೆ. ನೆಕ್ಸ್ಟ್ ಇದೇ ಏನೋ ತೋರಿಸಿ. ನೆಕ್ಸ್ಟ್ ಅರ್ಕ ಮುತ್ತು ಇಲ್ಲ, ಇದು ಅರ್ಕ ಸಿರಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಕರ್ಬೂಜದ ಒಂದು ಬಹಳ ಉತ್ತಮವಾದ ತಳಿ. ಒಳಗಡೆ ಕೆಂಪು ತಿರುಳಿರುತ್ತೆ ಮತ್ತು ಮೇಲೆ ಕ್ಯಾಂಟಲೋಪ್ಸ್ ಟೈಪ್ ಇರುತ್ತೆ. ಕ್ಯಾಂಪಲಿಟಪ್ ಅಂದರೆ ಒಂದು ಮಾರ್ಕಿಂಗ್ ಇರುತ್ತಲ್ಲ ಆ ರೀತಿ. ಸೊ ನಿಮಗೆ ರೈತರಿಗೆ ಬರೀ ಇಳುವರಿ ಅಷ್ಟೇ ಅಲ್ಲ, ನಿಮಗೆ ಹೆಚ್ಚಿನ ಬೆಲೆ ಕೂಡ ಸಿಗುತ್ತೆ. ಈ ರೀತಿ ತಳಿಗಳನ್ನ ನೀವು ಅಳವಡಿಸ್ಕೊಂಡ್ರೆ ಬರೀ ಇಳುವರಿ ಗುಣಮಟ್ಟ ಅಷ್ಟೇ ಅಲ್ಲ, ನಿಮಗೆ ಮಾರುಕಟ್ಟೆಗೆ ಸೂಕ್ತತೆ ಭಾಳ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ತಳಿಗಳನ್ನ ನೀವು ಅಳವಡಿಸ್ಕೊಳ್ಬೋದು. ಅರ್ಕ ಸಿರಿ ಅಂದ್ಬಿಟ್ಟು ಕಲ್ಲಂಗಡಿನ ತಳಿ. ನೆಕ್ಸ್ಟ್ ಬಾಳೆನಲ್ಲಿ ಇದು ಸಾಕಷ್ಟು ಜನ ರೈತರು ಆಲ್ರೆಡಿ ಅಳವಡಿಸ್ಕೊಳ್ತಾ ಇದ್ದಾರೆ. ಸುಮಾರು ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ಅಂತ ಅಂದರೆ ಹತ್ತತ್ರ ಗಿಡಗಳನ್ನ ಹಾಕಿ ಯಾವ ರೀತಿ ನಮಗೆ ನೀರು, ಗೊಬ್ಬರ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಉತ್ಪಾದಕತೆನ ಹೆಚ್ಚು ಮಾಡಬೇಕು ಅನ್ನೋದ್ರ ಕೂಡ ನಾವು ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ಟೆಕ್ನಾಲಜಿನ ಅಥವಾ ತಂತ್ರಜ್ಞಾನನ ಅಭಿವೃದ್ಧಿ ಮಾಡಿ ಲಕ್ಷಾಂತರ ರೈತರಿಗೆ ಈ ಒಂದು ತಂತ್ರಜ್ಞಾನನ ಹೇಳ್ಕೊಟ್ಟಿದ್ದೀವಿ. ಈಗ ಸಾಕಷ್ಟು ಜನ ಸುಮಾರು 1200 ಗಿಡ ಬರುತ್ತೆ ಒಂದು ಎಕರೆಗೆ. 5 ಬೈ 6 ಅಡಿ ಅಥವಾ 6 ಬೈ 4 ಅಡಿ ಹಾಕಿದ್ರೆ ನಿಮಗೆ 1200 ರಿಂದ 1300 ಗಿಡ ಒಂದು ಎಕರೆಗೆ ಕೂರುತ್ತೆ. ಈ ರೀತಿ ಹೆಚ್ಚಿಗೆ ಗಿಡ ಹಾಕೋದ್ರಿಂದ ನಮಗೆ ಒಟ್ಟು ಉತ್ಪಾದಕತೆ ಜಾಸ್ತಿ ಬರುತ್ತೆ. ಒಂದು ಎಕರೆಗೆ ನಿಮಗೆ ಕನಿಷ್ಠ ಅಂದರೆ 32 ರಿಂದ 40 ಟನ್ವರೆಗೂ ಎಕರೆಗೆ ಬಾಳೆನ ತೆಗಿಬೋದು ಈ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ಮೆಥಡಿಂದ. ನೆಕ್ಸ್ಟ್ ಆಗಲೇ ಹೇಳ್ದಂಗೆ ಅರ್ಕ ಮಂಗಳ, ಯಾರ್ಡ್ ಲಾಂಗ್ ಬೀನ್ ಅಥವಾ ನಮ್ಮ ಮೀಟ್ರ್ ಬೀನ್ಸ್ ಅಂತ ಏನು ಹೇಳ್ತೀವಿ, ಇದು ರೈತರ ತಾಕಿನಲ್ಲಿ ತೆಗೆದಿರ್ತಕ್ಕಂಥ ಫೋಟೋ. ನೆಕ್ಸ್ಟ್ ತರಕಾರಿ ಬಗ್ಗೆ ಆಯಿತು. ಹಣ್ಣಿನ ಬಗ್ಗೆ ಇನ್ನೊಂದು 5 ನಿಮಿಷ ಹೇಳ್ಬಿಡ್ತೀನಿ, ಯಾಕಂದರೆ ಸಾಕಷ್ಟು ಎಲ್ಲರೂ ಹೊಟ್ಟೆ ಹಸ್ತಿರ್ಬೋದು, ಅದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಹಣ್ಣಿನ ಬಗ್ಗೆ ಮುಖ್ಯವಾಗಿ ನಾನೊಂದು 5-6 ಹಣ್ಣನ್ನು ಹೇಳ್ತೀನಿ. ಎಲ್ಲ ಹಣ್ಣುಗಳ ಬಗ್ಗೆ ಹೇಳೋಕ್ಕೆ ಹೋದರೆ ನಮಗೆ ಒಂದು ದಿನ ಪೂರ್ತಿ ಬೇಕಾಗುತ್ತೆ. ಇದರಲ್ಲಿ ಅರ್ಕ ಸಾನ್ ಅಥವಾ ಸೀತಾಫಲ ತಳಿ ಅಂತ ನಾವೊಂದು ಸೀತಾಫಲದಲ್ಲಿ ಅರ್ಕ ಸಾನ್ ಅಂತ ಒಂದು ತಳಿ ಅಭಿವೃದ್ಧಿ ಮಾಡಿದ್ದೀವಿ. ಇದ್ರ ಬಹಳ ಮುಖ್ಯವಾದ ವಿಶೇಷತೆ ಏನಂದರೆ, ಒಂದು ಕಾಯಿ ದಪ್ಪ ಇರುತ್ತೆ, 600 ರಿಂದ 700 ಗ್ರಾಮ್ವರೆಗೂ ಆವ್ರೇಜ್ ಒಂದು ವೆಯ್ಟ್ ಬರುತ್ತೆ. 600 to 700 ಗ್ರಾಮ್ಸ್ ಆವ್ರೇಜ್ ವೆಯ್ಟ್. ಅದ್ರ ಜೊತೆಗೆ ಬೀಜ ಕಡಿಮೆ ಇರುತ್ತೆ, ತಿರುಳು ಭಾಳ ಚೆನ್ನಾಗಿರುತ್ತೆ, ಸ್ವೀಟಾಗಿ. ಹೇಳ್ತಾ ಇದ್ದರೆ ನಮ್ಮ ಬಾಯಲ್ಲಿ ನೀರು ಉರಬೇಕು, ಅಷ್ಟು ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿರುಳು. ಇನ್ನೊಂದು ಇದ್ರ ಹೆಸರೇ ಅರ್ಕ ಸಹಾನ್ ಅಂತ. ಸಹಾನ್ ಅಂದರೆ ಭಾಳ ನಮ್ಮ ಮಕ್ಕಳ ಥರ ಇರಲ್ಲ, ಸಹನೆಯಿಂದ ಇರುತ್ತೆ. ಅವರು ಸಹನೆ ಸ್ವಲ್ಪ ಕಡಿಮೆ ಇಲ್ಲ. ಸಹನೆ ಅಂದ್ರೆ ಅರ್ಥ ನಿಧಾನವಾಗಿ ಹಣ್ಣಾಗುತ್ತೆ. ಇಲ್ಲಿ ನಾವು ಹಾರ್ವೆಸ್ಟ್ ಮಾಡಿ ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಹೈದ್ರಾಬಾದು, ಈವನ್ ಬಾಂಗ್ಲಾದೇಶಕ್ಕೆ ಕೂಡ ಲಾರಿಲಲ್ಲಿ ಕಳಿಸಿದ್ದೀವಿ ಅರ್ಕ ಸಹನ ಹಾರ್ವೆಸ್ಟ್ ಮಾಡಿ. ಇದಷ್ಟೇ ಅಲ್ಲ, ತಿರುಳು ಗುಣಮಟ್ಟ ಭಾಳ ಚೆನ್ನಾಗಾಗೋದ್ರಿಂದ ಈ ತಿರುಳನ್ನು ಚೆನ್ನಾಗಿ ಪ್ರೋಸೆಸಿಂಗ್ ಅಂದರೆ ಸಂಸ್ಕರಣೆ ಮಾಡಿ ಹೊರದೇಶಕ್ಕೆ ರಫ್ತು ಮಾಡ್ತಾಯಿದ್ದೆ. ಅದರಲ್ಲೂ ಮುಖ್ಯವಾಗಿ ಅಮೇರಿಕಾಗೆ ಸಾಕಷ್ಟು ರೈತರು ರಾಜಸ್ಥಾನದಲ್ಲಿ ಬೆಳೆದು, ರಾಜಸ್ಥಾನ ಗೊತ್ತಲ್ಲ,
ನಮ್ಮ ಥರ ನಾವು ಪುಣ್ಯವಂತರಲ್ಲ ರಾಜಸ್ಥಾನದವರು. ನಾವು ಪುಣ್ಯವಂತರು ಯಾಕಂದರೆ ಮಣ್ಣು ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಹವಾಗುಣ ಚೆನ್ನಾಗಿದೆ. ಆದರೆ ನಾವು ಮಾಡೋ ಕೆಲಸ ಸರಿ ಇಲ್ಲ. ಬೈಕತ್ತಿದ್ದೀನಿ ಅನ್ಕೋಬೇಡಿ. ಕರ್ನಾಟಕದಷ್ಟು ರೈತರು ಸೋಮಾರಿಗಳು ಇನ್ನು ಇಡೀ ದೇಶದಲ್ಲೇ ಯಾರೂ ಇಲ್ಲ ಅಂತ. ಆದರೆ ಅದ್ರ ಜೊತೆಗೆ ನಮ್ಮಷ್ಟು ಬುದ್ಧಿವಂತರೂ ಸ್ವಲ್ಪ ರೈತರು ಕಡಿಮೆನೇ. ನಮಗೆ ಬುದ್ಧಿ ಜಾಸ್ತಿ, ಶ್ರಮ ಕಡಿಮೆ. ಆದರೆ ರಾಜಸ್ಥಾನ ಬೇರೆ ಯಾವ ರೈತರು ಬೈತಲ್ಲ, ನನ್ನ ಅನುಭವದ ಮೇಲೆ ಹಂಚ್ಕೋತಾ ಇದ್ದೀನಿ. ಅಲ್ಲೇನೆಂದರೆ ಸ್ವಲ್ಪ ಬುದ್ಧಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಭಾಳ ಶ್ರಮ ಪಡ್ತಾರೆ, ಕಷ್ಟಪಡ್ತಾರೆ ಜನ. ಕಷ್ಟಪಡೋದ್ರಿಂದ ಏನಾಗುತ್ತೆ, ಯಾವುದು ಉತ್ತಮವಾದ ತಳಿ ಸಿಗುತ್ತಲ್ಲ ಅದನ್ನು ಟಕ್ಕಂತ ಎತ್ಕೊಬಿಡ್ತಾರೆ. ಎತ್ಕೊಂಡ ತಕ್ಷಣ ಅಳವಡಿಸ್ಕೊಂಡು ಅದು ಏನು ಬೇಕೋ ಮಾರುಕಟ್ಟೆಗೆ ಆ ರೀತಿ ಉತ್ಪಾದನೆ ಮಾಡ್ತಾರೆ. ಅದರಲ್ಲೂ ರಾಜಸ್ಥಾನದಲ್ಲಿ ಸುಮಾರು 106 ಎಕರೆ ರೈತರು ಬೆಳೆದು ಅರ್ಕ ಸಹಾನ್ ಅಂತ ತಿಳಿನ ಕಾಯಿ ತುಂಬ ತಿರುಳಿ ಚೆನ್ನಾಗಿರೋದ್ರಿಂದ ಅದನ್ನು ಸಂಸ್ಕರಣೆ ಮಾಡಿ ಹೊರದೇಶಕ್ಕೆ ರಫ್ತು ಮಾಡಿ ಲಕ್ಷಾಂತರ ರೂಪಾಯಿ, 1 ಎಕರೆಗೆ ನೀವು ಸಾಮಾನ್ಯವಾಗಿ 2.5-3 ಲಕ್ಷ ರೂಪಾಯಿ ನಾವು ಆದಾಯ ಹೇಳಿದ್ರೆ ಅವರು 6ರಿಂದ 6.5 ಲಕ್ಷ ರೂಪಾಯಿ ಲಾಭ ತೆಗಿತಾ ಇದ್ದಾರೆ. ಈ ರೀತಿ ನಮ್ಮ ಆವಾಗಲೇ ಹೇಳಿದ್ರು ನಮ್ಮ DFRL ಸೈಂಟಿಸ್ಟ್ ಸರ್, ಯಾವ ರೀತಿ ನಾವು ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂದರೆ ಮೌಲ್ಯವರ್ಧನೆ ಅಥವಾ ನಮ್ಮ ಬೆಳೆದಿದ್ದಕ್ಕೆ ಹೆಚ್ಚು ಲಾಭಾಂಶನ ಯಾವ ರೀತಿ ಪಡ್ಕೋಬೋದು ಅಂತ ಭಾಳಷ್ಟು ತಂತ್ರಜ್ಞಾನಗಳು ಹೇಳಿದ್ರು. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಮ್ಮ ತಳಿ ಅವ್ರ ತಂತ್ರಜ್ಞಾನ ಎರಡೂ ಸೇರಿಕೊಂಡ್ರೆ ರೈತರಿಗೆ ಟ್ವಿನ್ ಅಡ್ವಾಂಟೇಜ್ ಅಂತೀವಲ್ಲ, ಅದನ್ನು ತಗೊಂಡು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದೆ ನೋಡಿರಿ, ಹಣ್ಣು ಕೊಡಲಿಲ್ಲ ಅಂತ ಯಾರೋ ಬೈಕೋಬೇಡಿ, ಅಟ್ಲೀಸ್ಟ್ ತೋರ್ಸಕ್ಕಾರ ತೋರಿಸ್ತೀವಿ. ಸೀಸನಲ್ಲಿ ಬಂದರೆ ಖಂಡಿತ ಕೊಡ್ತೀವಿ ನಾವು. ಅಷ್ಟು ತುಂಬ ಉತ್ತಮವಾದ ಒಂದು ಅರ್ಕ ಸಹಾನ್ ಸೀತಾಫಲ ತಳಿ. ನೆಕ್ಸ್ಟ್ ಸೀಬೆನಲ್ಲಿ ಕೂಡ ನಾವು ಸಾಕಷ್ಟು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ತುಂಬ ಉತ್ತಮವಾದ ಗುಣಮಟ್ಟ. ಮುಖ್ಯವಾದ ಒಂದೇ ಒಂದು ಗುಣ ಏನು ಹೇಳ್ತೀನಿ ಅಂದರೆ ಬೀಜ ಸಾಫ್ಟಾಗಿರುತ್ತೆ. ಬೀಜ ಸಾಫ್ಟಾಗಿರೋದ್ರಿಂದ ತಿನ್ನೋಕ್ಕೂ ಸುಲಭ ಮತ್ತು ಸಂಸ್ಕರಣೆ ಮಾಡಲಿಕ್ಕೂ ಕೂಡ ಉತ್ತಮವಾದ ತಳಿಗಳು ಅದರಲ್ಲಿ ನಾವು ಸಾಕಷ್ಟು ಮಾಡಿದ್ದೀವಿ. ಅರ್ಕ ಪೂರ್ಣ ಅಂತ ಬಿಳಿ ತಳಿ ಎಲ್ಲಿದೆ, ಹೆಸರೇ ಹಾಕಿ, ಅರ್ಕ ಮೃದುಲ ಅನ್ನೋದು ಹಳೆ ತಳಿ, ಅರ್ಕ ಪೂರ್ಣ ಅನ್ನೋದು ಹೊಸ ತಳಿ. ಪೂರ್ತಿ ವೈಟ್ ಕಲರ್ ಪಲ್ಪ್ ಇರುತ್ತೆ. ನೆಕ್ಸ್ಟು ಅರ್ಕ ಕಿರಣ್ ಅಂತ ಪಿಂಕ್ ಕಲರ್, ಇದನ್ನು ಸಂಸ್ಕರಣೆಗೆ ಭಾಳ ಉತ್ತಮವಾದ ಒಂದು ತಳಿ ಅಂತ ಹೇಳ್ಬೋದು. ನೆಕ್ಸ್ಟು ಸರ್ ಅರ್ಕ ಕಿರಣ್ ನೋಡಿ, ಕಾಯಿ ಕೂಡ ಮೀಡಿಯಮ್ ಸೈಜ್ ಇರುತ್ತೆ, ತುಂಬ ದಪ್ಪ ಏನಿರಲ್ಲ. ನಮ್ಮ ಇದು ತೈವಾನ್ ವೆರೈಟಿ ಥರ ದಪ್ಪ ಏನಿರಲ್ಲ. ಆದರೆ ಬೀಜದ ಸಾಫ್ಟ್ನೆಸ್, ಬೀಜ ಸ್ವಲ್ಪ ಸಾಫ್ಟಾಗಿರೋದ್ರಿಂದ ನಿಮಗೆ ತಿನ್ನೋಕ್ಕೂ ಕೂಡ ಭಾಳ ಚೆನ್ನಾಗಿರುತ್ತೆ. ಸಂಸ್ಕರಣೆಗಂತೂ ಭಾಳ ಉತ್ತಮವಾದ ತಳಿ. ಯಾಕಂತ ಅಂದರೆ ಕೆಂಪು ಅಂಶ, ಲೈಕೋಪಿನ್ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಇರೋದ್ರಿಂದ ನಮಗೆ ಸಂಸ್ಕರಣೆಗೆ ಭಾಳ ಹೊಂದ್ಕೊಳ್ಳೋಂಥ ಉತ್ತಮವಾದ ತಳಿ ಅಂತ ಹೇಳಲಿಕ್ಕೆ ಭಾಳ ಇಚ್ಛೆಪಡ್ತೇನೆ. ನೆಕ್ಸ್ಟ್ ಇದು ಅಷ್ಟೇ ಅರ್ಕ ರಶ್ಮಿ, ನಾನು ಆಗಲೇ ಹೇಳ್ದಂಗೆ ಅರ್ಕ ಪೂರ್ಣ ಅಂತ ಬಿಳಿ ತಿರುಳನ್ನು ಹೊಂದಿರ್ತಕ್ಕಂಥ ಒಂದು ತಳಿ, ಭಾಳ ಚೆನ್ನಾಗಿರುತ್ತೆ. ಅರ್ಕ ರಶ್ಮಿ ಅನ್ನೋದು ಕೂಡ ಪಿಂಕ್ ಕಲರ್ ವೆರೈಟಿ. ನೆಕ್ಸ್ಟ್ ಭಾಳಷ್ಟು ಜನ ಕೇಳಿರ್ಬೋದು, ಸಿದ್ದು ಮತ್ತು ಶಂಕರ ಹಲಸು ಭಾಳ ಉತ್ತಮವಾದ ಒಂದು ತಳಿ. ಕಾಪರಿ ರೆಡ್ ಇರುತ್ತೆ, ಕೆಂಪು ತಿರುಳು. ಅದನ್ನು ನೋಡ್ತಾ ಇದ್ದರೆ ಒಂದು ಹಣ್ಣು ಕೂಡ ಪೂರ್ತಿ ತಿನ್ಕೋಬೋದು. ಅಂದರೆ ತುಂಬ ದಪ್ಪ ಏನಿರಲ್ಲ, ಮೀಡಿಯಮ್ ಸೈಜ್ ಇರುತ್ತೆ. ತಿರುಳು ಕೂಡ ದಪ್ಪ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಭಾಳ ಸಿಹಿಯಾಗಿರುತ್ತೆ. ಭಾಳ ಸಿಹಿ ಅಂತ ಅಂದರೆ ನೀವು ಶೆಲ್ಫ್ ಲೈಫ್ ಕೂಡ ಅದನ್ನು ತಿರುಳನ್ನು ತೆಗೆದು ನೀವು ಒಂದು 2-3 ದಿನ ಹಂಗೆ ಇಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅರ್ಕ ಸಿದ್ದು ಮತ್ತು ಅರ್ಕ ತಳಿ ಅಂತ ಇದು ರೈತರ ತಳಿ. ನಾವು ಐಡೆಂಟಿಫೈ ಮಾಡಿ, ರೈತರು ತಾಕಲ್ಲೇ ಹೋಗಿ ಐಡೆಂಟಿಫೈ ಮಾಡಿ ಅವರಿಂದ ಅದನ್ನು ನಾವು ಈಗ ಯಾವ್ದಾರ ನಿಮ್ಮಲ್ಲೇ ಉತ್ತಮವಾದ ತಳಿ ಇದ್ದರೆ ಅದನ್ನು ಕೂಡ ನಮ್ಮ PPFRA ಇದರಲ್ಲಿ ತಳಿನ ಐಡೆಂಟಿಫೈ ಮಾಡಿ ರೈತರ ಹೆಸರಲ್ಲೇ ನಮ್ಮ IAHR ಹೆಸ್ರಿಗೆ ಬರಲ್ಲ, ಅದು ಐಡೆಂಟಿಫೈ ಮಾಡಿ ಅದು ರಿಜಿಸ್ಟರ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಅನುಕೂಲಗಳನ್ನ ನಾವು ಮಾಡಿಕೊಡ್ತೀವಿ. ಇದರಲ್ಲಿ ಸುಮಾರು ಉದಾಹರಣೆ 100 ರೂಪಾಯಿಗೆ ನಾವು ಗಿಡ ಮಾರಿದ್ರೆ 150 ರೂಪಾಯಿ ಇದೆ, ಅದರಲ್ಲಿ 70% 65% ರೈತರಿಗೆ ಹೋಗುತ್ತೆ, ಸ್ವಲ್ಪ PPFRAಗೆ ಹೋಗುತ್ತೆ, ಒಂದು ಸ್ವಲ್ಪ ಅಮೌಂಟ್ ನಮಗೆ ಬರುತ್ತೆ. ಅಂದರೆ ಮುಖ್ಯವಾಗಿ ರೈತರಿಂದ ಏನಾದರೂ ನಾವು ತಳಿಗಳನ್ನ ಐಡೆಂಟಿಫೈ ಮಾಡಿದ್ರೆ ಅದರಿಂದ ಬಹಳ ಮುಖ್ಯವಾದದ್ದು ಏನಂದರೆ ರೈತರಿಗೆ 60 to 65% ಆಫ್ ದಿ ಇನ್ಕಮ್ ವಿಲ್ ಗೋ ಟು ದಿ ಫಾರ್ಮರ್ಸ್. ಅದೇ ಒಂದು ಅಡ್ವಾಂಟೇಜ್. ನೆಕ್ಸ್ಟ್ ಶಂಕರ ಇದೇ ಥರ ರೈತರ ತಳಿ ಇದು ಹಲಸಲ್ಲಿ. ನೆಕ್ಸ್ಟ್ ಪಪ್ಪಾಯದಲ್ಲೂ ಕೂಡ ನಮ್ಮದು ಸೂರ್ಯ ಮತ್ತು ಪ್ರಭಾತ್ ಅಂತ 2 ತಳಿ ಅಭಿವೃದ್ಧಿ ಮಾಡಿದ್ದೀವಿ. ನೆಕ್ಸ್ಟ್ ಹೂನಲ್ಲೂ ಸಾಕಷ್ಟು ತಳಿಗಳಿದೆ. ಜಾಸ್ತಿ ಯಾರಿಗಾರ ಆಸಕ್ತಿ ಇದ್ದರೆ ನೋಡ್ಬಿಟ್ಟು ಕೇಳ್ಬೋದು. ಸುಮ್ಮನೆ ಗ್ಲ್ಯಾನ್ಸ್ ಮಾಡ್ತೀನಿ ಹಂಗೇ, ದಯವಿಟ್ಟು
ಪ್ಲಾಟ್ಗಳಲ್ಲಿ ನೀವು ನೋಡಿ ಹಾಕಿದ್ದಾರೆ. ಅರ್ಕ ಚೆನ್ನ ಅನ್ನೋದು ಒಂದು ಉತ್ತಮವಾದ ತಳಿ, ಮಾರ್ಕೆಟಲ್ಲಿ ಭಾಳ ಡಿಮ್ಯಾಂಡ್ ಇದೆ. ಅರ್ಕ ಕನಕ ಅನ್ನೋದು ಎಲ್ಲೋ ವೆರೈಟಿ. ನೆಕ್ಸ್ಟ್ ಗ್ಲಾಡಿಯೋಲಸಲ್ಲೂ ಸುಮಾರು 12-13 ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ನೀವು ಯಾವ ಕಲರಾರ ಹೇಳಿ, ಸಿಂಗಲ್ಲು ಮತ್ತು ಡಬಲ್ ಕಲರ್ ಬರುತ್ತೆ. ಡಬಲ್ ಕಲರ್ ಅಂದರೆ ಮಧ್ಯ ಒಂದು ಕಲರ್ ಇರುತ್ತೆ, ಓರ್ಲಲ್ಲಿ ಒಂದಿರುತ್ತೆ. ಸೊ ಈ ರೀತಿ ಡಬಲ್ ಕಲರ್ ಇರೋದ್ರಿಂದ ಮಾರ್ಕೆಟಲ್ಲಿ ರೇಟು ಮತ್ತು ಡಿಮ್ಯಾಂಡ್ ಕೂಡ ಹೆಚ್ಚಾಗಿರುತ್ತೆ. ಆ ರೀತಿ ಉತ್ತಮವಾದ ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ವಿ. ನಾವು ಯಾವುದು ರೈತರಲ್ಲಿ ಬೆಳೆದು ಪಾಪ್ಯುಲರ್ ಆಗಿದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಅರ್ಕ ಆಯುಷ್, ಅರ್ಕ ಮನೋರಮ, ಅರ್ಕ ಗೋಲ್ಡ್, ನೆಕ್ಸ್ಟ್ ಅರ್ಕ ಅಮರ್. ಅರ್ಕ ಅಮರ್ ಭಾಳ ಹಳೆ ತಳಿ, ಆದರೂ ಕೂಡ ಇವತ್ತು ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ. ಯಾಕಂದರೆ ಆ ಥರ ವೆರೈಟಿಗಳು ಮಾರ್ಕೆಟಲ್ಲಿ ಸುಲಭವಾಗಿ ಸಿಗೋಲ್ಲ. ಅರ್ಕ ನವೀನ್, ಪರ್ಪಲ್ ಕಲರ್ ವೆರೈಟಿ. ಅರ್ಕ ಕೇಸರಿ ಬಣ್ಣದ್ದಿರುತ್ತೆ. ನೆಕ್ಸ್ಟ್ ಇದು ಒಂದು ಬಹಳ ಮುಖ್ಯವಾದ ಒಂದು ತಳಿ. ರೋಸಲ್ಲಿ, ಗುಲಾಬಿನಲ್ಲಿ ನಾವು ಸಾಕಷ್ಟು ಸುಮಾರು ಒಂದು 7-8 ತಳಿಗಳನ್ನ ಪಾಲಿಯೋಸಲ್ಲಿ ಮತ್ತು ಹೊರಗಡೆ ಬೆಳೀಲಿಕ್ಕೂ ಕೂಡ ಅಭಿವೃದ್ಧಿ ಮಾಡಿದ್ದು. ಅದರಲ್ಲಿ ಮುಖ್ಯವಾಗಿ ಅಂತ ಅಂದರೆ ಅರ್ಕ ಸುಕನ್ಯಾ ಅಂತ, ಅದರಲ್ಲಿ ಒಂದು ಸ್ವಲ್ಪ ಫ್ರಾಗ್ರೆನ್ಸ್ ಅಂದರೆ ಒಂದು ಗಮ್ ಅಂತ ವಾಸನೆ ಬರೋಂಥದ್ದು, ಸುಗಂಧ ಜಾಸ್ತಿ ಇರುತ್ತೆ. ಆಮೇಲೆ ಅರ್ಕ ಸವಿ ಅನ್ನೋದು ಭಾಳ ಪಾಪ್ಯುಲರ್ ಇದೆ. ತುಂಬ ಇಳುವರಿ ಸಿಕ್ಕಾಮಟ್ಟೆ ಬರುತ್ತೆ, ವರ್ಷ ಪೂರ್ತಿ ತುಂಬ ಉತ್ತಮವಾದ ಹೂವನ್ನು ಗುಣಮಟ್ಟದ ಮತ್ತು ಹೆಚ್ಚು ಇಳುವರಿ ಕೊಡುವಂಥ ತಳಿ ಅಂದರೆ ಅರ್ಕ ಸವಿ. ಸುಮಾರು ಲಕ್ಷಾಂತರ ಗಿಡಗಳನ್ನ ನಾವೇ ಅಭಿವೃದ್ಧಿ ಮಾಡಿದ್ದು ಅಷ್ಟೇ ಅಲ್ಲ, ರೈತರಿಗೆ ಕೊಟ್ಟು ಅವರೇ ಟೆಕ್ನಾಲಜಿ ಕೊಟ್ಟು ಅವರೇ ಮಲ್ಟಿಪ್ಲೈ ಮಾಡಿ ಬೇರೆ ರೈತರಿಗೆ ಹಂಚೋಂಥ ಒಂದು ವ್ಯವಸ್ಥೆನ ಕೂಡ ನಾವು ಮಾಡಿದ್ದೀವಿ ಈ ಮುಖ್ಯವಾದ ಅರ್ಕ ಸವಿ ತಳಿ ಮೂಲಕ. ಯಾರಿಗಾರು ಆಸಕ್ತಿ ಇದ್ದರೆ ತಳಿ ಕೂಡ ನೀವು ಲೈಸೆನ್ಸ್ ತೊಗೊಂಡು ಮಾಡ್ಬೋದು. ನೆಕ್ಸ್ಟ್ ಈ ರೀತಿ ಒಳ್ಳೊಳ್ಳೆ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ವಿ. ಸಿಂಚನ ಅಂದರೆ ಸ್ಪ್ರೇ ಟೈಪ್, ಸಣ್ಣ ಹೂವು, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಒಳ್ಳೆ ಕಲರ್ ಇರುತ್ತೆ. ಯಾರಾದರೂ ಬೆಳೆಯೋ ಆಸಕ್ತಿ ಇದ್ದರೆ ಗಿಡಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಸಿಗುತ್ತೆ. ಕಿನ್ನಾರಿ ಅಂತ ಪಿಂಕ್ ಕಲರ್ ವೆರೈಟಿ. ನೆಕ್ಸ್ಟ್ ಇದು ನಮ್ಮ ರೈತರು ಎಲ್ಲ ಹೋಗಿದ್ದಾರೆ, ಮಾದೇವಣ್ಣವರು. ಇವರು ಒಂದು ಸ್ವಲ್ಪ 1/4 ಎಕರೆಗಿಂತ ಒಂದು ಚೂರು ಜಾಸ್ತಿ 12-13 ಕುಂಟೆನಲ್ಲಿ ಬೆಳೆದು ಸುಮಾರು ಒಂದು 10-11 ಲಕ್ಷ ತಗೊಂಡಿದ್ದಾರೆ 2.5 ವರ್ಷದಲ್ಲಿ. ಕೇವಲ 13 ಕುಂಟೆನಲ್ಲಿ ಬೆಳೆದು. ಯಾಕೆ ಡಬ್ಲಿಂಗ್ ಅಲ್ಲ, 4-5 ಪಟ್ಟು ಇಳುವರಿನ ಮತ್ತು ಆದಾಯನ ಜಾಸ್ತಿ ಮಾಡ್ಕೋಬೋದು. ಭಕ್ತಿ, ಶ್ರದ್ಧೆ, ಗೌರವದಿಂದ ಯಾವ ಕೆಲಸ ಮಾಡಿದ್ರೂ ಖಂಡಿತ ಸಕ್ಸಸ್ಸು 100% ಅಶ್ಯೂರ್ಡ್ ಅನ್ನೋದಕ್ಕೆ ಈ ನಮ್ಮ ಮಾದೇವಣ್ಣರ ಎಕ್ಸಾಂಪಲ್ ಅಂತ ಹೇಳ್ಬೋದು. ಮಹಾದೇವಯ್ಯ ಅಂದ್ಬಿಟ್ಟು ಕನಕಪುರ ತಾಲೂಕಲ್ಲಿ ಬಾಳೆಪುರ ಅಂತ ಒಂದು ಹಳ್ಳಿ ಇದೆ, ಅದರಲ್ಲಿ ಬಂದಿದ್ದಾರೆ. ಯಾರಾದರೂ ಆಸಕ್ತಿ ಇದ್ದರೆ ಬೇಕಾದ್ರೆ ಭೇಟಿ ಮಾಡಿಸ್ತೀನಿ. ಇದು ಇಡೀ ICR ಯಾವ ಬುಕ್ ಕಾಫಿ ಬುಕ್ ಅಂತ ಇದೆ, ಆ ಕಾಫಿ ಬುಕ್ಕಲ್ಲಿ ಫೋಟೋ ಹಾಕಿದ್ದಾರೆ. ಇವತ್ತು ಸಹ ICR ಕಾಫಿ ಬುಟ್ಟಲ್ಲಿ ಫೋಟೋ ಹಾಕಿರೋಂಥ ತಳಿ. ಇದಕ್ಕೆ ಮುಖ್ಯವಾಗಿ ಏನಂದರೆ ಕೇವಲ 12 ಗುಂಟೆನಲ್ಲಿ 10-11 ಲಕ್ಷ ರೂಪಾಯಿ 2 ವರ್ಷದಲ್ಲಿ ಆದಾಯ ತೆಗ್ದಿರೋಂಥದ್ದು ಇದು. ಇದಕ್ಕೆ ನಾವು ಸಾಮಾನ್ಯವಾಗಿ ನಾನೇನು ಹೇಳ್ತೀನಿ ಅಂದರೆ ATM ಅಂತ, ಆಲ್ ಟೈಮ್ ಮನಿ. ನಿಮಗೆ 4 ತಿಂಗಳಿಂದ ಹೂವು ಕುಯ್ಯೋಕ್ಕೆ ಶುರು ಮಾಡಿದ್ರೆ ಸತತವಾಗಿ ಹೂವು ಕುಯ್ಬೇಕು. ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಕೈಲಿ ಏನಾದರೂ ಹೂವು ಕುಯ್ಯೋಕ್ಕೆ ಆಗಿಲ್ಲ ಅಂದರೆ ದಯವಿಟ್ಟು ಈ ತಳಿನ ಹಾಕ್ಬೇಡಿ. ಒಂದು ದಿನ ಬಿಡ್ತು ಅಂದರೆ ಹೋಯ್ತು ಹೂವು, ಏನೂ ಉಪಯೋಗಿಲ್ಲ. ಅಕಸ್ಮಾತ್ ಏನಾರು ಮಾರೋಕ್ಕಾಗಿಲ್ಲ ಅಂದರೆ ಹೂವು ಕಿತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ, ಪಂಚೆನಲ್ಲಿ ಸುತ್ತಿ ಫ್ರಿಜ್ಜಲ್ಲಿ ಇಟ್ಬಿಡಿ, ಒಂದಿನ ಏನೂ ಆಗೋಲ್ಲ. ಬಟ್ ಹೂವು ಕೀಳಿದ್ರೆ ಮಾತ್ರ ಇರೋಕ್ಕಾಗಲ್ಲ. ಸೊ ಯಾಕಂತೀನಿ ATM ಅಂತಂದರೆ ಇದೇ ಕಾರಣಕ್ಕೆ. ಪ್ರತಿದಿನ ಹೂವು ಕೀಳ್ತಾ ಇರ್ತೀವಿ, ಪ್ರತಿದಿನ ಇನ್ಕಮ್ ಸಿಗ್ತಾ ಇರುತ್ತೆ. ಅರ್ಕ ಪ್ರಜ್ವಲ್ ಅಂತ ತುಂಬ ಉತ್ತಮ ತಳಿ, ಅಷ್ಟು ಗುಣಮಟ್ಟನೂ ಚೆನ್ನಾಗಿರುತ್ತೆ, ರೋಗನೂ ಜಾಸ್ತಿ ಬರಲ್ಲ. ರೈತರು ನೆಕ್ಸ್ಟು ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಅದು ಒಳಗಡೆ ಹೋದರೆ ಅಷ್ಟು ಸಂತೋಷ ಆಗುತ್ತೆ. ಇಳುವರಿ ಇನ್ಕಮ್ ಬಿಟ್ಬಿಡಿ. ನಮ್ಗೆ ರೈತರಾಗಿ ನಿಜವಾಗ್ಲೂ ನೆಮ್ಮದಿ ಸಂತೋಷ ಸಿಕ್ಕಿರೋದು ಕಾರಣ ಇಷ್ಟೇ, ಆ ಹಸಿರು ಮತ್ತು ಆ ಒಂದು ಫಲ ನೋಡಿದ್ರೆ ಅಷ್ಟು ನೆಮ್ಮದಿ ಸಂತೋಷ ಸಿಗುತ್ತೆ. ಇದೇ ನಮ್ಮ ರೈತರಾಗಿ ಅನುಭವಿಸೋಂಥ ಒಂದು ಅದನ್ನು ಹೇಳೋಕ್ಕಾಗಲ್ಲ, ಅನುಭವಿಸ್ಬೋದು ಅಷ್ಟೇ. ನೆಕ್ಸ್ಟ್ ಈ ಆಸ್ಟರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ಅರ್ಕ ಕಾಮಿನಿ, ಪೂರ್ಣಿಮಾ, ವೈಲೆಟ್ ಕುಶನ್, ಶಶಾಂಕ್ ಅಂತ, ಅದರಲ್ಲಿ ಒಂದು 2 ತಳಿಗಳು ಇವತ್ತು ಕೂಡ. ನೆಕ್ಸ್ಟ್ ಹೊಸ ತಳಿಗಳಂದರೆ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹೊಸ ತಳಿಗಳು ಅರ್ಕ ಆದ್ಯ ಮತ್ತು ಅರ್ಚನಾ ಅಂತ. ಇದರಲ್ಲಿ ಏನಂದರೆ ಮಧ್ಯ ಹೋರ್ಲಲ್ಲಿ ಒಂದು ಕಲರ್ ಇರುತ್ತೆ, ಸುತ್ತ ಹೋರ್ಲಲ್ಲಿ ಒಂದು ಕಲರ್ ಇರುತ್ತೆ. ಇದು ಮಾರ್ಕೆಟಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ಮಾಡಿದ್ದೀವಿ.
ಇದು ಬರೀ ಕೀಳಕ್ಕಷ್ಟೇ ಅಲ್ಲ, ಯಾವುದರ ಪಾಟ್ಗೆ ಹಾಕ್ಬೋದು, ಆಮೇಲೆ ಬಂಚ್ ಮಾಡ್ಬೋದು. ಹೊರಗಡೆ ಈ IT ಸೆಕ್ಟ್ರಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ ಇದನ್ನು. ಈ ಥರ ಕಂಟಿನ್ಯೂಸ್ ಪ್ರೊಡಕ್ಷನ್ ಮಾಡಿ ಕಟ್ಟಿಂಗ್ ಮಾಡಿಕೊಡ್ಬೋದು, ಹೂವು ಸಪ್ರೇಟಾಗಿ ಕೀಳ್ಬೋದು, ಪಾಟಲ್ಲಿ ಕೂಡ ಕೊಡ್ಬೋದು. ಈ ರೀತಿ ನಮ್ಮಲ್ಲಿ ಹಲವಾರು ತಳಿಗಳನ್ನ ಬೇರೆ ಬೇರೆ ಒಂದು ಉದ್ದೇಶ ಇಟ್ಕೊಂಡು ನಾವು ಚೈನಾ ಆಸ್ಟರ್ ಅಥವಾ ಆಸ್ಟರ್ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ನೆಕ್ಸ್ಟ್ ಗ್ಲಾಡಿಯೋಲಸ್ ಆಲ್ರೆಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಚೆಂಡು ಹೂವಿನಲ್ಲೂ ಸಾಕಷ್ಟು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಅರ್ಕ ಅಬಿ ಅನ್ನೋದು ಹೊಸ ತಳಿ, ರಬ್ಬರ್ ಬಾಲ್ ಥರ ಇರುತ್ತೆ, ಅಷ್ಟು ಒಳ್ಳೆ ಶೆಲ್ಫ್ ಲೈಫು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅರ್ಕ ಭಾನು ಅಂತ. ನೆಕ್ಸ್ಟ್ ಅರ್ಕ ಭಾನು ಕೂಡ ಸಾಕಷ್ಟು ಒಂದು ಸಾವಿರಾರು ಜನ ರೈತರು ಬೆಳೀತಾ ಇದ್ದಾರೆ, ಉತ್ತಮವಾದ ತಳಿ. ಇದು ಒಂದು ಸ್ವಲ್ಪ ಹಳೆ ತಳಿ, 4ರಿಂದ 5 ವರ್ಷ. ಅರ್ಕ ಬಂಗಾರದ ಬಣ್ಣನೇ ಇರುತ್ತೆ, ಅಷ್ಟು ಇಳುವರಿ, ಹೂವು ಕುಯ್ದು ಬೇಜಾರಾಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ. ಅರ್ಕ ಬಂಗಾರ 1, ಬಂಗಾರ 2, ಅಬಿ ಮತ್ತು ಈ ರೀತಿ ಬೇರೆ ಬೇರೆ ಕಲರಲ್ಲೂ ಇದೆ. ಅಗ್ನಿ ಅಂತ ಇದೆ, ಕೆಂಪುದು, ಹಳದಿ ಕಲರು. ನೆಕ್ಸ್ಟ್ ಇದು ಪಾಲಿ ಹೌಸಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಅರ್ಕ ಬಂಗಾರ ತರಡಿ, ಭಾಳ ಚೆನ್ನಾಗಿ ಬರುತ್ತೆ ಹೂವು, ತುಂಬ ಅದು ನೋಡಿದ್ರೆ ಅಷ್ಟು ಸಂತೋಷ ಆಗುತ್ತೆ, ಅಷ್ಟು ಒಳ್ಳೆ ಇಳುವರಿ ಕೊಡುತ್ತೆ. ನೆಕ್ಸ್ಟ್ 12ರಿಂದ 13 ಟನ್ವರೆಗೂ 1 ಎಕರೆವರೆಗೂ ತೆಗಿಬೋದು ಪಾಲಿ ಹೌಸಲ್ಲಿ ಅಷ್ಟು. ಅದಲ್ಲದೆ ಇವಾಗ ಮಿಕುನ ಅಥವಾ ನಸ್ಗುನ್ನಿ ಇದರಲ್ಲಿ ಇದನ್ನು 2 ರೀತಿ ಬಳಸ್ಬೋದು. ಒಂದು ಔಷಧಿ ಅಂಶ ಇರೋಂಥದ್ದು, ಇನ್ನೊಂದು ನಾವು ಹಸಿರೆಲೆ ಗೊಬ್ಬರ ಆಗೂ ಉಪಯೋಗಿಸ್ಕೋಬೋದು. ಭಾಳಷ್ಟು ಉತ್ತಮವಾದ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ ನಾವು ನಸ್ಗುನ್ನಿ ಅಥವಾ ಮಿಕುನ ಇದರಲ್ಲಿ. ಅದರಲ್ಲಿ ಅರ್ಕ ಶುಭ್ರ ಅಂತ ಬಿಳಿ ಒಂದು ಬೀಜದ ತಳಿ, ಮತ್ತು ಅರ್ಕ ಚಕ್ರ ಅಂದ್ಬಿಟ್ಟು ಕಪ್ಪು ಅಥವಾ ಪರ್ಪಲ್ ಕಲರ್ ಇದಿರುತ್ತೆ. ನೆಕ್ಸ್ಟ್ ಅಣಬೆನಲ್ಲಿ ಕೂಡ ಸಾಕಷ್ಟು ನೀವು ನೋಡ್ಬೋದು, ಸ್ಟಾಲಲ್ಲಿ ಕೂಡ ಇಟ್ಟಿದ್ದೀವಿ. 2-3 ಉತ್ತಮವಾದ ತಂತ್ರಜ್ಞಾನಗಳ ಮಾಡಿದ್ದೀವಿ. ಬೆಳೆ ಬೆಳೆಯೋದಷ್ಟೇ ಅಲ್ಲ, ಅದನ್ನು RTF ಬ್ಯಾಗ್, ರೆಡಿ ಟು ಫ್ರೂಟ್ ಬ್ಯಾಗ್ ಅಂತ ಒಂದು ತಂತ್ರಜ್ಞಾನ ಮಾಡಿದ್ದೀವಿ. ಅದನ್ನು ಸಾಕಷ್ಟು ಜನ ರೈತ ಮಹಿಳೆಯರು ಇದನ್ನು ಅಳವಡಿಸ್ಕೊಂಡ್ರೆ ಇದು ಒಂಥರ ATM ಇದ್ದಂಗೆ. ಒಂದು ಸಲ ಶುರು ಆದರೆ ಕಂಟಿನ್ಯೂಸ್ ಇನ್ಕಮ್ ಬರುತ್ತೆ. ನಾನು ಯಾಕೆ ಈ ಥರ ತಂತ್ರಜ್ಞಾನಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಡಬಲ್ ಅಲ್ಲ, ಕನಿಷ್ಠ ಅಂದರೆ 3ರಿಂದ 4 ಪಟ್ಟು ಇನ್ಕಮ್ನ ಆದಾಯ ಮಾಡ್ಕೋಬೋದು. ರೈತ ಮಹಿಳೆಯರಿಗೂ ಕೂಡ ಉತ್ತಮವಾದ ಒಂದು ತಂತ್ರಜ್ಞಾನ ಅಂದರೆ ಮಶ್ರೂಮ್ ಪ್ರೊಡಕ್ಷನ್. ನೆಕ್ಸ್ಟ್ ಇದನ್ನು ಬರೀ ಉತ್ಪಾದನೆ ಅಲ್ಲ, ಸಂಸ್ಕರಣೆ ಮಾಡಿ ಹಲವಾರು ಉತ್ಪನ್ನಗಳನ್ನ, ಚಟ್ನಿ ಪೌಡ್ರ್ ಇರ್ಬೋದು, ರಸಂ ಪೌಡ್ರ್ ಇರ್ಬೋದು, ಆಮೇಲೆ ಎಲ್ಲ ಒಂದು ಐರನ್ಗೆ ಯಾವ ರೀತಿ ಬ್ಯಾಗನ್ನು ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಟ್ಟು ನಾವು ಮೆಷಿನ್ನು ಕೂಡ ಕೊಟ್ಟು ಬೇರೆ ಬೇರೆ ಸ್ಕೀಮಲ್ಲಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಆವಾಗಲೇ ಹೇಳ್ತಾಯಿದ್ರು ನಮ್ಮ ರಾಮಕೃಷ್ಣ ಸರ್, ಸಬ್ಸಿಡಿ ಕೇಳಬೇಡಿ ಅಂತ. ನಾವು ಸ್ವಲ್ಪ ಮಟ್ಟಿಗೆ ಒಂದಷ್ಟು ಸ್ಕೀಮಲ್ಲಿ ಕೊಡ್ತಾಯಿದ್ದೀವಿ ಬೀಜಗಳನ್ನ, ಸಸಿಗಳನ್ನ. ಅದು ಏನಾದರೂ ಅನುಕೂಲ ಪಡ್ಕೋಬೇಕು ಅಂದರೆ ಯಾವ ಸ್ಕೀಮ್ ಇದೆ ಅಂತ ಬೇಕಾದ್ರೆ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿನ ಕೊಡ್ಬೋದು. ನೆಕ್ಸ್ಟ್ ರೈತರೇ ಮಾಡ್ತಿರೋಂಥದ್ದು ಸ್ಪಾನ್ ಪ್ರೊಡಕ್ಷನ್ನು ಮಾಡ್ತಿದ್ದಾರೆ, ಮತ್ತು ಇದು ಕೂಡ ಮಾಡ್ತಾಯಿದ್ದಾರೆ, ಏನು RTF ಬ್ಯಾಗ್ ಪ್ರೊಡಕ್ಷನ್. ನೆಕ್ಸ್ಟ್ ಈ ರೀತಿ ನಮ್ಮ ಸಂಸ್ಕರಿಸಿದ ಒಂದು ಉತ್ಪನ್ನಗಳನ್ನ, ತಂತ್ರಜ್ಞಾನಗಳು ಕೂಡ ಸಾಕಷ್ಟು ಎಂಟ್ರಪ್ರಿನರ್ಸ್ಗೆ, ಸ್ಟಾರ್ಟಪ್ಸ್ಗೆ, ವಿಮೆನ್ ಎಂಟ್ರಪ್ರಿನರ್ಸ್ಗೆ, ಸ್ಟೂಡೆಂಟ್ಸ್ಗೆ ಯಾರಿಗೆ ಆಸಕ್ತಿ ಇದೆ ಅದನ್ನು ಕೂಡ ನಾವು ಟೆಕ್ನಾಲಜಿನ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ ಮೊದಲು ಸಾಕಷ್ಟು ಕವರ್ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಟೊಮೆಟೊ ಕ್ರಶ್ ಟೆಕ್ನಾಲಜಿ ಅಂದರೆ ಆ ಟೊಮೆಟೊ ಪೂರ್ತಿ ಸಂಪೂರ್ಣವಾದ ಹೋಲ್ ಫ್ರೂಟ್ ಕಾನ್ಸಂಟ್ರೇಟ್ ಅಂತೀವಿ, ಆ ಫ್ರೂಟನ್ನು ಕ್ರಷ್ ಮಾಡಿ ಬೀಜದ ಸಹಿತ ಮಾಡೋದ್ರಿಂದ ಟೇಸ್ಟ್ ಫ್ಲೇವರ್ ಏನೋ ಬದಲಾವಣೆ ಇರಲ್ಲ. ತುಂಬ ಒಳ್ಳೆಯ ತಂತ್ರಜ್ಞಾನ. ಯಾರಿಗಾರು ಆಸಕ್ತಿ ಇದ್ದರೆ, ಯಾವಾಗ ರೇಟ್ ಕಡಿಮೆ ಆಗುತ್ತೆ ಟೊಮೆಟೊಗೆ, ಈ ತಂತ್ರಜ್ಞಾನ ಬಹಳ ಸಹಾಯ ಆಗುತ್ತೆ. ನೆಕ್ಸ್ಟ್ ಆಸ್ಮೆಟಿಕ್ ಡಿಹೈಡ್ರೇಟ್ ಪ್ರಾಡಕ್ಟ್ಸು, ಜ್ಯೂಸಸ್ಸು, ನೆಕ್ಸ್ಟ್ ಬಿಸ್ಕೆಟ್ಸು, ಕುಕ್ಕೀಸ್, ಲಾಟ್ ಆಫ್ ಪ್ರಾಡಕ್ಟ್ಸ್ ವಿ ಹ್ಯಾವ್ ಡೆವಲಪ್ಡ್ ಅಂಡರ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಇನ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ. ನೆಕ್ಸ್ಟ್ ನ್ಯೂಟ್ರಿಬಾರ್, ಕೋಕಮ್, ಡ್ರೈ. ಇದು ನಮಗೆ ಇತ್ತೀಚೆಗೆ ಯಾರಾದರೂ ಎಂಟ್ರಪ್ರಿನರ್ಸ್ ಅಥವಾ ಸ್ಟಾರ್ಟಪ್ಸ್ ಆಸಕ್ತಿ ಇದ್ದರೆ ಹೇಳಿ. ದಿಸ್ ಈಸ್ ಒನ್ ಟೆಕ್ನಾಲಜಿ ವಿಚ್ ಈಸ್ ನಾಟ್ ಓನ್ಲಿ ಹೆಲ್ಪಿಂಗ್ ಇನ್ ಅರ್ಬನ್ ಏರಿಯಾಸ್ ಬಟ್ ಆಲ್ಸೋ ಎಕ್ಸಲೆಂಟ್ ಟೆಕ್ನಾಲಜಿ ಫಾರ್ ಎಕ್ಸ್ಪೋರ್ಟ್. ಡಿಹೈಡ್ರೇಟೆಡ್ ವೆಜಿಟಬಲ್ ಪ್ರೊಡಕ್ಷನ್ನು. ಅದರಲ್ಲೂ ಮೇಲ್ಗಡೆ ಮಾತ್ರ ಹೇಳ್ತಾ ಇರೋದು ಅರ್ಕ ಫ್ರೆಶ್ ಕಟ್ ವೆಜಿಟಬಲ್ಸ್ ಅಂತ ಇದೆ. ಫ್ರೆಶ್ಶಾಗೂ ಮಾರ್ಬೋದು, ಡಿಹೈಡ್ರೇಟೆಡಾಗೂ ಮಾಡ್ಬೋದು. ಇದನ್ನು ಈಗ ನಮಗೆಲ್ಲ ಭಾಳಷ್ಟು ಜನ 2 ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡ್ತಿರೋರಿಗೆ ತರಕಾರಿ ಕಟ್ ಮಾಡೋಕ್ಕೆ ಟೈಮ್ ಇರೋಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಕಟ್ ವೆಜಿಟಬಲ್ಸ್ ಅಂದರೆ ಸುಮ್ಮನೆ ಎಲ್ಲ ರೋಡ್ ಸೈಡಲ್ಲಿ ಇಟ್ಕೊಂಡು ಕಟ್ ಮಾಡಿಕೊಡೋದಲ್ಲ. ಅದಕ್ಕೆ ಒಂದು ತಂತ್ರಜ್ಞಾನ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಯಾರಿಗಾರು ನಿಮ್ಗೆ ಆಸಕ್ತಿ ಇದ್ದರೆ ಅದನ್ನು ಟೆಕ್ನಾಲಜಿ ತೊಗೊಂಡು
ನೀವೇ ಸ್ಟಾರ್ಟಪ್ ಥರ ಮಾಡಿ ಸಾಕಷ್ಟು ಜನ ಮಾಡ್ತಿದ್ದಾರೆ ಸಣ್ಣ ಸ್ಕೇಲಲ್ಲಿ. ಯಾರಿಗಾರು ಬೆಂಗಳೂರು, ಮೈಸೂರು ಅಥವಾ ಬೇರೆ ನಗರ ಪ್ರದೇಶಗಳಲ್ಲಿ ಯಾರಿಗಾರು ಆಸಕ್ತಿ ಇದ್ದರೆ, ದಿಸ್ ಟೆಕ್ನಾಲಜಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಾಲಜಿ ಫಾರ್ ಬಿಕಮಿಂಗ್ ಅನ್ ಎಂಟರ್ಪ್ರಿನರ್ ಇನ್ processed products. So Arka fresh cut vegetable technology is also available. Shelf life ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ಎಷ್ಟು ರೇಟ್ ಇಟ್ಟರು ಇನಿಷಿಯಲಿ ಸ್ವಲ್ಪ ರಿಲಕ್ಟೆನ್ಸ್ ಇರುತ್ತೆ. ಆಮೇಲೆ ನೀವು 100 ರೂಪಾಯಿ ಕೆ ಜಿ ಅಲ್ಲ 150 ರೂಪಾಯಿ ಕೆ ಜಿ ಕೊಟ್ಟರು ಕೂಡ ತಗೊಳ್ಳೋಕ್ಕೆ ರೈತರು ಜನಗಳು ರೆಡಿ ಇರ್ತಾರೆ. ಆ ರೀತಿ ಇಮಿಡಿಟಿ ಬಾಕ್ಸ್ ಅಂತ ಹೀಗೆ ಸಾಕಷ್ಟು ಟೆಕ್ನಾಲಜಿ ನಾವು ಅಭಿವೃದ್ಧಿ ಮಾಡಿದ್ದೀವಿ. ನೆಕ್ಸ್ಟ್ ಮಿನಿಮಲ್ ಪ್ರೊಸೆಸಿಂಗ್ ಆನಿಯನ್ ಟೆಕ್ನಾಲಜಿ. ರೈಪನಿಂಗ್ ರೈತರಿಗೆ ದಯವಿಟ್ಟು ಗಮನಕ್ಕೆ ಇಟ್ಟು ಕೇಳ್ಕೊಳ್ಳಿ. ನಾವು ಕ್ಯಾಲ್ಶಿಯಂ ಕಾರ್ಬೈಡ್ನ ಬ್ಯಾನ್ ಮಾಡಿದ್ದಾರೆ ಅಫಿಷಿಯಲಿ, ಆದರೂ ಕೂಡ ಸಾಕಷ್ಟು ಜನ ಉಪಯೋಗಿಸ್ತಾರೆ. ಇದು ಕ್ಯಾನ್ಸರ್ ತರುವಂಥ ಹಾನಿಕಾರಕ ಒಂದು ಇದು. ಅದನ್ನು ಬಳಸದೆ ಯಾವ ರೀತಿ ಹಣ್ಣುಗಳನ್ನ, ನಮ್ಮ ತೋಟಗಾರಿಕಾ ಹಣ್ಣುಗಳನ್ನ ನಾವು ರೈಪನಿಂಗ್ ಹಣ್ಣು ಮಾಡ್ಬೋದು ಅನ್ನೋ ತಂತ್ರಜ್ಞಾನ. ಒಂದು ಸಣ್ಣ ಚೇಂಬರು 6,000 to 8,000 ರೂಪಾಯಲ್ಲಿ 8 ಟನ್ವರೆಗೂ 2 ಟನ್ವರೆಗೂ ಹಣ್ಣನ್ನಿಟ್ಟು ನಾವು ರೈಪನಿಂಗ್ ಮಾಡ್ಬೋದು. ಅಷ್ಟು ಭಾಳ ಸರಳವಾದ ತಂತ್ರಜ್ಞಾನ, ತುಂಬ ಚೆನ್ನಾಗಿದೆ. ಇದನ್ನು ನಾವು ಸಾಕಷ್ಟು ಜನ ರೈತರಿಗೆ ಕೊಟ್ಟು ತಾಕಗಳಲ್ಲಿ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ದೀವಿ. ರೈಪನಿಂಗ್ ಚೇಂಬರ್ ಟೆಕ್ನಾಲಜಿ ಇಸ್ ರಿಯಲಿ ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜೀಸ್ ಟು ರೆಡ್ಯೂಸ್ ದ ಯೂಸ್ ಆಫ್ ಕಾರ್ಸಿನೋಜೆನಿಕ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ಅಷ್ಟೇ. ಇದು ನಮ್ಮ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಸಾಕಷ್ಟು ಉತ್ಪನ್ನಗಳನ್ನ ನಾವು ಅಭಿವೃದ್ಧಿ ಮಾಡಿದ್ವಿ. ಅದರಲ್ಲೂ ಮುಖ್ಯವಾಗಿ ಪೊಂಗೇಮಿಯಾ, ನೀಮ್ ಸೋಪು, ನೀಮ್ ಪೆಲೆಟ್ಸ್ ಸಾಕಷ್ಟು ಇದ್ದಾವೆ. ಇದನ್ನು ಔಷಧಿ ಕಡಿಮೆ ಮಾಡಿಕೊಂಡು ಯಾವ ರೀತಿ ಉತ್ತಮವಾದ ಬೆಳೆ ತೆಗಿಬೋದು ಅನ್ನೋದ್ರ ಬಗ್ಗೆ ಈ ತಂದದ ಉತ್ಪನ್ನಗಳನ್ನ ನಾವು ಪಾಪ್ಯುಲರೈಸ್ ಮಾಡಿದ್ದೀವಿ. ನೀವು ಗಾರ್ಡನ್ಗಳಲ್ಲಿ, ಟೆರೆಸ್ ಗಾರ್ಡನ್ನಲ್ಲಿ ವಿತೌಟ್ ಯೂಸಿಂಗ್ ಸಿಂಗಲ್ ಕೆಮಿಕಲ್ ಯು ಕ್ಯಾನ್ ಮ್ಯಾನೇಜ್ ಮೆನಿ ಆಫ್ ದಿ ಪೆಸ್ಟ್. ಸಕ್ಕಿಂಗ್ ಪೆಸ್ಟ್ ಇರ್ಬೋದು, ಬೋರಸ್ ಇರ್ಬೋದು, ಅದನ್ನೆಲ್ಲನೂ ಕೂಡ ಗಾರ್ಡನ್ಸ್ ಪರ್ಟಿಕ್ಯುಲರ್ಲಿ ಟೆರೆಸ್ ಫಾರ್ಮಿಂಗಲ್ಲಿ ದಿಸ್ ಆರ್ ಒನ್ ಆಫ್ ದಿ ಫೈನೆಸ್ಟ್ ಪ್ರಾಡಕ್ಟ್ಸ್. ನೀಮ್ ಸೋಪು ಮತ್ತು ಪೊಂಗೇಮಿಯಾ ಸೋಪ್ ಅಂತ ಬಳಸೋ ವಿಧಾನ ಎಲ್ಲ ನಾವು ಬೇಕಾದ್ರೆ ಯಾರಾದರೂ ಆಸಕ್ತಿ ಇದ್ದರೆ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಈ ರೀತಿ ನೀಮ್ ಪ್ಯಾಲೆಟ್ಸ್ ಕ್ಯಾಬೇಜು, ಕಾಲಿಫ್ಲವರಲ್ಲಿ ಉಪಯೋಗಿಸ್ಬೋದು. ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್ ಬಯೋಪೆಸ್ಟಿಸೈಡ್ಸ್ ಕೂಡ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲೂ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪಚೋನಿಯಾ, ಪೆಸಿಲೋಮೈಸಿಸ್ ಇದನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ನಾವು ಔಷಧಿ ಅಂಶನ ಕಡಿಮೆ ಮಾಡಿಕೊಂಡು ಜೈವಿಕವಾಗಿ ಯಾವ ರೀತಿ ಕೀಟ ಮತ್ತು ರೋಗಗಳನ್ನ ನಿರ್ವಹಣೆ ಮಾಡ್ಬೋದು. ಔಷಧಿ ಅಂಶ ಕಡಿಮೆ ಮಾಡಿದ್ರೆ ಖರ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮಂಥ ತಿನ್ನೋರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಬಹಳ ಕಡಿಮೆ. ಸೊ ಇತಿರಿ ಉತ್ತಮವಾದ ಒಂದು ನಮ್ಮ ಬಯೋಪೆಸ್ಟಿಸೈಡ್ಸನ್ನು ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿ ಲಕ್ಷಾಂತರ ಎಕರೆನಲ್ಲಿ ಇದನ್ನು ಸ್ಪ್ರೆಡ್ ಮಾಡಿದ್ದೀವಿ. ನೆಕ್ಸ್ಟ್ ಆನಿಯನ್, ಈರುಳ್ಳಿ ಸಿಪ್ಪೆ ತೆಗೆಯೋಂಥ ಒಂದು ಇದು, ಸಿಪ್ಪೆ ಅಲ್ಲ, ಏನೋ ಮೇಲೆ ಟಾಪ್ ಕಟ್ ಮಾಡೋದು, ಮೇಲೆ ಸಿಪ್ಪೆ ಏನಿರುತ್ತೆ ಅದನ್ನು ಕಟ್ ಮಾಡೋದು. ಅದು ನೀವು ಯಾರಾದರೂ ನೋಡಿದರೆ ಗೊತ್ತಾಗುತ್ತೆ. ಚಿತ್ರದುರ್ಗದಿಂದ ಆ ಕಡೆ ಇದ್ದರೆ ಜನ ಗೊತ್ತಾಗಿರುತ್ತೆ ಆ ಸಿಪ್ಪೆ ತೆಗೆಯೋದು ಎಷ್ಟು ಕಷ್ಟ ಅಂತ. ಒಂದೊಂದೇ ಈರುಳ್ಳಿ ಇಟ್ಕೊಂಡು ಆ ಜುಟ್ಟನ್ನು ಕಟ್ ಮಾಡ್ತಾರೆ. ಅದನ್ನು ಎಷ್ಟು ಸಂಕಟ ಪಡ್ತಿದ್ರು ರೈತ ಅಂದರೆ ಭಾಳ ಹಿಂಸೆ ಆದ ಒಂದು ಕೆಲಸ ಅದು, ಜುಟ್ಟು ತೆಗೆಯೋದು. ಆ ಜುಟ್ಟು ತೆಗೆಯೋದ ಡಿಟಾಪರ್ ಅಂತ ಒಂದು ಟೆಕ್ನಾಲಜಿನ ಅಭಿವೃದ್ಧಿ ಮಾಡಿ ಇದನ್ನು ಮೆಕನೈಸ್ ಮಾಡಿ ಭಾಳ ಸರಳವಾಗಿ ಸುಲಭವಾಗಿ ರೈತರು ಡಿಟಾಪಿಂಗ್ ಮಾಡೋವಂಥ ಒಂದು ಟೆಕ್ನಾಲಜಿನ ನಾವು ಅಭಿವೃದ್ಧಿ ಮಾಡಿಕೊಟ್ಟಿದ್ವಿ. ಇದು ಸಾಕಷ್ಟು ಕರ್ನಾಟಕ, ತಮಿಳುನಾಡು, ಆಂಧ್ರದಲ್ಲಿ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀವಿ. ಮಹಾರಾಷ್ಟ್ರ, ಛತ್ತೀಸ್ಗಢ ರೈತರಿಗೆ ಅಳವಡಿಸ್ಕೊಳ್ಳೋಕ್ಕೆ ತಂತ್ರಜ್ಞಾನ ಸರಳವಾಗಿದ್ದರೆ, ಕಾಸ್ಟ್ ಎಫೆಕ್ಟಿವ್ ಆಗಿದ್ದರೆ ಯಾರು ಬೇಕಾದ್ರೂ ಅಳವಡಿಸ್ಕೊಳ್ತಾರೆ ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಅದ್ರ ಜೊತೆಗೆ ಭಾಳಷ್ಟು ರೈತರಿಗೆ ನಾವು ರಾಗಿನಲ್ಲೂ ಕೂಡ ಯಾವ ರೀತಿ ಇನ್ಕಮ್ನ ಡಬಲ್ ಮಾಡ್ಬೋದು ಅನ್ನೋದನ್ನ ಕೂಡ ನಾವು ಡೆಮಾನ್ಸ್ಟ್ರೇಷನ್ ಹೇಳಿದ್ವಿ. ಅಂದರೆ ನಾವು ಎಲ್ಲೆಲ್ಲಿ ರೈತರು ಬೆಳೀತಾರೆ ಅದನ್ನು ನಮ್ಮ ಟೆಕ್ನಾಲಜಿನ ತಗೊಳ್ಳೋದ್ರಷ್ಟೇ ಅಲ್ಲದೆ ಬೇರೆ ಬೇರೆ ತಳಿಗಳನ್ನ ಅಥವಾ ಬೆಳೆಗಳನ್ನ ಉತ್ತಮವಾದ ತಳಿಗಳನ್ನ ಕೊಟ್ಟು ತಾಕುಗಳಲ್ಲಿ ಸಾಕಷ್ಟು ಇದು ನಮ್ಮದು ಒಂದು ಬೇರೆ ಪ್ರಾಜೆಕ್ಟಲ್ಲಿ ಇರೋಂಥದ್ದು. ನೆಕ್ಸ್ಟ್ ಪ್ಲೀಸ್. ಸಸ್ಯೋತ್ಪಾದನೆ, ಇದರಲ್ಲೂ ಕೂಡ ಉತ್ತಮವಾದ ಒಂದು ಇನ್ಕಮ್ ಬರೋಂಥ ಆದಾಯ ಥರಂಥ ಒಂದು ಟೆಕ್ನಾಲಜಿ. ನೆಕ್ಸ್ಟ್ ಪ್ರೊಟೆಕ್ಟೆಡ್ ಕಲ್ಟಿವೇಷನ್, ಸಂಸ್ಕರಣೆ ಅಂತೀನೇನು, ಸಂರಕ್ಷಿತ ವಾತಾವರಣದಲ್ಲಿ ಹೂವು ಮತ್ತು ತರಕಾರಿಗಳನ್ನ ಬೆಳೆಯೋಂಥ ಒಂದು ದಯವಿಟ್ಟು ಯಾರು ಆಸಕ್ತಿ ಇದ್ದರೆ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ
ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಇದೆ. ಆ ಗೇಟಿಂದ ಎದುರುಗಡೆ ಹೋದರೆ ನೀವು ನೋಡ್ಬೋದು ಉತ್ತಮವಾದ ಒಂದು ಸಸಿಗಳನ್ನ ಯಾವ ರೀತಿ ಉತ್ಪಾದನೆ ಮಾಡಬೇಕು, ಉತ್ತಮವಾದ ಗಡಿಗಳನ್ನ ಮತ್ತು ಬೆಳೆನ ಯಾವ ರೀತಿ ತೆಗಿಬೇಕು. ನಮ್ಮ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅನ್ನೋದ್ರ ಬಗ್ಗೆ ಬಹಳ ಒಂದು ಉತ್ತಮವಾದ ಪ್ರಾತ್ಯಕ್ಷಿಕೆನ ನಾವು ತೋರಿಸಿದ್ದೀವಿ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ. ದಯವಿಟ್ಟು ತಾವು ನೋಡಿ. ಈ ರೀತಿ ಯಾವುದೇ ಬೆಳೆ ಇರ್ಬೋದು, ಟೊಮೆಟೊ, ಕ್ಯಾಪ್ಸಿಕಮ್, ಕುಕ್ಕುಂಬರ್, ಆನಿಯನ್, ವಾಟರ್ ಮೆಲನ್, ನೀವು ಯಾವುದರ ಹೇಳಿ ಅದನ್ನು ಬೆಳೆಯೋ ಒಂದು ತಂತ್ರಜ್ಞಾನಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೀವಿ. ರೈತರಿಗೆ ಸಾವಿರಾರು ಜನ ರೈತರಿಗೆ ನಾವು ಇದನ್ನು ಪ್ರಾತ್ಯಕ್ಷಿಕೆಗಳ ಮೂಲಕ ತಿಳಿಸ್ಕೊಟ್ಟಿದ್ದೀವಿ. ನೆಕ್ಸ್ಟ್, ಇದು ದೇವ್ರ ಮನೆ ಇದ್ದಂಗಿರುತ್ತೆ ಪಾಲಿ ಹೌಸ್ ಒಳಗಡೆ, ಅಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತಾರೆ ರೈತರು. ಇದು ನಮ್ಮ ಇದ್ರದ್ದಲ್ಲ, ರೈತರಲ್ಲೇ ಪ್ರಮೋಟ್ ಮಾಡಿರೋಂಥ ಒಂದು ಟೆಕ್ನಾಲಜಿ. ಅದನ್ನು ಫೋಟೋ ತೆಗ್ದಿರೋದು ರೈತರ ತೋಟಗಳಲ್ಲಿ. ನೆಕ್ಸ್ಟ್ ಮುತ್ತು ಜೋಡ್ಸಂಗಿದೆ ನೋಡ್ರಿ. ಕಾಯಿ ಅಷ್ಟು ಚೆನ್ನಾಗಿ ಬೆಳೀತಾರೆ ರೈತರು. ಕಾಯಿಗಳು ಹೆಂಗಿರುತ್ತೆ ಅದು ಇಳುವರಿ, ಪ್ರೊಡಕ್ಟಿವಿಟಿ, ಕ್ವಾಲಿಟಿ ಆ್ಯಂಡ್ ಪ್ರೈಸ್ will not be a problem as long as the management is excellent. This is the reflection of clear excellent management of protected crop in protected cultivation. ರೈತರು ಮಾಡಿರೋಂಥ ಒಂದು ತಾಕಗಳಲ್ಲಿ ನೀವು ಯಾವ ರೀತಿ ಗುಣಮಟ್ಟ ಮೇಂಟೈನ್ ಇದನ್ನು ಕೂಡ ಅಷ್ಟೇ ರೈತರು ತೋಟದಲ್ಲಿ ತೆಗ್ದಿರೋಂಥ ಫೋಟೋಗಳು. ಇಷ್ಟು ಹೇಳಿ ನಾವು ತಾವೆಲ್ಲರೂ ನನ್ನ ಸುಮಾರು 40 ನಿಮಿಷ ಅಂದ್ಕೊಂಡಿದ್ದೀನಿ. ಭಾಳಷ್ಟು ತಂತ್ರಜ್ಞಾನ ತಳಿಗಳ ಬಗ್ಗೆ ಹೇಳಿದ್ದೀನಿ. ಏನಾದರೂ ಆಸಕ್ತಿ ಇದ್ದರೆ ಹೆಚ್ಚಿಗೆ ತಿಳ್ಕೊಳ್ಳೋಕ್ಕೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಭಾಳಷ್ಟು ಜನಕ್ಕೆ ಹೊಟ್ಟೆ ಎಸಿತಾ ಇದೆ. 1 ಅಥವಾ 2 ಪ್ರಶ್ನೆ ಅಷ್ಟೇ. ಹಾಂ ಹೇಳಿ ಸರ್, ಅದೊಂಚೂರು ಮೈಕ್ ಕೊಡೋಕ್ಕಾಗತ್ತಾ? ಹಾಂ, ಮೊಬೈಲ್ ನಂಬರ ಫಸ್ಟ್ ಸ್ಲೈಡ್ ಹಾಕ್ಬಿಡಿ ಸರ್. ಕಾಣುತ್ತಾ? ಕಾಣಲ್ಲ, ಆಯಿತು ಬರ್ಕೊಬಿಡಿ. 944 ಒಂದು ನಿಮಿಷ 944 89 28 197 944 89 28 197 ಬಾಲಕೃಷ್ಣ ಬಿ ಅಂತ AHR. ನಾನು ಆಗಲೇ ಹೇಳ್ದಂಗೆ 2 ಪ್ರಶ್ನೆ, ನೀವೊಂದು ಅವರೊಂದು. ಹೇಳಿ ಸರ್ ಬೇಗ. ಸರ್, ಅರ್ಕ ತಳಿಗಳ ಬಗ್ಗೆ ವಿಶೇಷವಾಗಿ ತಿಳಿಸಿದ್ದೇವೆ, ನಾವೆಲ್ಲ ಕೇಳಿದ್ದೇವೆ. ಇದು ವಿಶೇಷವಾಗಿ ರೈತರಿಗೆ ಗಮನಕ್ಕೆ ಎಲ್ಲಿ ಸಿಗುತ್ತೆ ತಳಿಗಳು, ಎಲ್ಲಿ ವಿಚಾರಿಸಬೇಕು ಅಂತ ತಿಳಿಸಬೇಕು ಅಂತ. ನೀವು ಇವಾಗ ಅರ್ಕ ಅಂತ ಹೊಡೀರಿ, IHR ವೆಬ್ಸೈಟ್ ಬರುತ್ತೆ. ಸೀಡ್ ಪೋರ್ಟಲ್ ಅಂತ ಮಾಡಿದ್ದೀವಿ. ಒಂದೇ ಒಂದು ಕೆಲಸ ಅಂದರೆ IHR ಸೀಡ್ಸ್ ಅಂತ ಒಂದು ಆನ್ಲೈನಲ್ಲಿ ಹೊಡೀರಿ, ಪೋರ್ಟಲ್ಗೆ ಹೋಗುತ್ತೆ. ಪೋರ್ಟಲ್ಲಿ ನಿಮಗೆ ಯಾವ ಬೆಳೆ ಬೇಕು, ಯಾವ ತಳಿ ಬೇಕು, ಬೀಜ ಎಷ್ಟು, ಎಕರೆಗೆ ಎಷ್ಟು ಬೀಜ ಬೇಕು, ಎಷ್ಟು ಗಿಡಗಳು ಬೇಕು, ಸಂಪೂರ್ಣವಾದ ಮಾಹಿತಿನ ಕೊಡುತ್ತೆ. ಒಂದು ಎರಡನೇದಾಗಿ ಅದನ್ನು ನೋಡ್ಕೊಂಡು ಈಗ 1 ಎಕರೆಗೆ ಹಾಕ್ತಿರೋ, 2 ಎಕರೆಗೆ ಹಾಕ್ತಿರೋ, 5 ಎಕರೆಗೆ ಹಾಕ್ತಿರೋ, ಎಷ್ಟು ಬೀಜ ಅಥವಾ ಎಷ್ಟು ಗಿಡ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಮ ಮನೆ ಮುಂದೆ ಬೀಜ ಮತ್ತು ಗಿಡ ಸಿಗುತ್ತೆ. ಗಿಡ ಸ್ವಲ್ಪ ಕಷ್ಟ, ಬೀಜ ಅಂತೂ 100% ಆನ್ಲೈನ್ ಪೇಮೆಂಟ್, ಆನ್ಲೈನ್ ಡಿಸ್ಪ್ಯಾಚ್. ಇವಾಗ ಏನು ಸಮಸ್ಯೆನೇ ಇಲ್ಲ. ನಿಮಗೆ ಬೇಡ ತಗೊಳ್ಳೋದು ಕಷ್ಟ ಆಗುತ್ತೆ, ಒಂದು ಸಲ ಬಂದು ಆರಾಮಾಗಿ ಇನ್ಸ್ಟಿಟ್ಯೂಟ್ ನೋಡ್ತೀನಿ ಅಂದರೆ ಬನ್ನಿ. ವರ್ಷದಲ್ಲಿ ಸುಮಾರು 7 ರಿಂದ 8 ತಿಂಗಳು ಎಲ್ಲ ಬೆಳೆ ನಮಗೆ ಬೀಜಗಳು ಖಂಡಿತ ದೊರಕುತ್ತೆ. ಥ್ಯಾಂಕ್ ಯು ಸರ್. ಆಯಿತು, ಇನ್ನೇನಾದರೂ ಸರ್ ಹೈಡ್ರೋಪೋನಿಕ್ಸ್ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಬೋದಾ? ಅದು ಎಲ್ಲೋ ಫೋಟೋ ತೋರಿಸ್ತೆ ಅನಿಸುತ್ತಲ್ಲ, ಮಿಸ್ ಮಾಡಿದೆ ನಾನು. ಇದೆ ಆ್ಯಕ್ಚುಲಿ ವಿ ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್ ಇನ್ ಹೈಡ್ರೋಪೋನಿಕ್ಸ್. ಇದು ನಾರ್ಮಲ್ ಕಲ್ಟಿವೇಷನ್ ಆ್ಯಂಡ್ ಆಲ್ಸೋ ಫಾರ್ ಏನು ಹೇಳ್ತಾರೆ ಅದಕ್ಕೆ, ಅಫ್ಕೋರ್ಸ್ ಹೈಡ್ರೋಪೋನಿಕ್ಸಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಟೆಕ್ನಾಲಜಿನ ಇವಾಗ ಡೆವಲಪ್ ಮಾಡ್ತಾ ಇದ್ದೀವಿ. ಬಟ್ ಮಾರ್ಗದರ್ಶನ ಸಿಗ್ಬೋದಾ ಅಂತ? ಹಾಂ, ಇಲ್ಲಿ ಅದ್ರ ಮಾರ್ಗದರ್ಶನ ಸಿಗ್ಬೋದಾ ಅಂತ? ಸಿಗುತ್ತೆ, ಖಂಡಿತ ಮಾರ್ಗದರ್ಶನ ಸಿಗುತ್ತೆ. ನೀವು ಕಮರ್ಷಿಯಲ್ ಮಾಡಬೇಕು ಅಂತಂದರೆ ಸಾಕಷ್ಟು ಜನ ರೈತರ ರೆಫರೆನ್ಸ್ ಕೊಡ್ತೀನಿ. ಈಗ ನಾವೇನು ಹೇಳೋದಂದರೆ ಎತ್ತವರಿಗೆ ಎಕಣ ಮುದ್ದು ಅಂತ ನಾವು ನಮ್ಮ ಟೆಕ್ನಾಲಜಿ ಏನಿದೆ ಹೇಳ್ತೀವಿ. ಕಮರ್ಷಿಯಲಾಗಿ ಏನು ವಯಬಲ್ ಆಗುತ್ತೆ ಹೈಡ್ರೋಪೋನಿಕ್ಸ್ ಬಗ್ಗೆ ನೀವು ಹೋಗಿ ಕಮರ್ಷಿಯಲ್ ರೈತರು ಯಾರು ಕಮರ್ಷಿಯಲಾಗಿ ಮಾಡ್ತಿದ್ದಾರೆ ಅಲ್ಲೇ ತಿಳ್ಕೊಬೇಕು. ಅದ್ರ ರೆಫರೆನ್ಸ್ ಕೊಡ್ತೀನಿ, ದಯವಿಟ್ಟು ಹೋಗಿ ಕೇಳಿ. ಅಲ್ಲೇ 1 ವಾರ ಬೇಕಾದ್ರೆ ಉಳ್ಕೊಬಿಡಿ ಅವ್ರ ಮನೇಲಿ, ಗ್ಯಾರಂಟಿ. ಊಟ ತಿಂಡಿ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ಕಲ್ತ್ಕೊಳ್ಳಿ, ನೀವು ಮಾಡಿ. ಟುಡೇ ದಿ ಹೈಡ್ರೋಪೋನಿಕ್ಸ್ ಸಾಯಿಲ್ಲೆಸ್ ಕಲ್ಚರ್ ಈಸ್ ಬಿಕಮ್ ಎ ಟ್ರೆಂಡ್ ನೌ. ಮೆನಿ ಫಾರ್ಮರ್ಸ್ ಆರ್ ಟೇಕಿಂಗ್ ಮೋರ್ ದೆನ್ 60 tons ಆಫ್ ಕಲರ್ ಕ್ಯಾಪ್ಸಿಕಮ್ ವಿತ್ ಹೈಡ್ರೋಪೋನಿಕ್ಸ್. ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟು ಸ್ವಲ್ಪ ಜಾಸ್ತಿ ಇರುತ್ತೆ.
ಕ್ವಾಲಿಟಿ ಪ್ರೊಡಕ್ಷನ್ ಇಫ್ ಯು ವಾಂಟ್ ಹೈಡ್ರೋಪೋನಿಕ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಟುಡೇ ಅವೈಲಬಲ್. ಹೇಳಿ ಸರ್. ಸರ್ ಮೈಕ್ರೋ ಗ್ರೀನ್ ಬಗ್ಗೆ ಮೈಕ್ರೋ ಗ್ರೀನ್ಸ್ ಬಗ್ಗೆ ಯಾರು ಕೊಡ್ತಾರೆ ಮೇಡಮ್? ನನಗೆ ಗೊತ್ತಿಲ್ಲ, ಬಟ್ ರೆಫರೆನ್ಸ್ ಕೊಡ್ತೀನಿ, ದಯವಿಟ್ಟು ಅವ್ರ ಹೆಸರು ಬರ್ಕೊಳ್ಳಿ. ಮೈಕ್ರೋ ಗ್ರೀನ್ಸ್ ಹೆಸರು, ಫೋನ್ ನಂಬರ್ ಬರ್ಕೊಳ್ಳಿ, ಇಲ್ಲೇ ಸಿಗ್ತಾರೆ, ಅಲ್ಲಿ ಕನ್ಸಲ್ಟೆನ್ಸಿ ಇದರಲ್ಲಿದ್ದರೆ. ಇಲ್ಲ ಅಂದರೆ ಆಮೇಲೆ ಕೂಡ ನಂತರ ನಾವು ಸ್ವಲ್ಪ ಕೆಲಸ ಮಾಡಿದ್ದೀವಿ ಸರ್. ಡಾಕ್ಟರ್, ಇಟ್ ವಾಸ್ ರಿಯಲಿ ಗುಡ್. ಡಾಕ್ಟರ್ ಬಾಲಕೃಷ್ಣ ಅವರೇ, ನನ್ನ ಹೆಸರು ರಾಮಕೃಷ್ಣ, ನೀವು ಬಾಲಕೃಷ್ಣ. ವೆರಿ ಫೈನ್. ಸಾಕಷ್ಟು ತಂತ್ರಜ್ಞಾನದಲ್ಲಿ ತಾವು ಮುಂದುವರೆದಿದ್ದೀರಾ, ತುಂಬ ಸಂತೋಷ ಆಯಿತು. ಮತ್ತು ನೀವು ಹೇಳ್ತಾ ಇದ್ದೀರಿ ಹೈಡ್ರೋಫೋನಿಕ್ಸ್, ನಾವು ಕೆಲವು ಸಾಫ್ಟ್ವೇರ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಮತ್ತು ಮಷಿನ್ ಲರ್ನಿಂಗ್ ಮುಖಾಂತರ ನೀವು ಎಲ್ಲೇ ಥ್ರೂಔಟ್ ದಿ ವರ್ಲ್ಡ್ ಎಲ್ಲೇ ಇರ್ಬೋದು, ವಾಲ್ಯೂಮ್ ಜಾಸ್ತಿ ಮಾಡ್ರಪ್ಪ ಅವ್ರದ್ದು, ಅಲ್ಲಿ ಕೂಡ ನೀವು ಎಷ್ಟು ನೀರು ಹೋಗಬೇಕು, ಎಷ್ಟು ನ್ಯೂಟ್ರಿಷನ್ ಹೋಗಬೇಕು, ಎಷ್ಟು ಆರ್ಗ್ಯಾನಿಕ್ ಕೆಮಿಕಲ್ಸ್ ಹೋಗಬೇಕು ಅಂತ ಆನ್ಲೈನಲ್ಲೇ ಕಂಟ್ರೋಲ್ ಮಾಡ್ಬೋದು. ಆ ಟೆಕ್ನಾಲಜಿ ಸಹ ನಮ್ಮ ಹತ್ರ ಇದೆ, ತಂತ್ರಜ್ಞಾನ. ಈಗೇನು ಸರ್ ಹೇಳೋ ಹೈಡ್ರೋಪೋನಿಕ್ಸ್ ಹೇಳ್ತಾ ಇದ್ದರೆ, ನೀವು ನಿಮ್ಮ ಮೊಬೈಲ್ ಆ್ಯಪಲ್ಲಿ ನೀವೆಲ್ಲ ಮಾಯಿಶ್ಚರ್ ಎಷ್ಟು ಬೇಕು, ವಾಟರ್ ಎಷ್ಟು ಕೊಡಬೇಕು, ನ್ಯೂಟ್ರಿಯನ್ಸ್ ಎಷ್ಟು ಕೊಡಬೇಕು, ಅದನ್ನೆಲ್ಲ ಮಾಡೋಕ್ಕೆ ಮೊಬೈಲ್ ಆ್ಯಪಲ್ಲಿ ನಮ್ಮ ಟೆಕ್ನಾಲಜಿ ನಮ್ಮ ಹತ್ರನೇ ಇದೆ. ಬೇಕಿದ್ದವ್ರು ನನ್ನ ಭೇಟಿ ಮಾಡ್ಬೋದು, ಇಲ್ಲ ಅವರೇ ಡಾಕ್ಟರ್ ಬಾಲಕೃಷ್ಣ, ನಾವು ಕೊಲಾಬ್ರೇಷನ್ಲಿ ಮಾಡಿಕೊಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಕೆಲಸ ಮಾಡಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನಾನು ಒಬ್ಬನೇ ಅಲ್ಲ, ಇಡೀ ಸಂಸ್ಥೆಯಲ್ಲಿ 150ರಿಂದ 155 ಜನ ಸೈಂಟಿಸ್ಟ್ಗಳಿದ್ದೀವಿ. ಒಂದೊಂದು ಬೆಳೆ ಬಗ್ಗೆ ಕೂಡ ಒಬ್ಬೊಬ್ಬರು ಸೈಂಟಿಸ್ಟು ಉತ್ತಮವಾದ ಕೆಲಸ ಮಾಡಿ ಹಲವಾರು ತಂತ್ರಜ್ಞಾನಗಳನ್ನ, ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಏನಾದರೂ ನಮಗೆ ಗೊತ್ತಿಲ್ಲ ಅಂದರೆ ಪ್ರತಿಯೊಬ್ಬರು ವಿಜ್ಞಾನಿಗಳ ನಂಬರು ಸಾಕಷ್ಟು IIHR ವೆಬ್ಸೈಟಲ್ಲಿರಿದೆ, ಕಾಂಟ್ಯಾಕ್ಟ್ ಮಾಡಿ ತಾವು ಮಾಹಿತಿ ತಗೋಬೋದು. ಸರ್, ಒಂದೇ ಒಂದು ಕ್ವಶನ್ ಹೇಳಿ ಸರ್. ಲಾಸ್ಟ್ ಹೈಡ್ರೋಫೋನಿಕ್ಸಲ್ಲಿ ಇನ್ವೆಸ್ಟ್ಮೆಂಟು 1 ಎಕರೆಗೆ ಎಷ್ಟು ಬೇಕಾಗ್ಬೋದು, ಏನೋ ಒಂದು ರಫ್ ಐಡಿಯಾ ಸಿಕ್ಕುತ್ತಾ ಸರ್? ಈಗ ಒಂದು ಹೈಡ್ರೋಪೋನಿಕ್ಸ್ ಮಾಡಬೇಕು ಅಂದರೆ ಎರಡು, ಒಂದು ಓಪನ್ ಕಲ್ಟಿವೇಷನ್, ಇನ್ನೊಂದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್. ಓಪನ್ ಕಲ್ಟಿವೇಷನ್ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡೋಕ್ಕಾಗಲ್ಲ, ಪಾಲಿ ಹೌಸ್ ಬೇಕೇ ಬೇಕು. ಪಾಲಿ ಹೌಸಲ್ಲಿ 2 ಟೈಪ್, ಕ್ಲೈಮೇಟ್ ಕಂಟ್ರೋಲ್ಡ್ ಆ್ಯಂಡ್ ನ್ಯಾಚುರಲಿ ವೆಂಟಿಲೇಟೆಡ್ ಪಾಲಿ ಹೌಸ್ ಅಂತ. ನೀವು ಕ್ಲೈಮೇಟ್ ಕಂಟ್ರೋಲ್ ಪಾಲಿ ಹೌಸ್ ಮಾಡೋಕ್ಕಾಗಲ್ಲ, ಕಾಸ್ಟ್ ಜಾಸ್ತಿ ಆಗುತ್ತೆ. ನ್ಯಾಚುರಲಿ ವೆಂಟಿಲೇಟೆಡ್ ಪಾಲಿ ಹೌಸ್ಗೆ 1 ಎಕರೆಗೆ ಇವತ್ತು 32 ಲಕ್ಷ ರೂಪಾಯಿ ಸ್ಟ್ರಕ್ಚರ್ಗಾಗುತ್ತೆ. 800 ರೂಪಾಯಿ ಹಂಗೆ. 800 ಯಾರು ಮಾಡ್ಕೊಳ್ಳೋ, 850 860 ರೂಪಾಯಿ 1 ಸ್ಕ್ವೇರ್ ಮೀಟ್ರ್ ಕಾಸ್ಟ್. ಅಂದರೆ 35 ಲಕ್ಷ ರೂಪಾಯಿ ಸ್ಟ್ರಕ್ಚರ್ಗೆ. ಒಳಗಡೆ ಸಾಯಿಲೆಸ್ ಇದನ್ನು ಬ್ಯಾಗು, ಬೇರೆ ಡ್ರಿಪ್ಪರ್ಸು ಎಲ್ಲ ಸೇರಿದ್ರೆ ನಿಮಗೆ 8ರಿಂದ 10 ಲಕ್ಷ ರೂಪಾಯಿ ಬರುತ್ತೆ. ಸೊ ಪ್ರಾಕ್ಟಿಕಲಿ 40ರಿಂದ 42 ಲಕ್ಷ ರೂಪಾಯಿ 1 ಎಕರೆಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 2 ವರ್ಷದಲ್ಲಿ ನಿಮ್ಮ ರಿಟರ್ನ್ಸ್ ವಾಪಸ್ ಬರುತ್ತೆ. ಶ್ರದ್ಧೆಯಿಂದ ಮಾಡಿದ್ರೆ, ಒಳ್ಳೆ ಮಾರ್ಕೆಟ್ ಸಿಕ್ಕಿದ್ರೆ. ಇನ್ ದ ವರ್ಸ್ಟ್ ಕೇಸ್ ಆಲ್ಸೋ ಯು ವಿಲ್ ಗೆಟ್ ಬ್ಯಾಕ್ ಯುವರ್ ಮನಿ ಇನ್ 2.5 years. 2 ವರ್ಷ ಆದ ನಂತರ ಪ್ರತಿ ವರ್ಷ ನಿಮಗೆ 10ರಿಂದ 15 ಲಕ್ಷ ರೂಪಾಯಿ ಎಕರೆಗೆ ಕಣ್ಣು ಮುಚ್ಕೊಂಡು ತಗೋಬೋದು. 10 ಬಿಟ್ಬಿಡಿ, 14ರಿಂದ 15 ಲಕ್ಷ ರೂಪಾಯಿ ಮಿನಿಮಮ್ಮು 1 ಎಕರೆಗೆ ಆದಾಯ ಇರುತ್ತೆ. ಆಫ್ಟರ್ 2 years, 2 yearsವರೆಗೂ ನಿಮ್ಗೆ ವಾಪಸ್. ಬಹಳ ಇಂಪಾರ್ಟೆಂಟ್ ಏನಂದರೆ, ನ್ಯಾಚುರಲಿ ವೆಂಟಿಲೇಟೆಡ್ ಪಾಲಿ ಹೌಸ್ ಮಾತ್ರ ಸಬ್ಸಿಡಿ ಕೊಡ್ತಾಯಿದ್ದಾರೆ, 50% ಸಿಗುತ್ತೆ. ನಿಮ್ಮ 42 ಲಕ್ಷ ಏನು ಹೇಳಿದೆ ಅದರಲ್ಲಿ 23 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ವಾಪಸ್ ಬರುತ್ತೆ. ನಿಮ್ಮದು ಇನ್ವೆಸ್ಟ್ಮೆಂಟ್ ಬರೀ 50%. ಆ 50% ಪ್ಲಸ್ ಕ್ರಾಪ್ಗೆ ಏನು ಹೇಳಿದ್ನಲ್ಲ 12 ಲಕ್ಷ, ಸೊ 30 ಲಕ್ಷನ 2 ವರ್ಷದಲ್ಲಿ ರಿಕವರ್ ಮಾಡ್ಕೋಬೋದು. 30 ಲಕ್ಷ ಮಾಡಿದ್ಮೇಲೆ 3ನೇ ವರ್ಷದಿಂದ ಯು ವಿಲ್ ಗೆಟ್ ಅಟ್ಲೀಸ್ಟ್ ಅಬೌಟ್ 15 lakhs per acre. ಥ್ಯಾಂಕ್ ಯು ಸೊ ಮಚ್. ಸಾಕಾ? ಥ್ಯಾಂಕ್ ಯು ಸರ್. Thank you, sir. Thank you so much. And I sincerely thank all the organizers for giving a very good opportunity for me to share my experiences in farmers user friendly technology for doubling of farmers income. Thank you so much. ಡಾಕ್ಟರ್ ಬಾಲಕೃಷ್ಣ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ತುಂಬ ಸವಿಸ್ತರವಾಗಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವೆರೈಟೀಸ್ ಇರ್ಬೋದು, ಟೆಕ್ನಾಲಜೀಸ್ ಇರ್ಬೋದು, ತುಂಬ ಸವಿಸ್ತರವಾಗಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಈ ಟೆಕ್ನಿಕಲ್ ಸೆಷನ್ನ ಇವಾಗ ಕೊನೆಗೊಳಿಸ್ತಾ ಇದ್ದೀವಿ. ಈ ಟೆಕ್ನಿಕಲ್ ಸೆಷನ್ಗೆ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ನಮಗೆ ಯಾರ್ಯಾರು ಹೆಲ್ಪ್ ಮಾಡಿದರೆ ಅವರಿಗೆ ನಮ್ಮ ವೇದಿಕೆ ಮೇಲೆ ಅವರಿಗೆ ನಾವೊಂದು ಸ್ಮರಣ ಚಿಹ್ನೆಯ ಮೂಲಕ ಅವರಿಗೆ ಗೌರವಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಮೇನ್ ರಿಕ್ವೆಸ್ಟ್ ಡಾಕ್ಟರ್ ದಾಮೋದರನ್ ಟಿ, ಡೈರೆಕ್ಟರ್ ICR
Central Institute of Subtropical Horticulture, Lucknow, and also our who has served as a chairman of this interaction session, and also our lead speaker, Dr. Ramakrishna, Principal Scientist and Head, DRDO DFRL, to please come on the stage. I also request Dr. B.L. Manjunath sir and also Dr. Balakrishna sir to kindly present a memento to our today's dignitaries. Please, Bani. मैं अंत में 2 मिनट आपसे बोलना चाहते थे। आज का सेशन बहुत बढ़िया रहा है। दोनों डॉक्टर बालकृष्ण और डॉक्टर रामकृष्ण ने एक्सेलेंटली इन्होंने कवर किया। मैं 2 चीज़ आपसे और आगे करना चाहते थे। आपका हम जो आ रहे हैं लखनऊ से, एक इंस्टीट्यूट है सेंट्रल इंस्टीट्यूट ऑफ सब ट्रॉपिकल हॉर्टिकल्चर। अब सेम थिंग डबलिंग ऑफ फार्मर इनकम एंड अदर थिंग। आपका इधर पे जो मेजर प्रॉब्लम एक है बनाना में, इधर पे एलकी बाले में यू आर हैविंग पनामा विल्ट का जिसका प्रॉब्लम है, बना केले का खेती जो भी करता है, बनाना का एलकी बाले का, उसके लिए भी हमारा पास ट्राइकोडर्मा बेस्ड का फार्मुलेशन कमर्शियली अवेलेबल इधर पे है। कम से कम 500 हेक्टेयर पे इधर पे किसान लोग इसको प्रयोग कर रहे हैं। उसको भी आप लोग प्रयोग करने का एक माध्यम है, फ्यूसिकांट करके इसका दवाई का ये है। और उसके साथ साथ टीका दिया वाला वैक्सीनेटेड प्रोजनी भी आपका पास जैन इरिगेशन का थ्रू हमारा टेक्नोलॉजी हमने लाइसेंस किया। अब आ रहा है आपका हाइड्रोफोनिक्स में भी हमारी संस्थान के माध्यम से बहुत घर घर में भी हाइड्रोफोनिक्स करने का मॉडल 4000-5000 का मॉडल घर में लेके आपका अर्बन हॉर्टिकल्चर के लिए भी हम लोग प्रमोट कर रहे हैं। इसके लिए भी आपको संपर्क करना, हम लोग हमसे संपर्क कर सकते हैं। चाहिए तो मैं इधर से आप हमारा नंबर ले सकते हैं। हमारा संस्थान का वेबसाइट है CISH करके, सेंट्रल इंस्टीट्यूट ऑफ सब ट्रॉपिकल हॉर्टिकल्चर। आप मोबाइल में डालेंगे। जैसे इधर बेंगलुरु में आपका IHR है, हम उत्तर भारत में काम करते हैं। केवल उत्तर भारत का नहीं है, पूरा फल के लिए, पूरा देश के लिए हम लोग काम कर रहे हैं। इसके अलावा आम का प्रजाति भी हमारा पास, कलर्ड वाला एक्सपोर्ट वैरायटी भी हमारा पास है, वो है अर्का अवध अभया करके हमारा पास है। मैं थोड़ा इसके बारे में आपको ये अभी बोलना चाहते थे। और आज ऑर्गेनाइजर्स को ये मौका देने के लिए मैं धन्यवाद देता हूँ। कोई भी चीज़ आपके लिए बागवानी का संबंध में, फल का क्षेत्र पे, खासतौर पे केले से लेके आम, अमरूद का भी हमारा कई सारा प्रजाति है जो आपका इधर पे ललित, श्वेता, धवल सब इधर पे बहुत फैला हुआ है। उसके बारे में भी कोई प्रॉब्लम है आप हमसे संपर्क कर सकते हैं। और मौका देने के लिए धन्यवाद। जय हिंद। फ़ोन नंबर मैं बता देता हूँ, कृपया आप नोट कर दीजिए। मेरा नाम दामोदरन है। 9198149968 989198149968 सेंट्रल इंस्टीट्यूट ऑफ सब ट्रॉपिकल हॉर्टिकल्चर। आप लोग कभी भी संपर्क कर सकते हैं। कई सारा टेक्नोलॉजी सब कमर्शलाइज्ड है। का समय का अभाव से मैं ज़्यादा बोल नहीं पा रहे हैं। आपका सॉइल के लिए भी ग्रो श्योर करके, जैसे आपका माइक्रो कंसोर्शिया है, उस तरह का माइक्रोबियल सॉइल के लिए भी, हर सब्जी के लिए आपको कम से कम फास्फोरस और जिंक और बोरान अवेलेबिलिटी का सॉइल से लेके आपको पौधे का उपलब्ध करना के सब्जी में बेहतरीन काम करता है। इसका कमर्शियल नेम कृषि शक्ति करके, आपको जैसे ही गूगल में कृषि शक्ति डालेंगे आपका पूरा डिटेल और आपका घर तक पहुंचवा देगा हमारा सप्लायर। और फ्यूसिकांट भी जो बताया, बायोराज करके ट्राइकोडर्मा का फार्मुलेशन है, एक्सेलेंट फार्मुलेशन फॉर वेजिटेबल्स, जैसे आपका अर्का में इधर मिल रहे, उसी तरह का आप साथ साथ ये दोनों को प्रयोग करेंगे, आपका खेती में बहुत बड़ा यू कैन डिफरेंस लेके आ सकता है, बदलाव लेके आ सकते हैं। धन्यवाद। ಸೊ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಇಷ್ಟೊತ್ತಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಎರಡನೇ ಒಂದು ICR ಸಂಸ್ಥೆ ಅಂತ ಹೇಳ್ಬೋದು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಸಬ್ ಟ್ರಾಪಿಕಲ್ ಹಾರ್ಟಿಕಲ್ಚರ್, ಈ ಲಕ್ನೋ ಸಂಸ್ಥೆಯಲ್ಲಿ ಡೈರೆಕ್ಟರ್ ಅಂದರೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಡಾಕ್ಟರ್ ದಾಮೋದರನ್ ಸರ್ ಅವರು ಪಾಪ ಸ್ವಲ್ಪ ಮಧ್ಯಾಹ್ನ ಬರೋರಿದ್ದರು. ನಿಮಗೋಸ್ಕರ ನಮಗೋಸ್ಕರ ರೈತರನ್ನು ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂಥೇಳಿ ಅವರ ಒಂದು ಫ್ಲೈಟ್ ಎಲ್ಲ ಚೇಂಜ್ ಮಾಡಿಕೊಂಡು ಮಧ್ಯರಾತ್ರಿ ಪ್ರಯಾಣ ಮಾಡಿ ನಮ್ಮಲ್ಲಿ ಇವತ್ತು ಜೊತೆಗೆ ಬಂದು ಇವತ್ತು ಕಾರ್ಯಕ್ರಮ ನಡೆಸ್ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸೋಣ. ಒಂದು ಸಣ್ಣ ಕಿರುಕಾಣಿಕೆಯಾಗಿ ಒಂದು ದೊಡ್ಡ ಚಪ್ಪಾಳೆ ದಯವಿಟ್ಟು. ಅಲ್ಲಲ್ಲ I requested Dr. Shankaran, our head of the division, to kindly felicitate our chief guest of today's session, Dr. Damodaran.
ದಯವಿಟ್ಟು ಒಂದು ಚಪ್ಪಾಳೆ ತಟ್ಟಿ ಎಲ್ಲರೂ. ಥ್ಯಾಂಕ್ ಯು ಡಾಕ್ಟರ್ ಶಂಕರನ್, ಥ್ಯಾಂಕ್ ಯು. ಸೊ ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿಗಳು ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ರಾಮಕೃಷ್ಣ ಅವರು. ಸೊ ಅವರು DRDO ಸಂಸ್ಥೆಯಲ್ಲಿ ವಿಶೇಷವಾಗಿ ಕೆಲಸ ಮಾಡಿ ನಮಗೆ ಬೆಳಗ್ಗೆ ಹೆಚ್ಚಾಗಿ ಒಂದು ಪ್ರಯಾಣ ಮಾಡಿ ಮೈಸೂರಿಂದ ಬೆಳಗ್ಗೆ 5:30 ಹೊರಟು ಡೈರೆಕ್ಟಾಗಿ ನಮ್ಮ ರೈತ ಕಾರ್ಯಕ್ರಮಕ್ಕೆ ಬಂದು ಇವತ್ತು ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಸರ್. ತಮ್ಮ ಒಂದು ಸಹಕಾರ ಮತ್ತೆ ಮತ್ತೆ ನಮ್ಮ ಈ ಸಂಸ್ಥೆಗೆ ಸಿಗಬೇಕು ಅಂತ ಕೇಳ್ಕೊತೀವಿ. ಸೊ ಶಂಕರನ್ ಸರ್, ಜಸ್ಟ್ ವಿ ರಿಕ್ವೆಸ್ಟ್ ಒನ್ಸ್ ಮೋರ್ ಟು ಕೈಂಡ್ಲಿ ಹಾನರ್ ಅವರ Dr. Ramakrishna sir for this particular program completion. Thank you Dr. Shankaran. So thanks to each one of you. So ಬಾಲಕೃಷ್ಣ ಅವರಿಗೂ ಮುಖ್ಯವಾಗಿ ನಾವು ಹೆಚ್ಚು ಒಂದು ಧನ್ಯವಾದಗಳು ಹೇಳಬೇಕು. ಯಾಕಂದರೆ ನಾವು ಕೇಳ್ಕೊಂಡಾಗ ಅವರು ನಮ್ಮ ಒಂದು ಕರೆಗೆ ಹೋಗೊಟ್ಟು ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಈಗೆಲ್ಲ ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ, ಹಣ್ಣು ಬೆಳೆಗಳಲ್ಲಿ ಮತ್ತು ಹೂವಿನ ಬೆಳೆಗಳಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದು ಹೇಗೆ ಅನ್ನೋದಕ್ಕೆ ನಿಮಗೆಲ್ಲ ಸ್ಲೈಡ್ಸ್ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಬಾಲಕೃಷ್ಣ ಅವ್ರಿಗೂ ಕೂಡ ಈ ಇದರಲ್ಲಿ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನಮ್ಮ ಸಂಸ್ಥೆಯವರಾಗಿರೋದ್ರಿಂದ ನಾವೇನು ಗೌರವ ಅರ್ಪಿಸೋಲ್ವಾ, ಬಟ್ ಮಾತಲ್ಲಿ ಮಾತ್ರ ಹೇಳ್ತಾ ಇದ್ದೀವಿ, ಆಯಿತಾ. ಸೊ ಧನ್ಯವಾದಗಳು ಡಾಕ್ಟ್ರೆ. ಸೊ ಇಲ್ಲಿಗೆ ಈ ಒಂದು ರೈತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ, ಈಗ ಬಂದಿದ್ದೀರಾ ನೀವು. ನಮ್ಮಲ್ಲಿ ಈಗ ಬಾಲಕೃಷ್ಣ ಅವರು ತೋರಿಸಿದಂಥ ಎಲ್ಲ ಬೀಜಗಳು ರೈತರಿಗೋಸ್ಕರ ನಾವು ಮಳಿಗೆಯಲ್ಲಿ ಇಟ್ಟಿದ್ದೀವಿ. ಸೊ ಬೀಜಗಳೆಲ್ಲ ಸಿಗುತ್ತೆ, ಪ್ರತಿಗಳು, ಹಸ್ತಪ್ರತಿಗಳು ಸಿಗುತ್ತೆ. ತರಕಾರಿ ಬಗ್ಗೆ, ಹಣ್ಣಿನ ಬಗ್ಗೆ ಎಲ್ಲನೂ ಏನೇ ಒಂದು ವಿಷಯವಾಗಿ ತಿಳಿದುಕೋಬೇಕು ಅಂದರೆ ಎಲ್ಲ ಪ್ಯಾಂಪ್ಲೆಟ್ಗಳು, ಬುಕ್ಲೆಟ್ಸು ಎಲ್ಲ ಸಿಗುತ್ತೆ. ನೀವು ದಯವಿಟ್ಟು ಪ್ರಾತ್ಯಕ್ಷತೆ ನೋಡಿ ನಿಮಗೆ ಒಳ್ಳೇದನಿಸಿದ್ದು, ಮುಖ್ಯವಾಗಿ ಮಾರುಕಟ್ಟೆಗೆ ಒಳ್ಳೇದು ಯಾವುದು ಅನಿಸುತ್ತೋ ಅದನ್ನು. ಸೊ ನಿಮ್ಮ ಆದಾಯ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಬಂದಿದ್ದೀರಾ, ಎಲ್ಲ ನೋಡಿ ಫಸ್ಟು. ಅದರಲ್ಲಿ ಮುಖ್ಯವಾಗಿ ಬಂದ ಮೇಲೆ ಕೊನೆಯ ಪಕ್ಷ ಒಂದು 2 ಅಥವಾ 3 ಒಂದು ತಾಂತ್ರಿಕತೆಗಳನ್ನು ನೀವು ಮುಖ್ಯವಾಗಿ ಮನೆಗೆ ತೊಗೊಂಡು ಹೋಗಬೇಕು. ಯಾವುದದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಬೀಜ ಏನು ಬೇಕು, ಮಾಹಿತಿ ಏನು ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವರೆಲ್ಲ ನಂಬರ್ಸು, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು, ಹಸ್ತಪ್ರತಿಗಳು, ಬೀಜ, ಗಿಡ ಇವೆಲ್ಲ ನೀವು ವ್ಯವಸ್ಥೆ ಮಾಡ್ಕೊಂಡು ಹೋದರೆ ಸೊ ಈ ಒಂದು ತೋಟಗಾರಿಕಾ ಮೇಳಕ್ಕೆ ಬಂದಿದ್ದಕ್ಕೆ ನಿಮ್ಮ ಒಂದು ಕಾರ್ಯಕ್ರಮ ಸಫಲ ಆಗುತ್ತೆ ಅಂತ ನಮಗನ್ನಿಸುತ್ತೆ. ಎಲ್ಲರಿಗೂ ನಮಸ್ಕಾರ.